ಶ್ರೀಹರಿರಚಿಂತ್ಯಾಗ ಸರ್ವದೇವೈಕವಂದ್ಯಾಗ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋರಃ ಅಶೇಷ ವಾಗ್ಜಾಡ್ಯವಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಘಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಗೆ ಸಕ್ತಿರ್ನ ಮೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿ ಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನಮಜ್ಜುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಸತ್ಯೋಚ್ಛೇದೇ ಸ್ವೇಚ್ಛಾಯಾತಂ ವ್ಯಾಘ್ರಾಕಾರಂ ದೈತ್ಯೋ ವ್ಯಾಘ್ರಂ ಪ್ರಾಲೇಯಾದ್ರೇ ಪ್ರಾಂತೆ ಪ್ರಾಜ್ಞಃ ಪಾಣೇರ್ಲೀಲಾ ಲೇಶೇನಾಜತ್ ಸ್ವಸ್ತಿ ಅಸ್ತು. ಆಚಾರ್ಯರ ಎರಡನೇ ಬಾರಿ ಬದರಿ ಯಾತ್ರೆಯಲ್ಲಿ ನಡೆದಿರುವ ಅನೇಕ ಸುಮಂಗಳ ಚರಿತೆಗಳನ್ನ ಪಂಡಿತಾಚಾರ್ಯರು ಕಾವ್ಯದ ಶೈಲಿಯಲ್ಲಿ ಮೈ ಮನಗಳನ್ನು ತುಂಬಿಕೊಂಡು ಉಬ್ಬುಬ್ಬಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಶಬ್ದಗಳನ್ನು ಹೇಳುವಾಗ ಕಡಿಮೆ ಆಗ್ತದೆ, ಸಾಲೋದಿಲ್ಲ. ಎಷ್ಟು ಶಬ್ದಗಳನ್ನು ಹಾಕಬೇಕು, ಆಚಾರ ಚರಿತ್ರೆಗಳನ್ನು ಹೇಳಬೇಕು ಅಂದರೂ ಕೂಡ ಅಷ್ಟು ತೃಪ್ತಿ ಆಗೋದಿಲ್ಲ ಅವರಿಗೆ. ಯಾಕೆಂದ್ರೆ ಅಷ್ಟು ವಿಷಯಗಳು ಆಚಾರದಲ್ಲಿ. ಯಾತ್ರೆಗೆ ಹೋಗಿ ಬಂದಿರುವಾಗ ಅಲ್ಲಿ ನಡೆದದ್ದನ್ನ ಪ್ರತ್ಯಕ್ಷವಾಗಿ ಕಂಡವರ ಬಾಯಿಯಿಂದ ಕೇಳಿ ಈ ಎಲ್ಲ ಘಟನೆಗಳನ್ನು ದಾಖಲೆ ಮಾಡ್ತಾ ಹೊರಡ್ತಾ ಇದ್ದಾರೆ. ನಿನ್ನೆ 2-3 ಘಟನೆಗಳನ್ನು ಹೇಳಿದೆವು. ತುರುಷ್ಕ ರಾಜನ ಪ್ರಸಂಗ ಒಂದು, 3 ಕಡೆಗೆ ಕಳ್ಳರು ಭೇಟಿಯಾಗ್ತಾರೆ. ಆ 3 ತರಹದ ಕಳ್ಳರನ್ನು ಕೂಡ ಆಚಾರ್ಯರು ಹೇಗೆ ನಿಭಾಯಿಸಿದ್ರು ಅಂತನ್ನುವುದನ್ನ ನಿನ್ನೆ ದಿವಸ ನಾವು ಕೇಳಿದ್ವಿ. ವಾದರಾಜ ಸ್ವಾಮಿಗಳು ಯುಕ್ತಿ ಮಲ್ಲಿಕೆಯಲ್ಲಿ ಒಂದು ಭಾಗ ಫಲಸೌರಭ ಅಂತದ್ರ ಹೆಸರು. ಆ ಫಲಸೌರಭದಲ್ಲಿ ವಾಯುದೇವರ ಮಧ್ವಾವತಾರ ಅಂದ್ರೆ ವಾಯುದೇವರೇ ಮಧ್ವಾಚಾರ್ಯರಾಗಿದ್ದಾರೆ ಅಂತನ್ನುವ ವಿಷಯಕ್ಕೆ ಪ್ರಮಾಣವನ್ನ ಕೊಡ್ತಾ ವೇದವಾಕ್ಯಗಳನ್ನು ಉದಾಹರಣೆ ಮಾಡುತ್ತಾರೆ. ಆ ವೇದವಾಕ್ಯಗಳಲ್ಲಿ ಒಂದು ಘಟನೆಯನ್ನು ಇದನ್ನು ಹೇಳ್ತಾರೆ ಪಂಡಿತ್ ವಾದರಾಜ ಸ್ವಾಮಿಗಳು. ಯಾವುದು? ಆಚಾರ್ಯರು ನದಿಯನ್ನ ದಾಟಿದ್ರು, ತುರುಷ್ಕರಾಜರ ಜೊತೆಗೆ ಮಾತಾಡಿದರು ಅಂತಿದೆಯಲ್ಲ, ಅದಕ್ಕೊಂದು ವೇದವಾಕ್ಯವನ್ನು ಉದಾಹರಣೆ ಮಾಡುತ್ತಾರೆ. ಪ್ರಧಾನ ಮಧ್ವೋ ಅಗ್ರಿಯೋ ಮಹೀರಪೋ ವಿಗಾಗತೆ ಹವಿರ್ಹವಿಶ್ವವಂದ್ಯಾಘ ಅಂತ ಪೌಮಾನದ ಮಂತ್ರ. ಆ ಪೌಮಾನದ ಮಂತ್ರದಲ್ಲಿ ಪ್ರಧಾರ ಧಾರಾಕಾರವಾಗಿ ಹರಿಯುವಂತಹ ಗಂಗಾ ನದಿಯಲ್ಲಿ ಮಧ್ವ ಆಚಾರ್ಯರು
ಅಗ್ರ್ಯ ಮುಂದೆ ನಿಂತ್ಕೊಂಡಿದ್ರಂತೆ. ಅವರೇ ಮುಂದೆ ನಿಂತ್ಕೊಂಡಿದ್ರು ಅಂತ ಹೇಳಿ ಈ ತುರುಷ್ಕರಾಜನ ಕಥೆ ಹೇಳಿದ್ದು ವೇದ ಮೊದಲೇ ಹೇಳಿದೆ ಅಂತ ಹೇಳ್ತಾರೆ ವಾದರಾಜ ಸ್ವಾಮಿಗಳು. ಒಂದಲ್ಲ, ಇಂಥ ಒಂದು 32-35 ಮಂತ್ರ ಕೊಟ್ಟಿದ್ದಾರೆ. ಮಧ್ವಾಚಾರ್ಯ ಚರಿತ್ರೆ ಮಧ್ವ ವಿಜಯದಲ್ಲಿ ಏನಾಯಿತು ಅದೆಲ್ಲವೂ ಇಲ್ಲಿ ಪವಮಾನದಲ್ಲಿ ಇದೆ ಅಂತ ತೋರಿಸಿಕೊಟ್ಟಿದ್ದಾರೆ ವಾದರಾಜ ಸ್ವಾಮಿಗಳು. ಅದರಲ್ಲಿ 10ನೇ ಸರ್ಗದಲ್ಲಿ ಬಂದದ್ದೇ ಹೆಚ್ಚು ಕಥೆಗಳಿದೆ. ಹವಿರ್ಹವಿಶ್ವ ವಂದ್ಯಾಹ ಪ್ರಯುಜೋ ವಾಚೋ ಮಧ್ವು ಅಗ್ರಿಯೋ ಮಹೀರಪೋ ವಿಗಾಹತೆ ಅಂತ ಆ ಎಲ್ಲ ಕಥೆಗಳನ್ನು ಹೇಳ್ತಾರೆ. ಯಾಕೆ ಈ ಮಾತು ಹೇಳಿಕ್ ಬಂದೆ ಅಂದ್ರೆ, ಆಚಾರ್ಯರ ಚರಿತ್ರೆ ಇದು ನಾರಾಯಣ ಪಂಡಿತಾಚಾರ್ಯರು ಮಾತ್ರ ಹೇಳಿದ್ದು ಅಂತ ಭಾವಿಸಬಾರ್ದು ನಾವು. ಅದಕ್ಕೆ ಮೊದಲೇ ಪ್ರತಿಜ್ಞೆ ಮಾಡಿದ್ದಾರೆ, ತಾಂ ಮಂತ್ರ ವರ್ಣೈರನು ವರ್ಣನೀಯಾಂ ಶರವೇಂದ್ರ ಪೂರ್ವೈರಪಿ ವಕ್ತು ಕಾಮೇ ಸಂಕ್ಷಿಪ್ತ ವಾಕ್ಯೇ ಮೈ ಮಂದ ಬುದ್ಧೌ ಸಂತೋ ಗುಣಾಢ್ಯಾ ಕರುಣಾಂ ಕ್ರಿಯಾಸುಹು. ಇದು ವೇದ ಮಂತ್ರಗಳಲ್ಲಿ ಬಂದಿರುವ ಮಹಿಮೆಗಳನ್ನು ಹೇಳಿಕ್ ಹೊರಟಿದ್ದೇನೆ. ಅವರಲ್ಲಿ ಹೇಳಿದ್ದೆಲ್ಲ ನಾ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಲ್ಪ ಕಡಿಮೆ ಹೇಳಬಹುದು, ಸಂಕ್ಷಿಪ್ತ ವಾಕ್ಯ. ಯಾಕೆಂದ್ರೆ ನನ್ನ ವಾಕ್ಯಗಳು ಅಷ್ಟು ವಿಸ್ತಾರ ಅಲ್ಲ, ವೇದಷ್ಟು ಆಳ ಅಷ್ಟಲ್ಲ. ಏನೋ ನನಗೆ ತಿಳಿದಂತೆ ಹೇಳ್ತೀನಿ ಅಂತ ತಿಳಿದುಕೊಂಡು ಪ್ರತಿಜ್ಞೆಯನ್ನು ಮಾಡಿದ್ದಾರಲ್ಲ, ಹಾಗೆ ಇವೆಲ್ಲ ಮಹಿಮೆಗಳು ಕೂಡ ವೇದದಲ್ಲಿ ಬಂದದ್ದು ಅಂತ ಅರ್ಥ ಮಾಡಿಕೊಳ್ಬೇಕು. ಇನ್ನು 23ನೇ ಶ್ಲೋಕ ಇವತ್ತು ಪ್ರಾರಂಭವಾಗ್ತಾ ಇದೆ. ಈ 23ನೇ ಶ್ಲೋಕದಲ್ಲಿ ನಾವು ನೋಡ್ಲಿಕ್ಕೆ ಹೊರಟಿರುವುದು ಇದೇ ಬದ್ರಿ ಯಾತ್ರೆಯಲ್ಲಿ ನಡೆದಿರುವಂತಹ ಇನ್ನೊಂದು ಘಟನೆ. ಸತ್ಯೋಚ್ಛೇದೇ ಸ್ವೇಚ್ಛಾಯಾತಂ ವ್ಯಾಘ್ರಾಕಾರಂ ದೈತ್ಯ ವ್ಯಾಘ್ರಂ ಪ್ರಾಲೇಯಾದ್ರೇ ಪ್ರಾಂತೆ ಪ್ರಾಜ್ಞಃ ಪಾಣೇರ್ಲೀಲೆ ಲೇಶೇನಾಸ್ಯತ್ ಪಾಣೇರ್ಲೀಲಾ ಲೇಶೇನಾಸ್ಯತ್. ಅಲ್ಲಿ ಪಾಠ 2-3 ಇರಬಹುದು. ಕೆಲವು ಕಡೆಗೆ ಪಾಠ ಸ್ವೇಚ್ಛಾಯಾತಮ್ಮದ ಪಾಠ ಅಷ್ಟೇ, ಅದರ ಅಭಿಪ್ರಾಯ ಒಂದೇ. ಅಲ್ಲಿ ಏನಾಯಿತು ಅಂದ್ರೆ, ಈ ಹಿಮಾಲಯದಲ್ಲಿ ನಡೀತಾ ಹೋಗ್ತಾ ಇದ್ದಾರೆ. ಮುಂದೆ ಮುಂದೆ ಹೊರಟವರು ಸತ್ಯತೀರ್ಥರು, ಅದರ ಹಿಂದೆ ಆಚಾರ್ಯರು ಬರ್ತಾ ಇದ್ದಾರೆ. ಮುಂದೆ ಮುಂದೆ ಸತ್ಯತೀರ್ಥರು ಹೋಗ್ತಾ ಇರುವಾಗ ಅವರ ಮೇಲೆ ಭುಜದ ಮೇಲೆ ದೇವರ ಪೆಟ್ಟಿಗೆ ಇಟ್ಕೊಂಡು ಹೊಂಟಿದ್ರಂತ. ದೇವರ ಪೆಟ್ಟಿಗೆ ಬೇಕಲ್ಲ, ಮತ್ತೆ ನಮ್ಮಲ್ಲಿ ಎಡಬಲ್ ಸೇವಕರು ಸ್ವಾಮಿಗಳದ್ದು ದೇವರ ಪೆಟ್ಟಿಗೆ ಹೊತ್ತುಕೊಂಡು ಮುಂದೆ ಹೋಗ್ತಿರ್ತಾರಲ್ಲ, ಸ್ವಾಮಿಗಳು ಹಿಂದೆ ಬರ್ತಿರ್ತಾರೆ. ಕೆಲವೊಂದು ಪ್ರಸಂಗದಲ್ಲಿ ಸ್ವಾಮಿಗಳೇ ದೇವರ ಪೆಟ್ಟಿಗೆಯನ್ನು ಹಾಕ್ಕೊಂಡಿರ್ತಾರೆ ಕೊರಳಲ್ಲಿ. ಆದರೆ ಸಾಮಾನ್ಯವಾಗಿ ಎಡಬಲ್ ಸೇವೆ ಪೂಜೆ ಮಾಡೋ ಯಾರು ಸ್ವಾಮಿಗಳಿಗೆ ಸಹಾಯ ಮಾಡೋರಿರ್ತಾರೋ ಅವರೇ ತಗೊಂಡಿರ್ತಾರೆ. ಆ ಸತ್ಯತೀರ್ಥರು ಮುಂದೆ ಹೊರಟಿದ್ರಂತ. ಅಲ್ಲಿ ಅನ್ಯತ್ರಚ ಕೆಳಗೆ ಭಾವಪ್ರಕಾಶಿಕಾ ನಿಮ್ಮಲ್ಲಿದ್ರೆ ಓದಿಕೊಳ್ಳ್ರಿ, ಭಾವಪ್ರಕಾಶಿಕಾ ನಿಮ್ಮಲ್ಲಿದ್ರೆ ನೋಡ್ಕೊಳ್ರಿ. ಅಲ್ಲೊಂದು ಮಾತು ಹೇಳ್ತಾರೆ, ಮಧ್ವಂ ದುರ್ವಿಷಹಂ ಮತ್ವಾ ದೇವಂ ಸಂಗೃಹ್ಯ ಜಾಗ್ರತಃ ಪ್ರಯಾಂತಂ ಸತ್ಯತೀರ್ಥಾರ್ಯಂ ಜಿಗಾಂಸರು ವ್ಯಾಘ್ರ ಆಪತತ್. ಮುಂದೆ ದೇವಂ ಸಂಗೃಹ್ಯ, ದೇವರ ಪೆಟ್ಟಿಗೆಯನ್ನ, ಶಾಲಿಗ್ರಾಮ ಪ್ರತಿಮೆಗಳನ್ನೆಲ್ಲವನ್ನ ಇರುವ ಪೆಟ್ಟಿಗೆಯನ್ನ ಸತ್ಯತೀರ್ಥರು ಭುಜದ ಮೇಲೆ ಹೊತ್ತುಕೊಂಡು ಮುಂದೆ 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 ಹೊರಟಿದ್ರಂತೆ. ಹಿಂದೆ ಹಿಂದೆ ಆಚಾರ್ಯರು ಬರ್ತಾ ಇದ್ರು. ಒಬ್ಬ ದೈತ್ಯ ಹೊಂಚಾಕಿದ್ನಂತೆ, ಹೆಂಗಾದ್ರೂ ಮಾಡಿ ಮಧ್ವರಾಯರಿಗೆ ಏನಾದ್ರೂ ಮಾಡಬೇಕು, ಕೊಂದು ಬಿಡಬೇಕು ಅಂತ ಪಾಪ ಅವರು. ಹಿಂದೆ 3ನೇ ಸರ್ಗದಲ್ಲಿ ಕೇಳಿದ್ವಿ, ಒಂದು ಹಾವಿನ ರೂಪದಲ್ಲಿ ಬಂದ ಒಬ್ಬ ದೈತ್ಯ, ಆದ್ರೆ ಆಚಾರ್ಯರ ಪಾದಕ್ಕೆ ಸಿಕ್ಕು ಕೃಷ್ಣಾರ್ಪಣ ಆದ ಅಂತ. ಹಾಗೆ ಇನ್ನೊಬ್ಬ ದೈತ್ಯ ಕಾಯ್ತಾ ಇದ್ದ, ಹೇಗಾದ್ರೂ ಮಾಡಿ ಆಚಾರ್ಯರಿಗೆ ಅಪ್ಪಳಿಸ್ಬಿಡ್ಬೇಕು ಅಂತ ನೋಡ್ತಾ ಇದ್ದಂತೆ. ಆದರೆ ಅವನಿಗೆ ಹೇಳಿ ಹೇಳಿದ್ರಂತೆ, ಹುಷಾರಾಗಿ ಹೋಗು, ಅವ್ರ ತಂಟೆಗೆ ಹೋದಿ ಅಂದ್ರೆ ನೀನು ಬದುಕೋದಿಲ್ಲ ಅಂತ. ಮಧ್ವಂ ದುರ್ವಿಷಹಂ ಮತ್ವ, ಹಾಗಾದ್ರೆ ಮಧ್ವಾಚಾರ್ಯಗೆ ಏನ್ ಮಾಡಬಾರ್ದು, ಮಧ್ವಾಚಾರ್ಯಗೆ ನೋವಾಗ್ಬೇಕು, ಹಾಗೆ ಮಾಡ್ಬೇಕಲ್ಲ ಅನ್ಕೊಂಡ. ಹಂಗ ಒಂದೇ ದಾರಿ. ಹೆಂಗ್ ಮಾಡೋದು, ಮಧ್ವರ ಶಿಷ್ಯರಿಗೆ ಯಾರಿಗಾದ್ರೂ ಏನಾದ್ರೂ ಮಾಡಿಬಿಟ್ರೆ ಅವರಿಗೆ ಮನಸ್ಸಿಗೆ ನೋವಾಗತ್ತೆ. ಇದು ಉಪಾಯ. ಹುಲಿ ವೇಷದಲ್ಲಿ ಬಂದ, ಅಲ್ಲಿ ಹಾವಿನ ವೇಷದಲ್ಲಿ ಬಂದಿದ್ದ, ಇಲ್ಲಿ ಹುಲಿ ವೇಷದಲ್ಲಿ ಬಂದಿದ್ದಾನೆ. ಎಷ್ಟು ಆಶ್ಚರ್ಯ ನೋಡ್ರಿ. ವೇಷ ಬದಲಾದ್ರೂ ಕೂಡ ಬುದ್ಧಿ ಬದಲಾಗೋದಿಲ್ವಂತ. ವೇಷ ಬದಲಾಗಬಹುದು, ಬುದ್ಧಿ ಬದಲಾಗೋದಿಲ್ಲ. ನಾವೆಲ್ಲ ಹಂಗೆ ಇರ್ತೀವಿ, ಇಷ್ಟೆಲ್ಲ ವೇಷ ಚೇಂಜ್ ಮಾಡ್ಕೋತೀವಿ, ಹಾಗಾಗ್ತೀವಿ ಹೀಗಾಗ್ತೀವಿ, ಕೊನೆಗೆ ಒಳಗಿದ್ದ ಸ್ವರೂಪ ಮಾತ್ರ ಹಂಗೆ ಇರ್ತದೆ, ಚೇಂಜೇ ಆಗೋದಿಲ್ಲ. ಕೃಷ್ಣ ಒಂದು ಮಾತು ಹೇಳ್ತಾನೆ, ನಿಗ್ರಹ ಕಿಂ ಕರಿಷ್ಯತಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಅವ್ರವ್ರ ಸ್ವಭಾವಕ್ಕೆ ಅವ್ರು ಬಂದೇ ಬಿಡ್ತಾರಂತೆ, ಏನ್ ಚೇಂಜ್ ಆಗೋದಿಲ್ವಂತ. ನಾವೊಂದು ಕಥೆ ಕೇಳಿದ್ದೆ, ಸುಮ್ಮನೆ ತಾತ್ಪರ್ತಿಕಾಗಿ ನೆನಪಾಯಿತು ಅಂತ ಹೇಳ್ತೀನಿ. ಅವರ ಸ್ವಭಾವ ವೇಷ ಬದಲಾದ್ರೆ ಸ್ವಭಾವ ಬದಲಾಗೋದಿಲ್ಲ. ಒಂದು ಋಷಿಗಳ ಆಶ್ರಮದಲ್ಲಿ ಒಂದು ಇಲಿ ಓಡ್ಕೊಂಡು ಬಂತಂತ.
ಇಲಿ ಓಡ್ಕೊಂಡ್ ಬಂದ ಕೂಡಲೇ ಇಲಿನ್ ನೋಡಿ ಋಷಿಗಳಂದ್ರಂತೆ, ಯಾಕೆ ಓಡ್ಕೊಂಡ್ ಬರ್ತಾ ಇದ್ದಿ ಅಂತ. ಇಲ್ಲ, ಬೆಕ್ಕು ತಿನ್ಬೇಕು ಅಂತ ಬರ್ತಾ ಇದೆ, ನಂಗೆ ಭಯ ಆಗ್ತಾ ಇದೆ ಅಂದ್ರಂತ. ಹೌದಾ, ಒಂದ್ ಕೆಲಸ ಮಾಡ್ತೀನಿ, ನಿನ್ ಮೇಲೆ ನಂಗೆ ಬಹಳ ಪ್ರೀತಿ, ನಮ್ಮ ಆಶ್ರಮದ ಇಲಿ ಅಲ್ವಾ ನೀನು, ಈ ಆಶ್ರಮದ ಇಲಿ, ಆಶ್ರಮದ ಬೆಕ್ಕು ಬಹಳ ಪ್ರೀತಿ ಇರ್ತಾವ್ರೆಲ್ಲ ಕೆಲವು, ಅದಕ್ಕೆ ನಿನ್ನೂ ಬೆಕ್ಕಾಗಿ ಮಾಡ್ಬಿಡ್ತೀನಿ. ಬೆಕ್ ಮಾಡಿಬಿಟ್ರು, ಬೆಕ್ ಮಾಡಿದ್ರು. ಬೆಕ್ಕಾದ ಮೇಲೆ ಏನೋ ಅದರದ್ದು ನಡಿಗೆ ಗಿಡಿಗೆಲ್ಲ ಚೇಂಜ್ ಆಯ್ತು ರೀ. ಆದ್ರೆ ನಾಯಿ ಬಂತಂತೆ. ನಾಯಿ ಬಂದ ಕೂಡಲೇ ಮತ್ತಿದು ಗಾಬರಿ ಆಯ್ತು. ಗಾಬರಿ ಆದ ಕೂಡಲೇ ಮತ್ತದು ಓಡ್ಕೊಂಡು ಬಂತು. ಇಲ್ಲ, ಮತ್ತದನ್ನ ನಾಯಿ ಮಾಡಿದ್ರಂತ. ಏನ್ ಚಿಂತೆ ಮಾಡಬೇಡ, ಹೆದರ್ಕೋಬೇಡ, ನಾಯಿ ಆಗುವಂತ. ನಾಯಿ ಅಡ್ಡಾಡ್ಲಿಕ್ಕತ್ತಿತ್ತು. ಒಳಗದು ಈ ಪುಕ್ಕು 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 ಇಲಿನೇ ಅದು. ಇದು ನಾಯಿ ಆದರೂ ಅಷ್ಟೇ, ಬೆಕ್ಕಾದರೂ ಅಷ್ಟೇ. ಹುಲಿ ಬಂದ್ಬಿಡ್ತು, ಇದನ್ನು ಹುಲಿ ಮಾಡಿದ್ರು. ಆನೆ ಬಂತು, ಆನಿನ ಮಾಡಿದ್ರು. ಕೊನೆಗೆ ಯಾರೋ ಒಬ್ಬ ಮನುಷ್ಯ ಬಂದಂತ. ಇನ್ನು ಅನಿವಾರ್ಯ, ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಮನುಷ್ಯ ಬಂದು ಆನಿನ ಏನೋ ಮಾಡ್ತಾನೆ ಅಂತ ತಿಳ್ಕೊಂಡ್ಕೊಂಡು ಇದು ಗಾಬರಿಯಾಗಿ ಹೇಳ್ತಂತಿಲ್ಲ, ನಂಗೆ ಮನುಷ್ಯ ಹಿಂಗೆ ಬಂದಾನ ಏನೋ ಮಾಡ್ತಾನೆ. ಹಿಂಗ ಒಂದು ಕೆಲಸ ಮಾಡು, ನೀ ಒಂದು ಕನ್ಯಾ ಆಗು ಅಂತ ಕನ್ಯಾ ಮಾಡಿಬಿಟ್ರಂತ ಇಲಿನ. ಇದು ಇಲ್ಲಿ ಕನ್ಯಾ ಆಯ್ತು. ಇದು ಹೋಗಿ ಕನ್ಯಾ ಆದ ಮೇಲೆ ಒಂದು ತಮಾಷೆ ಬಂತು. ಲಗ್ನ ಮಾಡ್ತೀನಿ ಅಂತ ಹೇಳಿ, ಮಗಳಾದ್ಲಲ್ಲ ಪಾಪ ಅಂತ ಲಗ್ನ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿ, ಸೂರ್ಯನನ್ನ ವರನನ್ನಾಗಿ ಕೊಡ್ತೀನಿ ನಿನಗೆ, ಲಗ್ನ ಮಾಡ್ತೀನಿ ಅಂತ ಹೇಳಿರಂತ. ಆಗ ಅದಕ್ಕೆ ಕನ್ಯಾ ಹೇಳ್ತಂತ, ಬೇಡ, ನಂಗೆ ಹೆಗ್ಣಕ್ಕೆ ಮದುವೆ ಮಾಡಿಕೊಡ್ರಿ ಅಂತ ಹೇಳ್ತಂತ. ಅಷ್ಟೇ, ಇಲ್ಲಿ ಹೇಳ್ತು, ನಂಗೆ ಹೆಗ್ಣಕ್ಕೆ ಮದುವೆ, ಉಳಿದು ಬೇಡ ಅಂತ ಹೇಳ್ತಂತ. ಹಿಂಗೆ ನಮ್ಮ ಸ್ವಭಾವ. ಒಳಗಡೆಗೆ ವೇಷ ಬದಲಾದ ಮಾತ್ರಕ್ಕೆ ಹೊರಗಡೆ ಚೇಂಜ್ ಆಗಬೇಕು ಅಂತೇನಿಲ್ಲ. ಒಳಗಡೆಗೆ ಇದ್ದದ್ದು ಹಂಗೆ ಇರ್ತದೆ ಅದು. ಅದಕ್ಕೆ ಇವನು ದೈತ್ಯ ವೇಷ ಬದಲಾವಣೆ ಮಾಡಿಕೊಂಡ. ಏನ್ ವೇಷ ಬದಲಾವಣೆ ಮಾಡಿಕೊಂಡ? ಅವನು ಹುಲಿಯಾದ. ಬುದ್ಧಿ ಕೊಲ್ಲಬೇಕು ಅಂತ ಹೇಳಿ ದೇವರ ಪೆಟ್ಟಿಗೆ ಹಿಡ್ಕೊಂಡು ಹೊಂಟಿರುವಂತಹ ಇವರನ್ನ ನೋಡಿ, ಸತ್ಯತೀರ್ಥರನ್ನು ನೋಡಿ ಕೊಲ್ಲಬೇಕು ಅಂತ ಬಂದ. ಅವರು ದೇವರ ಪೆಟ್ಟಿಗೆ ತಗೊಂಡು ಮುಂದೆ ಹೋಗ್ತಿದ್ದಾರೆ. ಆಚಾರ ಹಿಂದೆ, ಅವರ ಹಿಂದೆ ಶಿಷ್ಯರೆಲ್ಲ. ಈ ಹುಲಿ ಓಡ್ತಾ ಬರ್ತಾ ಇದೆ. ಹಿಮಾಲಯದಲ್ಲಿ ಹೋಗುವಾಗ ಹುಲಿ ಒಂದು ಓಡ್ತಾ ಬರ್ತಿದ್ರೆ ಅದು ಇನ್ಯಾರ ಮೇಲೆ ಆಕ್ರಮಣ ಮಾಡ್ತದೆ ಅಂತ ಊಹಿಸ್ಬೋದು. ಮೊದಲೇ ಅಟ್ಯಾಕ್ ಮಾಡ್ತದೆ ಅಂತ ಹೇಳಿ ಊಹಿಸ್ಬೋದು. ಹಾಗೆ ಬರ್ತಾ ಇದ್ದಾಗ ಆಚಾರ ನೋಡಿದ್ರು, ಓಹೋ, ಇದು ಸತ್ಯತೀರ್ಥರ ಮೇಲೆ ಆಕ್ರಮಣ ಮಾಡಬೇಕು ಅಂತ ಇಟ್ಕೊಂಡಿದೆ ಗೊತ್ತಾಯ್ತು. ಅದಕ್ಕೆ ಸತ್ಯೋಚ್ಛೇದೇ ಸ್ವೇಚ್ಛಾಯಾತಂ ವ್ಯಾಘ್ರಾಕಾರಂ ದೈತ್ಯ ವ್ಯಾಘ್ರಂ ಪ್ರಾಲೇ ಯಾತ್ರೆ ಪ್ರಾಂತೆ ಪ್ರಾಜ್ಞ ಪಾಣೇರ್ಲೀಲಾ ಲೇಷೇ ನಾಚ್ಯತ್. ಸತ್ಯೋಚ್ಛೇದೆ, ಸತ್ಯತೀರ್ಥರನ್ನ ಹೊಡಿಬೇಕು ಅಂತ, ಸ್ವೇಚ್ಛಾಪಾತಂ, ತನ್ನ ಮನಸ್ಸಿಗೆ ಬಂದಂತೆ ಅದರ ಮೇಲೆ ಬೀಳಬೇಕು ಅಂತಿದ್ದಾಗ, ವ್ಯಾಘ್ರಾಕಾರಂ ದೈತ್ಯ ವ್ಯಾಘ್ರಂ, ವ್ಯಾಘ್ರದ ಆಕಾರದಲ್ಲಿರುವಂತಹ ದೈತ್ಯ ಶ್ರೇಷ್ಠ ಅವನೊಬ್ಬ, ಭಾರಿ ದೈತ್ಯ. ಆ ದೈತ್ಯ ಬಂದಿನ್ನವರ ಮೇಲೆ ಬೀಳ್ಬೇಕಷ್ಟೇ. ಎಲ್ಲಿ? ಪ್ರಾಲೇ ಯಾತ್ರೆಗೆ ಪ್ರಾಂತೆ, ಆ ಹಿಮಾಲಯದ ಪರ್ವತದ ಸಮೀಪದಲ್ಲಿ ಹೋಗ್ತಿರುವಾಗ ಬಂದ್ರೆ ಆಚಾರ ನೋಡಿದ್ರು ಗೊತ್ತಾಯ್ತು, ಓಹೋ, ಇದು ನಮ್ಮ ಶಿಷ್ಯನಿಗೆ ಏನೋ ಮಾಡ್ತದೆ ಅಂತ ಒಂದೇಟ್ ಬಿಟ್ರಂತ. ಅದಕ್ಕೆ ಹೆಂಗ್ ಹೊಡೆದಿರ್ಬೇಕು ಹೇಳಿ ನೋಡಂತ. ಒಂದೇಟ್ ಹೊಡೆದ್ರಂತ, ರಾಮ್ ಅಂತ ಒಂದೇಟ್ ಹೊಡೆದ್ರೆ ಹೇಳ್ತೀನಿ, ಪಾಣೇರ್ ಲೀಲಾ ಲೇಷೇ ನಾಸ್ಯತ, ಬಿದ್ರೆ ಹೇಳ್ತೀನಿ ಪ್ರಾಣವೇ ಹೋಯ್ತದ್ರದ್ದು. ಹುಲಿ ಸತ್ಯ ಹೋಯ್ತು. ಮುಂದೆ ದೇವರ ಪೆಟ್ಟಿಗೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಸತ್ಯತೀರ್ಥರು. ಡುಗುಡುಗು ಹುಲಿ ಬರೋದನ್ನ ನೋಡಿ ಹಿಂದಿನವ್ರೆಲ್ಲ ಒದರ್ತಿದ್ದಾರೆ. ಸತ್ಯತೀರ್ಥರೇ, ಹಿಂದೆ ಹುಲಿ ಬಂತು ಅಂತ. ಅವ್ರಕ್ಕಿಂತ ಈ ಒದರ್ಸೋರೇ ಜಾಸ್ತಿ ಇರ್ತದ್ರಿ, ಹೆದರ್ಸೋರು ಜಾಸ್ತಿ ಇರ್ತದೆ. ಈ ಖರೆ ಅಂದ್ರೆ ಹಿಂದೆ ಬಸ್ ಬರ್ತಿರ್ತಾರೆ, ಕಾರ್, ಇವ್ರಿಗೇನು ಗೊತ್ತಿರ, ಸುಮ್ಮನೆ ಹೋಗ್ತಿರ್ತಾರೆ, ಇವ್ರು ಮುಂದಿನ ಹೂ ಅಂದ್ಬಿಡ್ತಾರೆ. ಅವು ಗಾಬರಿಯಾಗಿ ಹಾಯ್ದೆ ಇದ್ದವ್ರು ಬಸ್ಸಿಗೆ ಹಾಯ್ದು ಹಂಗೆ ಹೆದರ್ಸೋದನ್ನು ಜಾಸ್ತಿ ಇರ್ತದೆ ಯಾವಾಗ. ಹೀಗೆ ಹೆದರಿಸಿ ಬಿಡಬೇಕು ಅಂತ ಹೋದಾಗಲೂ ಕೂಡ ಮನಸ್ಸಿನಲ್ಲಿ ಒಂದೇ, ಮಧ್ವರಾಜ ಗುರುಭ್ಯೋ ನಮಃ, ಗುರುಗಳ ಸ್ಮರಣೆ ಮಾಡ್ತಾ ನಿಂತಿದ್ರಷ್ಟೇ. ಆಗ ಆ ಹುಲಿಯನ್ನ ಹುಲಿ ಏಟನ್ನು ತಪ್ಪಿಸಿದ್ರಂತೆ ಆಚಾರ. ಹೆಂಗಿತ್ತು ನೋಡ್ರಿ ಆಚಾರ. ಸರಿಯಾಗಿ ಸಕಾಲದಲ್ಲಿ ಮಾಡಬೇಕು, ಪೂರ್ಣವಾಗಿ ಮಾಡಬೇಕು. ಎರಡು ಕೆಲಸ. ಸಕಾಲದಲ್ಲಿ ಮಾಡಬೇಕು ಅಂದ್ರೆ ಹುಲಿ ಬಂದು ಹಿಡಿದ ಮೇಲೆ ಬಿಡಿಸೋದಲ್ಲ, ಹುಲಿ ಬೀಳೋ ಟೈಮ್ ಹೊಡಿಬೇಕೇಟು, ಇದು ಸಕಾಲದಲ್ಲಿ ಮೊದಲನೇದು. ಎರಡನೇದ್ದು, ಬಿದ್ದ ಮೇಲೆ ಅದು ತಪ್ಪಿಸ್ಕೊಂಡು ಹೋಗೋ ಹಂಗಿಲ್ಲ, ಸತ್ತೇ ಹೋಗಬೇಕು. ಆ ಸಮಯ ಸ್ಫೂರ್ತಿ, ಪರಿಪೂರ್ಣವಾದ ಕೆಲಸ, ಸರಿಯಾದ ಏಟು, ಒಂದೇಟಿ ಹೊಡಿಬೇಕಂತೆ. ಈ ಕೆಲವು ತೆಂಗಿನಕಾಯಿ ಹೊಡೆದಿರ್ತಾರೆ ನೋಡ್ತಿರ್ಬೇಕು. 50 ಏಟಾದ್ರೂ ತೆಂಗಿನಕಾಯಿ ಹೊಡೆಯಂಗಿಲ್ಲ ಅವ್ರದ್ದು, ಹೊಡಿತಾ ಇದ್ರು ಟಂಡ. ನಾನು ನೋಡಿನ್ರಿ ಕೆಲವು ತೆಂಗಿನಕಾಯಿ ಹೊಡೆಯೋದು. ಹೆಂಗ್ ಹೊಡಿದಿರ್ತಾರೆ ಅಂದ್ರೆ ಹಿಂಗಂತಿರ್ತಾರೆ, ಅದು ಒಟ್ಟ ಮುಗಿಯಂಗಿಲ್ರಿ ಅದು. ಕೊನೆಗೆ ಅಡಿಗೆ ಮುಗಿದು ಹುಳಿ ಮುಗಿದು ಎಲ್ಲ ಇಳಿಸಿದ ಮೇಲೆ ಇನ್ನೊಂದು ತೆಂಗಿನಕಾಯಿ ಕೊಟ್ಟು ಸ್ವಲ್ಪ ಹೆರೆದು ಹಾಕ್ತೀವಿ ಅಂದಿರ್ತಾರೆ.
ಅಷ್ಟಾಗಿ ತೊಟ್ಲಕಾಯಿ ಹೊಡ್ಕೊಂಡ್ ಬಂದಿರ್ತಾರೆ ಹಿಂಗ್ ಓದ್ ಹಂಗೆಲ್ಲ ಹೋಗಲ್ಲ. ಸರಿಯಾಗಿ ಹೊಡಿಬೇಕು, ಹೊಡೆದಕ್ಕೆ ಬರೋಬ್ಬರಿ ಫಲ ಸಿಗಬೇಕು. ರಾಮಾನಂದೊಂದು ಏನ್ ಹೊಡೆದ್ರು, ಅದ ಹೊಡೆದ್ರೆ ಪಾಣೇಹೇ ಲೀಲಾಲೇಶೇನ, ಜೋರಾಗಲ್ಲ, ಸುಮ್ಮನೆ ಹಿಂಗಂದ್ರಂತಷ್ಟೇ. ನಾನು ಹೇಳಿದ್ದೆ ಮೊದಲನೇ ಸರ್ಗೆ ಹೇಳುವಾಗ ರಾಮಾಯಣದೊಂದು ಕಥೆ ಹೇಳಿದ್ದೆ. ಹನುಮಂತನಿಗೂ ರಾವಣಿಗೂ ಇಬ್ಬರಿಗೂ ಭೇಟಿಯಾಗಿತ್ತಂತ. ಭೇಟಿಯಾದಾಗ ಅದು ಲಂಕಾಪಟ್ಟಣ ಸುಟ್ಟಿದ್ ನೋಡ್ರಿ ಹನುಮಂತ, ಅದೊಂದು ಸ್ವಲ್ಪ ಹೊರಗೆ ಹೊಟ್ಟೆಯಲ್ಲಿ ಇತ್ತಂತ ಇವನಿಗೆ. ಅದು ಸುಟ್ಟಿದ್ದೂರು ಇವ್ ಹೊಟ್ಟೆಯಲ್ಲಿ ಬಗ ಅಂತಿತ್ತಂತ ಇನ್ನೊಂದು ಸ್ವಲ್ಪ. ಹನುಮಂತ ಅವತ್ ತಪ್ಸ್ಕೊಂಡು ಇವತ್ ಸಿಕ್ಕಿ ಎಂದ. ಹನುಮಂತ ಅಂದ, ಏನ್ ಮಾಡ್ಬೇಕಂತ ಇಟ್ಕೊಂಡು, ನಾ ಒಂದ್ ಏಟ್ ಹೊಡಿಬೇಕಂತ ಮಾಡೀನಿ ಎಂದ. ಹೊಡೆದ್ಬಿಡು ಮೊದ್ಲು, ನೀನೇ ಹೊಡೆದ್ಬಿಡು ಅಂದ್ರು. ಇಲ್ಲ ನೀ ಹೊಡಿ ಮೊದ್ಲು ಬೇಕಾದ್ರೆ. ಇಲ್ಲ ನಾ ಹೊಡೆದ್ಮೇಲೆ ನೀ ಇರ್ತೀವಿ, ಇಲ್ಲೊಂದು ಗ್ಯಾರಂಟಿ ಇಲ್ಲ, ಅದಕ್ಕೆ ನೀನೇ ಮೊದಲು ಒಂದೇಟ್ ಹೊಡೆದ್ಬಿಡು ಅಂದ್ರು. ಸರಿ ಅಂತ ಹೇಳಿ ಒಂದೇಟು ಗುದ್ದಿದ ಪಾಪ ರಾವಣ. ಒಂದೇಟು ಗುದ್ದಿದ್ರೆ ಅದು ಹನುಮ ಅವನಿಗೂ ಒಂದ್ ಸ್ವಲ್ಪ ಕಿಮ್ಮತ್ತಿರ್ಲಿ ಅಂತ ಹೇಳಿ ಒಂದ್ ಹೆಜ್ಜೆ ಚೂರು ಹಿಂದ್ ಸರಿಸಿದ್ನಂತ. ಸುಮ್ಮನೆ ಒಂದ್ ಕಾಲು ಎತ್ತಿ ಹಿಂದೆ. ಅಷ್ಟಕ್ಕೆ ಭಾರಿ ಖುಷಿ ಆಗ್ಬಿಡುತ್ತೆ. ಹನುಮನ್ನೇ ಹಿಂದ್ ಸರಿಸ್ಬಿಟ್ಟೆ, ಅಳಗಾಡಿಸ್ಬಿಟ್ಟೆ ನಾನು ಅಂತ ಹೇಳಿ. ಅದಾದ ಮೇಲೆ ಒಂದೇಟ್ ಹೊಡೆದ ಹನುಮ ಹೇಳ್ತೀನಿ. ಹೊಡೆದ್ರೆ 10 ಮುಖದಿಂದ ರಕ್ತ ಕಾರಿಕೊಂಡು ಬಿತ್ತಿದ ಪಾಪ. ಒಂದು ಅರ್ಧ ಗಂಟೆ ಬೇಕಾಯ್ತು ಹೇಳಲಿಕ್ಕೆ. ಕೋಮಾಕ್ ಹೋಗಿದ್ದ, ಅಂದ್ರೆ ಮೂರ್ಛೆ ಹೋಗಿದ್ದ. ಅವನ್ನ ನೀರು ಹಾಕಿ ಗಾಳಿ ಬೀಸಿ ಡಾಕ್ಟರ್ ಬಂದು ಎಲ್ಲಾ ಮಾಡಿ ಎಬ್ಸಿದ್ರು. ಎಬ್ಸಿದ್ಮೇಲೆ ರಾವಣ ಕೂತಿದ್ದಂತಲ್ಲಿ ಇನ್ನು ಹಿಂಗಲ್ಲಿಗತ್ತಿತ್ತಂತ ಕೂತಿದ್ದ. ಹನುಮಂತ ಕಂಡು ಸಾಕು ಇಲ್ಲ ಹೊಡಿಲಿಕ್ಕೆ ಬಂದಿಲ್ಲ, ಆಗಲೇ ಹೊಡೆದಿದ್ನಲ್ಲ, ಅದ್ರದ್ದು ಬಗ್ಗೆ ಹೇಳಿಕ್ ಬಂದೆ ಅಂದ್ರಂತ. ಏನು ಕರೆ ಹೊಡೆದಿನಿ ಅಂತ ತಿಳ್ಕೋಬೇಡ, ಸುಮ್ಮನೆ ಹೊಡೆದಿನಿ ಅನ್ನಂತ. ಆ ರಾವಣನಂತ, ಇನ್ನೊಮ್ಮೆ ನಿನ್ ದಿಕ್ಕಿಗೆ ಬಂದ್ರು ಕೇಳೋನಂತ. ಸುಮ್ಮನೆ ಹೊಡೆದ್ರೆ ತಲೆ ತಿರುಗಿ ಬೀಳ್ತೀನಿ ನಾನು, ಇನ್ ಖರೇನೆ ಹೊಡೆದ್ರೆ ಗತಿ ಏನು ಅನ್ನಂತ. ಹಂಗಿತ್ತು. ಆ ಹನುಮನೆ ಇವತ್ತು ಮಧ್ವನಾಗಿದ್ದರಿಂದ ಇವನು ಬಂದಾಗ ಒಂದೇಟ್ ಬಿಟ್ರು. ಸತ್ಯೋಚ್ಛೇದೇ ಸ್ವೇಚ್ಛಾಯಾತಂ ವ್ಯಾಘ್ರಾಕಾರಂ ದೈತ್ಯ ವ್ಯಾಘ್ರಂ ಪ್ರಾಳೇಯಾದ್ರೆ ಪ್ರಾಂತೆ ಪ್ರಾಜ್ಞಾ ಪಾಣೇರ್ಲೀಲಾ ಲೇಶೇನ ಸ್ಯತ್. ಎಷ್ಟು ಚೆನ್ನಾಗಿದೆ ನೋಡಿ ಕಥೆ. ಆಚಾರ್ಯರು ರಕ್ಷಣೆ ಮಾಡಿಬಿಟ್ರು. ಯಾರನ್ನು ರಕ್ಷಣೆ ಮಾಡಿದ್ರು? ಸತ್ಯತೀರ್ಥರನ್ನು. ಹೇಗೆ ರಕ್ಷಣೆ ಮಾಡಿದ್ರು? ಒಂದೇಟು ಆ ವಿಘ್ನಗಳನ್ನ ಪರಿಹಾರ ಮಾಡಿ ರಕ್ಷಣೆ ಮಾಡಿದ್ರಂತೆ. ಅದಕ್ಕೆ ಆಧ್ಯಾತ್ಮ ಚಿಂತನೆ ಮಾಡ್ಬೇಕು ನಾವೆಲ್ಲ. ಏನು ಆಧ್ಯಾತ್ಮ ಚಿಂತನೆ? ಸತ್ಯತೀರ್ಥರು ಅಂದ್ರೆ ತಲವಕಾರ ಉಪನಿಷತ್ತಿನಲ್ಲಿ ಹೇಳುವಾಗ ಸತ್ಯ ಅಂದ್ರೆ ಮೀಮಾಂಸಾ ಅಂತ ಹೇಳ್ತಾರೆ. ಸತ್ಯ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಶಾಸ್ತ್ರ ಅಂತ. ಬ್ರಹ್ಮಮೀಮಾಂಸಾ ಶಾಸ್ತ್ರ. ಸತ್ಯತೀರ್ಥರು ಅಂದ್ರೆ ಯಾರು ಶಾಸ್ತ್ರವನ್ನ ಅಧ್ಯಯನ ಮಾಡ್ತಾರಲ್ಲ ಅವರ ರೆಪ್ರೆಸೆಂಟೇಟಿವ್ ಅವರು, ಅವರ ಪ್ರತೀಕ, ಅವರ ಪ್ರತಿನಿಧಿಗಳವರು. ಯಾರು ಶಾಸ್ತ್ರವನ್ನ ಓದ್ತಾರೆ ಕೇಳ್ತಾರೆ ಅವರ ಪ್ರತಿನಿಧಿಗಳು ಯಾರು ಅಂದ್ರೆ ಸತ್ಯತೀರ್ಥರು. ಯಾಕೆ? ಸತ್ಯ ಅಂದ್ರೆ ಮೀಮಾಂಸಾ ಶಾಸ್ತ್ರಗಳು. ಇನ್ನ ಅವರಿಗೆ ಬಂದ ಆಪತ್ತನ್ನ ಪರಿಹಾರ ಮಾಡಿದ್ರು ಮಧ್ವರು. ಹಾಗಾಗಿ ಯಾರು ಶಾಸ್ತ್ರವನ್ನ ಅಧ್ಯಯನ ಮಾಡ್ತಾರೆ, ಶ್ರವಣ ಮಾಡ್ತಾರೆ, ಕೇಳ್ತಾರೆ, ಅವರಿಗೆ ಬಂದ ಆಪತ್ತನ್ನ ಪರಿಹಾರ ಮಾಡ್ತಾರೆ ಆಚಾರ್ಯರು ಎಂಬುದಕ್ಕೆ ಇದೊಂದು ದೃಷ್ಟಾಂತ. ಬರೇ ಹಂಗೆ ಇದ್ರೆ ಮಾಡೋದಿಲ್ಲ. ಮತ್ತೆ ಸ್ವಲ್ಪ ದೇವ್ರ ಪಟ್ಟಿಗೆನೂ ಹೊತ್ಕೊಂಡಿರ್ಬೇಕಾಗ್ತದೆ. ಆವಾಗ ದೇವ್ರ ಪಟ್ಟಿಗೆ ಹೊತ್ಕೊಂಡಿರ್ಬೇಕು ಅಂದ್ರೆ ಆಗಾಗ ದೇವ್ರ ಪೂಜೆ ಮಾಡ್ತಿರ್ಬೇಕು. ಆಗಾಗ ಅಂದ್ರೆ ಏಕಾದಶಿಗೊಮ್ಮೆ, ಹುಣ್ಣಿಮೆಗೊಮ್ಮೆ. ದ್ವಾದಶಿ ಆಗುದಿಲ್ಲ ನಮ್ಮ ಮನೆಯವರಿಗೆ. ದ್ವಾದಶಿ ನಮ್ಮ ಮನೆಯವ್ರಿಗೆ ಹೇಳಲಿಕ್ಕೆ ಆಗಿಲ್ಲ, ಥಂಡಿರ್ತದೆ, ಅವ್ರಿಗೆ ಹೇಳಲಿಕ್ಕೆ ಆಗಿಲ್ಲ. ಅವತ್ತು ಮಡದಾಗಿನ ತೀರ್ಥ ತಂದ್ಬಿಟ್ಟಿರ್ತೀವಿ ಆಚಾರ. ಮಡದಾಗಿನ ತೀರ್ಥ ತಂದು ಊಟ ಮಾಡಿರ್ತೀವಿ. ಅವತ್ತು ನಮ್ಮ ಮನೆಯಾಗ ಹೇಳಿಕ್ಕೆ ಆಗಿಲ್ಲ. ದ್ವಾದಶಿಗೊಮ್ಮೆ ಅಲ್ಲ. ಆಗಾಗ ಅಂದ್ರೆ ಪ್ರತಿನಿತ್ಯ. ಯಾರು ನಿತ್ಯದಲ್ಲಿ ದೇವರ ಪೂಜೆಯನ್ನ ಮಾಡ್ತಾ ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾ ಇದ್ದಾರೋ ಅಂಥವರಿಗೆ ಆಚಾರ್ಯರು ತಮ್ಮ ರಕ್ಷಣೆಯನ್ನು ನೀಡ್ತಾರೆ ಎಂಬುದಕ್ಕೆ ಇದೊಂದು ದೃಷ್ಟಾಂತ. ದೇವರ ಪಟ್ಟಿಗೆ ಹೊತ್ಕೊಂಡು ಹೊರಟಿದ್ರು, ಮುಂದೆ ಹೊತ್ಕೊಂಡು ಹೊರಟಿದ್ರು. ಆಗ ಹಿಂದಿನಿಂದ ಬಂದಿರುವಂತಹ ಹುಲಿಯನ್ನ ಹೊಡೆದು ಹಾಕಿದ್ರು. ನಮ್ಮ ಪರಿಸ್ಥಿತಿನೂ ಹಾಗೆ ಇರ್ತದೆ. ನಾವು ಏನೋ ದೇವರು ಶಾಸ್ತ್ರ ಪುರಾಣ ಅನ್ಕೋತಿರ್ತೀವಿ, ಹಿಂದಿನಿಂದ ಏನ್ ಬಂದಿರ್ತೋ ಗೊತ್ತಿಲ್ಲ. ಆ ಹಿಂದಿನಿಂದ ಬಂದಿರುವಂತಹ ವಿಘ್ನವನ್ನ ಪರಿಹಾರ ಮಾಡ್ಲಿಕ್ಕೆ ಆಚಾರ್ಯ ಸದಾ ಜಾಗರೂಕರಾಗಿ ನಿಂತಿರ್ತಾರಂತೆ. ಅದಕ್ಕೆ ಅವ್ರನ್ನ ಕೇಳ್ಕೋಬೇಕಂತೆ, ಸ್ವಾಮಿ ಸತ್ಯತೀರ್ಥರನ್ನ ನೀವು ಹೇಗೆ ರಕ್ಷಣೆ ಮಾಡಿದ್ದೀರಿ ಹಾಗೆ ನಮ್ಮನ್ನು ಸ್ವಲ್ಪ ರಕ್ಷಣೆ ಮಾಡ್ತೀರಿ ಅಷ್ಟೇ. ಯಾಕೆ? ನಮಗ್ ಬೇರೆ ಉಸಿರಾಟ ಇಲ್ಲ. ಸರ್ವಮೂಲ ಗ್ರಂಥಗಳೇ ಉಸಿರಾಟ ನಮಗೆ. ಅದನ್ನೇ ಒಂದು ಅಕ್ಷರ ಕೇಳಿದ್ರೆ ಉಸಿರಾಟ ಮಾಡ್ತೀವಿ, ಅದನ್ನ ಕೇಳೇ ಒಂದು ಊಟ ಮಾಡ್ತೀವಿ, ನಾವು ಬೇರೆ ಮಾಡೋದಿಲ್ಲ. ಆದ್ರಿಂದ ನಮ್ಮ ರಕ್ಷಣೆಯನ್ನು ನೀವೇ ಮಾಡಬೇಕು ಅಂತ ಕೇಳಿಕೊಂಡ್ರೆ ಆಚಾರ ಅವಶ್ಯವಾಗಿ ರಕ್ಷಣೆ ಮಾಡ್ತಾರಾದ್ರಿಂದ ಸತ್ಯತೀರ್ಥರ ಘಟನೆಯನ್ನು ನಾವು ಹೀಗೆ ತಿಳಿಬೇಕು ಅಂತ ನನ್ನೊಂದು ಅನುಸಂಧಾನ. ಸತ್ಯೋಚ್ಛೇದೇ ಸ್ವೇಚ್ಛಾಯಾತಂ ವ್ಯಾಘ್ರಾಕಾರಂ ದೈತ್ಯ ವ್ಯಾಘ್ರಂ ಪ್ರಾಳೇಯಾದ್ರೆ ಪ್ರಾಂತೆ ಪ್ರಾಜ್ಞಾ ಪಾಣೇರ್ಲೀಲಾ ಲೇಶೇನ ಸ್ಯತ್. ಬದರಿಗೆ ಬಂದ್ರು. ಇದು ಯಾವ ಬದರಿ? ನಾವು ಕಾಣುವಂತಹ ಬದರಿಗೆ ಬಂದು ಆಚಾರ್ಯರು ಅಲ್ಲಿಂದ ಮತ್ತೆ ಎಲ್ಲ ಶಿಷ್ಯರನ್ನ ಅಲ್ಲೇ ಇಳಿಸಿ, ನಾನು ಮಾತ್ರ ಅಲ್ಲಿಗೆ ಹೋಗಿ ಬರ್ತೇನೆ,
ನೀವೆಲ್ಲ ಇಲ್ಲೇ ಇರಿ ಅಂತ ಹೇಳಿದರು. ಮತ್ತೆ ಅಲ್ಲಿ ಹೋಗ್ಬೇಕಲ್ಲ ಹಿರೇಬದರಿಗೆ, ಒಟ್ಟಿನಲ್ಲಿ ಬದರಿಗೆ ಹೋಗಬೇಕು ಅಂದಾಗ ಅಲ್ಲಿ ಹೋಗ್ತೀವಿ ಅಂತ ಹೇಳಿ ಹೊರಟು ನಿಂತ್ಕೊಂಡ್ರು. ಇವರಿಗೆ ಒಂದು ವಿಶ್ವಾಸ ಇತ್ತು, ಹಿಂದಿನ ಬಾರಿ ಹೋದವರು ಮತ್ತೆ ಈ ಬಾರಿ ಹೋಗಿ ಬರ್ತಾರೆ ಅಂತ ವಿಶ್ವಾಸ ಇತ್ತು. ನೀವು ಬರೋಷ್ಟು ದಿವಸ ನಾವಿಲ್ಲಿ ಜಪತಪವನುಷ್ಠಾನವನ್ನು ಮಾಡ್ತಾ ಇರ್ತೀವಿ ಅಂತ ಕಳಿಸಿದ್ದಾರೆ. ಹೋದ್ರು ಆಚಾರ್ಯ. ಹೋದ ಕೂಡಲೇ ಮತ್ತೆ ಯಥಾ ಪ್ರಕಾರ ವ್ಯಾಸಾಶ್ರಮ 7ನೇ ಸರ್ಗದಲ್ಲಿ ನೋಡಿದ್ರಲ್ಲ, ಅದೇ ವ್ಯಾಸಾಶ್ರಮ. ವ್ಯಾಸಾಶ್ರಮಕ್ಕೆ ಹೋಗಿ ಬ್ರಹ್ಮಸೂತ್ರ ಭಾಷ್ಯ ಗ್ರಂಥವನ್ನ ವೇದವ್ಯಾಸ ದೇವರ ಮುಂದಿಟ್ಟು ನಮಸ್ಕಾರ ಹಾಕಿ, ಸ್ವಾಮಿ ನೀನು ಕಳೆದ ಬಾರಿ ಬಂದಾಗ ಆದೇಶ ಮಾಡಿದ್ದಿ ಬ್ರಹ್ಮಸೂತ್ರ ಭಾಷ್ಯಗಳಿಗೆ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಬರೀರಿ ಅಂತ ತಿಳ್ಕೊಂಡು ತಂದಿದ್ದೇನೆ. ಒಂದು ಬಾರಿ ನಿಮ್ಮ ಕಣ್ಣಿಗೆ ಹಾಕಿಬಿಟ್ರೆ ನಮ್ಮ ಸಮಾಧಾನ, ಒಂದು ಬಾರಿ ನಿಮ್ಮ ಕಣ್ಣಿಗೆ ಹಾಕಿಬಿಟ್ರೆ ಸಮಾಧಾನ, ನೀವು ಒಂದು ಸರ್ತಿ ನೋಡಿಬಿಡ್ರಿ ಅಂತ ಹೇಳಿ ಅವರಿಗೆ ಕೊಟ್ಟು ಅರ್ಥಾತ್ ನಿಮಗೆ ಸಮರ್ಪಣೆಯನ್ನು ಮಾಡಿದ್ದೇವೆ ಅಂತ ಹೇಳಿದರು. ಇದು ಎಂತಹ ಒಂದು ಶುಭ ಕಾರ್ಯ ಅಂತ ತಿಳ್ಕೊಂಡಿದ್ದೀರಿ, ಮಂಗಳ ಕಾರ್ಯ. ದೇವರು ಹೇಳಿದಂತೆ ನಡೆಸಿ ದೇವರಿಗೆ ಸಮರ್ಪಣೆಯನ್ನು ಮಾಡೋದು ಇದೊಂದು ದೊಡ್ಡ ಕಾರ್ಯ. ಇದು ಬಹಳ ಸಂತೋಷ ಆಯಿತು, ಬಹಳ ಸಂತೋಷ ಆಯಿತು ವ್ಯಾಸರಿಗೆ. ಮತ್ತೆ ನಾರಾಯಣಾಶ್ರಮ ಕರ್ಕೊಂಡು ಹೋದರು. ಅವರಿಗೆ ತೋರಿಸಿದ್ರು ನಾರಾಯಣ ದೇವರಿಗೆ. ನಾರಾಯಣ ದೇವರು ಎಷ್ಟು ಸಂತೋಷ ಪಟ್ಟರು, ಮಧ್ವರನ್ನ ಆಲಿಂಗನ ಮಾಡಿಕೊಂಡ್ರು, ವ್ಯಾಸರ ಆಲಿಂಗನ ಮಾಡಿಕೊಂಡಿದ್ದಾರೆ. ಅಂತೂ ನೀವು 3ನೇ ಅವತಾರ ಮಾಡಿದ್ದೇನು ವ್ಯರ್ಥ ಆಗಲಿಲ್ಲ, ಒಳ್ಳೆ ಕೆಲಸ ಆಯ್ತು, ಸಂತೋಷ ಆಯಿತು ಅಂತ ತಿಳ್ಕೊಂಡು ಹೇಳಿದರು. ಎಷ್ಟೋ ದಿನಗಳ ಕಾಲ ಅಲ್ಲೇ ಇದ್ರು. ಅಲ್ಲೇ ಇದ್ದ ಮೇಲೆ ಮತ್ತೆ ಹೊರಡ್ರಿ ಎಂದರು. ಆಯ್ತು ಬಂದಿದ್ದೆಲ್ಲ ಕೆಲಸ ಮುಗೀತು ಹೊರಡ್ರಿ ಎಂದರು. ಅವರಂದ್ರು ಹೋದ್ ಸರ್ತಿ ಹೋಗ್ರಿ ಎಂದದಕ್ಕೆ ಒಂದು ಕಾರಣ ಕೊಟ್ಟಿದ್ರಿ. ಗೀತಾ ಭಾಷ್ಯ ಬರ್ಕೊಂಡು ಬಂದಿದ್ದೆ, ತೋರಿಸಿದ್ದೆ. ಸೂತ್ರ ಭಾಷ್ಯ ಬರೀ ಎಂದಿದ್ರಿ, ಬರೆದುಕೊಂಡು ಬಂದೀನಿ. ಅಷ್ಟರಲ್ಲಿ ಮಧ್ಯದಲ್ಲಿ ಸದಾಚಾರ ಸ್ಮೃತಿ ಆಗಿತ್ತು, ತಂತ್ರಸಾರ ಸಂಗ್ರಹ ಆಗಿತ್ತು, ಅಡಭಾಷ್ಯ ಆಗಿತ್ತು, ಎಲ್ಲ ಪ್ರಮುಖ ಪ್ರಮುಖ ಕೃತಿಗಳನ್ನೆಲ್ಲ ಬರೆದಾಗಿತ್ತು. ಇನ್ನ ಹೋಗೋದಿಲ್ಲ. ನೀವು ಸುಮ್ಮನೆ ನಿಮ್ಮನ್ನು ಬಿಟ್ಟು ಹೋಗೋದು ನಂಗೆ ತೃಪ್ತಿ ಇಲ್ಲ ಅಲ್ರಿ. ಇಲ್ಲಿ ಹರಿಯೋ ಈ ಗಂಗೆಯನ್ನು ಬಿಟ್ಟು ನಮ್ಮೂರ್ಗೆ ಹೋಗಿ ಏನು ಮಾಡಲಿ, ನಾನು ಏನು ಮಾಡಲಿ, ನಿಮ್ಮನ್ನು ಬಿಟ್ಟು ನಾ ಹೋಗಿ ಏನು ಮಾಡಲಿ ಅಂತ ಕೇಳಿದಾಗ ನಾರಾಯಣ ದೇವರಂದ್ರಂತ ವ್ಯಾಸರ ಕಡೆಗೆ ಮುಖ ನೋಡಿದ್ರು. ವ್ಯಾಸರಂದ್ರು ಏನು ಮಾಡ್ಬೇಕಂತೀರಿ ಇವರಿಗೆ, ನೀವೊಂದು ವರ ಕೊಡ್ರಿ, ನಾವೊಂದು ವರ ಕೊಟ್ಬಿಡ್ತೀನಿ, ಕಳಿಸ್ಬೋಣ ಅಂದ್ರಂತ. ಏನು ವರ ಕೊಡ್ತೀನಿ ಅಂದ್ರು ಅವರು. ನಾರಾಯಣ ದೇವರಂದ್ರು ನಾನೊಂದು ವರ ಕೊಡ್ತೀನಿ, ಏನು, ನಾನು ನಿಮ್ಮ ಜೊತೆಗೆ ಸದಾ ಇರ್ತೀನಿ ಅಂತ ವರ ಕೊಡ್ತೀನಿ ಅಂದ್ರು ಅವರು. ಹೌದಾ, ಸರಿ, ನೀವು ಸದಾ ಇರ್ತೀನಿ ಅಂತ ವರ ಕೊಟ್ಟರೆ ವ್ಯಾಸ ಏನು ಕೊಡ್ತಾರೆ, ಅವರು ಒಂದು ವರ ಕೊಡ್ತಾರೆ ಅಂತ. ಆ ವರ ಏನು ಕೊಟ್ಟರು, ಇವರು ಬ್ರಹ್ಮಸೂತ್ರ ಭಾಷ್ಯ ಸಮರ್ಪಣೆ ಮಾಡಿ ಕೆಲವು ದಿವಸ ಅಲ್ಲಿದ್ದು ಅಲ್ಲಿಂದ ಹೊರಡಬೇಕಾದಾಗ ನಾರಾಯಣ ದೇವರು ವ್ಯಾಸದೇವರು ಕೊಟ್ಟಿರುವಂತಹ ವರ ಏನು ಅಂತ ಕೇಳಿದ್ರೆ 24ನೇ ಶ್ಲೋಕ. ಪ್ರಾಪಸ ನಾರಾಯಣತಃ ಶುದ್ಧ ಶಿಲಾತ್ಮ ಪ್ರತಿಮಾಗ ಯಾಸು ಸಪದ್ಮಾ ಸಹಿತೋ ದೋಷಹಿತ ಸನ್ನಿಹಿತಗ. ವ್ಯಾಸಮುಷ್ಟಿಗಳು ಕೊಡ್ತಾ ಇದ್ದಾರೆ. ವ್ಯಾಸಮುಷ್ಟಿಗಳು ಅಂತ ಕೇಳಿದ್ದೀರಲ್ಲ, ಸ್ವಾಮಿಗಳು ಪೂಜೆ ಮಾಡೋ ಕಾಲದಲ್ಲಿ ವ್ಯಾಸಮುಷ್ಟಿಗಳನ್ನು ತೋರಿಸ್ತಾರಲ್ಲ, ಅದು ಕೊಟ್ಟಿದ್ದು ನಾರಾಯಣ ದೇವರು, ವ್ಯಾಸರಲ್ಲ. ನಾರಾಯಣನಿಂದ ದತ್ತವಾದ ವ್ಯಾಸಮುಷ್ಟಿಗಳು ಅಂತ ಹೇಳ್ಬೇಕು, ಅದನ್ನು ಹೇಳುವಾಗ ಹಂಗೆ ಹೇಳ್ಬೇಕು. ಅದನ್ನು ನಾರಾಯಣ ದೇವರು ಕೊಟ್ಟಿದ್ದು, ವ್ಯಾಸರು ಇದ್ದದ್ದು ಎರಡು. ಲಕ್ಷ್ಮೀ ಇದರಲ್ಲಿ ವೇದವ್ಯಾಸ ದೇವರು ಇದ್ದಾರೆ, ನಾರಾಯಣ ದೇವರು ಇದ್ದಾರೆ. ಇವತ್ತು ಇದನ್ನು ನಾನು ಹೇಳಲಿಕ್ಕೆ ತುಂಬಾ ಸಂತೋಷ ಪಡ್ತೀನಿ, ನಿಮ್ಮೆಲ್ರಿಗೂ ಅದನ್ನು ಸಂತೋಷ ಪಡಿಸ್ತೀನಿ. ಯಾಕೆ ಅಂತ ಗೊತ್ತಾಗತ್ತೆ. ಯಾಕೆ ಅಂತ ಇವತ್ತು ಹೇಳಿದೆ ಅಂದ್ರೆ ನೀವೆಲ್ಲ ತುಂಬಾ ಖುಷಿ ಪಡ್ತೀರಿ. ವ್ಯಾಸಮುಷ್ಟಿ ವಿಚಾರ ಇವತ್ತು ಬಂದದ್ದು ಬಹಳ ದೊಡ್ಡ ವಿಚಾರ ಇವತ್ತು. ಅದು 8 ಮುಷ್ಟಿಗಳನ್ನು ಕೊಟ್ರಂತ, ಬೇರೆ ಏನಿಲ್ಲ. ಅಲ್ಲಿರೋ ಒಂದು ಮಣ್ಣಿನ ಮುಷ್ಟಿ ತೆಗೆದು ಕೊಡ್ತಾ ಹೋದ್ರು. ನಾರಾಯಣ ದೇವರ ಕೈಯಿಂದ ಬಂದಂತೆ ಅದೆಲ್ಲ ಶಾಲಿಗ್ರಾಮ ರೂಪ ಆಗೋಗ್ಬಿಟ್ವು. ಅವೆಲ್ಲ ಗಟ್ಟಿ ಮುಟ್ಟಿ ಆಚಾರ್ಯ ಕಾಲದಿಂದ ಇವತ್ತಿನವರೆಗೂ ನಿತ್ಯ ಅಭಿಷೇಕ ಮಾಡಿದ್ರು ಒಂದು ಕಾಲು ಉದುರಿಲ್ಲ ಅದರಿಂದ. ವಿಚಾರ ಮಾಡಿ ನೋಡ್ರಿ, ಮಣ್ಣಿನ ಮುಷ್ಟಿ ಆಗಿದ್ರೆ ಏನಾಗ್ಬಿಡೋದು. ಇಷ್ಟೊತ್ತಿಗೆ ಕರಿ ಗೋವಿಂದ. ಹೆಂಗ ರಾಮೇಶ್ವರೊಳಗೆ ರಾಮಚಂದ್ರ ಉಸುಕಿನಿಂದ ಮೂರ್ತಿ ಸ್ಥಾಪನಾ ಮಾಡಿದ್ರು, ಇವತ್ತಿಗೂ ಏನಾಗಿಲ್ಲೋ ಹಾಗೆ ನೋಡ್ರಿ. ಅವತ್ತು ರಾಮಚಂದ್ರ ಉಸುಕಿನಿಂದ ರುದ್ರದೇವರು ಮಾಡಿದ್ರು, ಇವತ್ತು ಆಚಾರ್ಯರಿಗೆ 8 ಮುಷ್ಟಿಗಳನ್ನ ಎತ್ತಿ ಕೊಟ್ಬಿಟ್ರು. ಕೊಟ್ಟವರು ಯಾರು? ನಾರಾಯಣ. ಪ್ರಾಪಸ ನಾರಾಯಣ ತಗ ಶುದ್ಧ ಶಿಲಾತ್ಮ ಪ್ರತಿಮಾಗ ಯಾಸು ಸ ಪದ್ಮಾ ಸಹಿತೋ ದೋಷಹಿತ ಸನ್ನಿಹಿತಗ. ಶಿಲಾತ್ಮ ಪ್ರತಿಮಾಹ ಅಂದಿದ್ದಾರೆ, ಕಲ್ಲಿನ ರೂಪದಲ್ಲೇ ಇದ್ದದ್ದು ಅಂತ ಹೇಳಿದ್ದಾರೆ. ಆ ಒಂದೊಂದು ಮುಷ್ಟಿಗಳನ್ನ ಕಲ್ಲುಗಳನ್ನ ಎತ್ತಿ 8 ಕೊಟ್ರಂತೆ. ಆಚಾರ್ಯ ಸುಮ್ಮನೆ ತಮಾಷೆಯಾಗಿ 8 ಯಾಕೆ ಕೊಟ್ರಿ ಅಂದ್ರು. ಸುಮ್ಮನೆ ಕೇಳು, ಈ 8 ಯಾಕೆ ಕೊಟ್ರಿ? ಅದಕ್ಕೆ ನಾರಾಯಣ ಅಷ್ಟಾಕ್ಷರ ಮಂತ್ರ ಅಂದವಷ್ಟೇ, ಬೇರೆ ಏನಿಲ್ಲ. ಉತ್ತರ ಸಿಕ್ಬಿಡ್ತಲ್ಲಿ. ನಾರಾಯಣ ಎಷ್ಟಕ್ಷರ ಮಂತ್ರ? ಅದು ಅಷ್ಟಾಕ್ಷರ ಮಂತ್ರ. ವಾಸುದೇವ ಎಷ್ಟು? 12 ಅಕ್ಷರ ಮಂತ್ರ. ವಾಸುದೇವ 12 ಅಕ್ಷರ, ಕೃಷ್ಣ 6 ಅಕ್ಷರ.
ಆಮೇಲೆ ನಾರಾಯಣ ಅಷ್ಟಾಕ್ಷರ. ನಾರಾಯಣ ಅಂತ ಅನ್ನೋದಲ್ಲ, ಅದು ಅಷ್ಟಾಕ್ಷರ ಮಂತ್ರ. ಓಂ ನಮೋ ನಾರಾಯಣಾಯ. ಈ ಅಷ್ಟಾಕ್ಷರ ಮಂತ್ರ ಇದೆಯಲ್ಲ, ಒಂದೊಂದು ಅಕ್ಷರಕ್ಕೆ ಒಂದೊಂದು ಮುಷ್ಟಿಗಳನ್ನು ಕೊಟ್ಟರಂತೆ. ಅದು ಹೇಗೆ ಸನ್ನಿಧಾನ ಮಾಡಿಕೊಂಡ್ರು ನೋಡ್ರಿ ಅದಲ್ಲಿ. ಹಾಗೆ ಒಂದೊಂದು ಕೊಡ್ತಾ ಇದ್ದಾರೆ. ಒಂದೊಂದು ತೆಗೆದು ಓಂ ನ ಮೋ ನಾ ರಾ ಯ ನ ಕೊಟ್ಬಿಡ್ಬೇಕು. ಹಾಗೆ ನಮೋ ನಾರಾಯಣ ಅಂತ ಒಂದೊಂದೊಂದೊಂದು ಕೊಟ್ಟಿದ್ದಾರೆ. ಅಷ್ಟಾಕ್ಷರ ಮಂತ್ರ ಪ್ರತಿಪಾದ್ಯನಾದ ನಾರಾಯಣ ಅಷ್ಟ ಮುಷ್ಟಿಗಳನ್ನು ಕೊಟ್ಟಿದ್ದಾರೆ ಆಚಾರ್ಯ ಕೈಯಲ್ಲಿ. ಆಚಾರ್ಯ ತೆಗೆದುಕೊಂಡು ಇದೇನು ಅಂತ ಕೇಳಿದ್ರು. ಯಾಸು ಸಪದ್ಮಾ ಸಹಿತೋ ದೋಷಹಿತ ಸನ್ನಿಹಿತ. ನಿತ್ಯ ಸನ್ನಿಧಾನ ಇಲ್ಲಿ, ನಿತ್ಯ ಸನ್ನಿಧಾನ ನಂದು ಅಂದ್ರು. ನಿತ್ಯ ಸನ್ನಿಧಾನ. ಅದಕ್ಕೆ ನಾರಾಯಣ ದೇವರಿಂದ ಕೊಡಲ್ಪಟ್ಟ ವ್ಯಾಸಮುಷ್ಟಿಗಳನ್ನೆಲ್ಲ ಕೊಟ್ಟರು, ಅಲ್ಲೇ ಇದ್ರು. ಪ್ರಾಪಸ ನಾರಾಯಣತಃ ಶುದ್ಧಶಿಲಾತ್ಮ ಪ್ರತಿಮಾಹ ಯಾಸು ಸಪದ್ಮಾ ಸಹಿತೋ ದೋಷಹಿತ ಸನ್ನಿಹಿತ. ಆಚಾರ್ಯಂದ್ರು ಬಂದಾಗೆಲ್ಲ ಹಿಂಗೆ ಒಂದೊಂದು ಕೊಟ್ಟುಕೊತ್ತಿದ್ರೆ ಬಹಳ ಸಂತೋಷ ನಮಗೆ. ಹೋದ್ ಸರ್ತಿ ಬಂದಾಗ ಬ್ರಹ್ಮತರ್ಕ ಕೊಟ್ಟಿದ್ರಿ, ಈ ಸರ್ತಿ ಬಂದಾಗ ವ್ಯಾಸಮುಷ್ಟಿ ಕೊಟ್ಟಿರಿ. ಹಿಂಗೆ ಬಂದಾಗೆಲ್ಲ ಏನಾರ ಕೊಡ್ತಿರ್ಬೇಕು. ಅದಕ್ಕೆ ಆಚಾರ ಬಂದಾಗ ಒಂದು ಏನು ಕೊಡ್ತಿರ್ತಾರಂತ ಹಿಂಗಿರ್ತಾರಂಗಿಲ್ಲ ಹಂಗೆ. ಅದಕ್ಕೆ ಇಷ್ಟಂದ್ರು. ಅಂದ ಮೇಲೆ ಮತ್ತೆ ವ್ಯಾಸರಿಗೆ ನೀವೇನು ಕೊಡ್ತೀರಿ ಅಂದ್ರು. ನಾ ಏನು ಕೊಡ್ಲಿ ಅಂದ್ರೆ ಕೊಟ್ಟಾತಲ್ಲ ಅಂದ್ರೆ ಅವ್ರು ನಾರಾಯಣದೇವ್ರು ಕೊಟ್ಟದ್ದು ನಿಮ್ ಕೊಡ್ರಿ ಅಂತ ಕೇಳಿದ್ರೆ, ಒಂದು ಕೆಲಸ ಮಾಡ್ರಿ, ನೀವು ಎಲ್ಲಿ ಸ್ನಾನ ಮಾಡ್ತೀರಿ ಆ ನೀರಿನಲ್ಲಿ ಗಂಗಾ ಸನ್ನಿಹಿತರಿರ್ತಾವೆ ಅಂತ ವರ ಕೊಟ್ಟರು. ಇದು ವ್ಯಾಸರು ಕೊಟ್ಟಿರುವಂತಹ ವರ. ತೀರ್ಥಂ ಪ್ರಮೇ ಇದರಲ್ಲಿ ಭಾವಪ್ರಕಾಶ ಕಾಲದಲ್ಲಿ ಇದೆ ನೋಡ್ರಿ. ತೀರ್ಥಂ ಸ್ವಪಾರ್ಶ್ವಭೂಮಿಂಚ ಮೋಕ್ತುಂ ನೇಚ್ಛತಿ ಸನ್ಮತೌ ತ್ವತ್ಸ್ನಾನಾಂಬುನಿ ಗಂಗಾ ಸ್ಯಾತ್ ಶಿಲಾಸು ಆಸು ಅಹಮಿತ್ಯದಾತ್. ತೀರ್ಥಂ ಸ್ವಪಾರ್ಶ್ವಭೂಮಿಂಚ, ಗುರುಗಳನ್ನ ತೆಗೆದು ಗಂಗಾ ನದಿಯನ್ನ ಮತ್ತು ತಮ್ಮ ಸಾಮೀಪ್ಯವನ್ನ ಮೋಕ್ತುಂ ನೇಚ್ಛತಿ, ಬಿಡ್ಲಿಕ್ಕೆ ಇಚ್ಛೆ ಇಲ್ಲದೆ ಇದ್ದಾಗ ಸನ್ಮತವು ಆಚಾರ್ಯರು ಬಿಡಂಗಿಲ್ಲ ಅಂತಂದಾಗ ತ್ವತ್ಸ್ನಾನಾಂಬುನಿ ಗಂಗಾ, ಎಲ್ಲಿ ಆಚಾರ್ಯರು ಸ್ನಾನ ಮಾಡ್ತಾರೋ ಅಲ್ಲೇ ಗಂಗಾ ಬಂದ್ಬಿಡ್ತಾಳಂತೆ. ಆಚಾರ್ಯರು ಸ್ನಾನ ಮಾಡಿದ ನೀರಿನಲ್ಲಿ ಗಂಗೆ ಇರ್ತಾಳೆ. ಆಮೇಲೆ ಶಿಲಾಸು ಆಸು, ಈ ಕಟ್ಟು ಕೊಟ್ಟಿದ್ದೇನಲ್ಲ ಈ ಕಲ್ಲುಗಳಲ್ಲಿ, ಇದರಲ್ಲಿ ನಾನೇ ಸನ್ನಿಹಿತರಿರ್ತೀನಿ ಹೋಗು ಅಂದ್ಬಿಟ್ಟು. ಏನ್ರಿ ಇಂಥ ಅನುಗ್ರಹ ಜಗತ್ತಿನಲ್ಲಿ ಇನ್ಯಾರಿಗೂ ಇಲ್ಲ, ಇನ್ಯಾರಿಗೂ ಇಲ್ಲ. ಈ ವ್ಯಾಸಮುಷ್ಟಿ ಯೋಗ ಅಂತ ಕರೀತಾರೋ, ಹರಿಸಂಕಲ್ಪವೋ ಗುರುಗಳ ಸಂಕಲ್ಪವೋ ಗೊತ್ತಿಲ್ಲ. ಇವತ್ತು ಬಂದದ್ದು ಪರಮಾದ್ಭುತವಾದದ್ದು. ಯಾಕೆ ಇವತ್ತು ರಘುನಾಥ ತೀರ್ಥರ ಆರಾಧನೆ. ಇವತ್ತು ಉತ್ತರಾದಿ ಮಠದ ಪರಂಪರೆಯಲ್ಲಿ ಬರುವಂತಹ ಮಹಾನುಭಾವರು ಟೀಕಾಕೃತ್ಪಾದರ ಸನ್ನಿಧಾನದಲ್ಲಿ ಇರುವಂಥವರು ರಘುನಾಥ ತೀರ್ಥರು. ರಘುತ್ತಮ ಸ್ವಾಮಿಗಳ ಗುರುಗಳು, ರಘುವರ್ಯರ ಗುರುಗಳು ರಘುನಾಥ ತೀರ್ಥರು. ಯಾಕೆ ಇದು ಹೇಳಬೇಕಾಯಿತು ಅಂತಂದ್ರೆ, ಅವರು ಪೂಜೆ ಮಾಡಿ ನಿರ್ಮಾಲ್ಯ ವಿಸರ್ಜನೆ ಮಾಡುವಾಗ ಒಂದು ವ್ಯಾಸಮುಷ್ಟಿ ಹೋಗ್ಬಿಡ್ತಂತೆ. ರಘುನಾಥ ತೀರ್ಥರು ಪೂಜೆ ಮಾಡುವಾಗ ಹೀಗೆ ಹಿರಿಯರ ಬಾಯಿಂದ ಕೇಳಿದ್ದು. ಆ ಪೂಜೆ ಮಾಡಿ ಮುಗಿಸಿ ನಿರ್ಮಾಲ್ಯ ವಿಸರ್ಜನೆ ಮಾಡೋ ಕಾಲಕ್ಕೆ ಒಂದು ವ್ಯಾಸಮುಷ್ಟಿ ಹೋಗ್ಬಿಡ್ತು, ಗೊತ್ತಾಗೋದಿಲ್ಲ, ಅದು ಹೋಗ್ಬಿಡ್ತು. ಆಮೇಲೆ ಅದು ಲಕ್ಷಕ್ಕೆ ಬಂತು, ಒಂದು ವ್ಯಾಸಮುಷ್ಟಿ ಹೋಗ್ಬಿಟ್ಟದು. ಏನ್ ಮಾಡಬೇಕು? ಸಂಸ್ಥಾನ ಪ್ರತಿಮೆ ಅದು. ಆಚಾರ್ಯರಿಂದ ಹೀಗೆ ಪರಂಪರೆಯಲ್ಲಿ ಬರಬೇಕಾದ್ದು ರಘುನಾಥ ತೀರ್ಥರಿಗೆ ಎಷ್ಟು ಸಮಸ್ಯೆ ಆಯಿತು, ಏನ್ ಮಾಡ್ಬೇಕಿದನ್ನ ಅಂತ ಹೇಳಿ ತುಂಬ ಒದ್ದಾಡಿದ್ರು, ಪ್ರಾರ್ಥನೆ ಮಾಡಿದರು ದೇವರಿಗೆ. ತಪಸ್ವಿಗಳು, ಮಹಾ ತಪಸ್ವಿಗಳು ಪ್ರಾರ್ಥನೆ ಮಾಡಿದಾಗ ಸ್ವಪ್ನ ಆಯಿತಂತೆ. ನಾಳೆ ಬೆಳಿಗ್ಗೆ ನದಿಯಲ್ಲಿ ನೀವು ನದಿ ದಂಡೆ ಮೇಲೆ ನಿಂತ್ಕೊಂಡಿರ್ರಿ, ಸ್ನಾನ ಮಾಡಿ ಜಪ ಮಾಡ್ತಾ ಇರ್ರಿ, ನಾನು ಬರ್ತೀನಿ, ಕೂರ್ಮ ರೂಪದಿಂದ ಬರ್ತೀನಿ. ವೇದವ್ಯಾಸ ಹೇಳಿದಂತೆ ಕೂರ್ಮ ರೂಪದಿಂದ ಬರ್ತೀನಿ, ಅಭಿಷೇಕ ಮಾಡ್ತಿರ್ರಿ. ಯಾವ ಕೂರ್ಮ ಸಂಚಾರ ಮಾಡ್ತದೋ ಅದನ್ನು ಮಾತ್ರ ತಗೊಳ್ರಿ, ಉಳಿದ್ ಬಿಟ್ಬಿಡ್ರಿ ಅಂತ ಹೇಳಿದಂತೆ. ಆಯಿತು ಅಂತ ಹೇಳಿ ಆ ನದಿ ದಂಡಿ ಮೇಲೆ ನಿಂತ್ಕೊಂಡು ಕಾಯ್ತಾ ಇದ್ರು ರಘುನಾಥ ತೀರ್ಥರು. ಬಂದುವಂತೆ, ಬೇಕಾದಷ್ಟು ಬಂದುವಂತೆ, ಕಲ್ಲುಗಳೆಲ್ಲ ಹರ್ಕೊಂಡು ಬರ್ತಾ ಇತ್ತಂತೆ. ಹಾಲು ತೆಗೆದುಕೊಂಡು ಒಂದಕ್ಕೆ ಹಾಕಿದಾಗ ಮಾತ್ರ ಒಂದು ಮಾತ್ರ ಹೀಗೆ ಪ್ರದಕ್ಷಿಣೆ ಹಾಕೊಂಡು ಬಂತಂತೆ. ಅದನ್ನೇ ತೆಗೆದುಕೊಂಡು ಬಂದು ಇದು ವ್ಯಾಸಮುಷ್ಟಿ ಬದಲಾದ ಕೂರ್ಮ ಶಾಲಿಗ್ರಾಮ ಆಗಿ ನಿಂತ್ಕೊಂಡು ಇವತ್ತಿಗೂ ಮಠದಲ್ಲಿ ಪೂಜ್ಯ ಸ್ವಾಮಿಗಳು ಅದರ ಅಭಿಷೇಕವನ್ನ ಮಾಡ್ತಾರೆ. ನೋಡ್ಲಿಕ್ಕೆ ಸಿಗುತ್ತೆ ಅದನ್ನ. ಏನ್ ಆಶ್ಚರ್ಯ! ಅನೇಕ ಮಠಗಳಲ್ಲಿ ಅನೇಕ ತರಹದ ಶಾಲಿಗ್ರಾಮಗಳು ಉಂಟು. ನಮ್ಮ ಮಠದಲ್ಲಿ ನಾನು ಹೇಳ್ತಾ ಇರೋ ವಿಚಾರ, ನಮ್ಮ ಮಠದಲ್ಲಿ ಸ್ವಾಮಿಗಳು ಪೂಜೆ ಮಾಡುವಾಗ ನಾವೆಲ್ಲ ನೋಡಿದ್ದೇವೆ. ಅದು ಏನು ಅಂದ್ರೆ ಹೀಗೆ ಹಾಲು ಹಾಕಿದ್ರೆ ಅದು ಬೆನ್ನಿನ ಮೇಲೆ ಒಂದು ಹನಿ ಬಿದ್ರೆ ಸಾಕು, ಸರ್ರ ಅಂತ ಹಿಂಗೆ ಅಡ್ಡಾಡ್ಕೊಂಡು ಬರ್ತಿರ್ತದೆ. ಪಾಪ ಏನ್ರಿ, ಮೈ ರೋಮಾಂಚನ ಆಗತ್ತೆ. ಎಲ್ಲ ಉಳ್ಕಿ ಅಷ್ಟು ಇಟ್ಟು ನೋಡ್ರಿ ನೋಡಂತ ಆಗ್ತಾಳೆ ಅಂತ ಹೇಳಿ ಅದಿರ್ತದೆ. ನಾವೇ ತಿರುಗ್ತಿರ್ತೀವಿ ಗರ 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 ಅಂತ, ಯಾಕಂದ್ರೆ ಅದು ತಿರುಗಂಗಿಲ್ಲ, ನಾವು ತಿರುಗಬೇಕಾಗ್ತದೆ ಅದ್ರ ಜೊತೆಗೆ. ಆದರೆ ಇದು ತಪಸ್ಸು, ಇದು ರಘುನಾಥ ತೀರ್ಥರ ತಪಸ್ಸು. ರಘುನಾಥ ತೀರ್ಥರ ಆರಾಧನೆ ದಿವಸ ವ್ಯಾಸಮುಷ್ಟಿಗಳ ವಿಚಾರ ಬಂದಿದೆ.
ಇದು ರಘುನಾಥ ತೀರ್ಥರಿಗೂ ಮುಟ್ಟಿರುವಂತಹದ್ದು. ರಘುನಾಥ ತೀರ್ಥರು ಅತ್ಯಂತ ಪ್ರೀತಿಯಿಂದ ಸುಮಧ್ವ ವಿಜಯವನ್ನ ನಮ್ಮ ಮೇಲೆ ಅನುಗ್ರಹ ಮಾಡಿದ್ದಾರೆ. ಟೀಕಾಕೃತ್ಪಾದರ ಸನ್ನಿಧಾನದಲ್ಲಿ ಇದ್ದವರು ಇಲ್ಲದೇ ಇದ್ರೆ ಯೋಗಾಯೋಗವಾಗಿ ಇವತ್ತು ಬರಬೇಕು ಅಂತ ಏನ್ ನಿಯಮ ಹೇಳ್ರೋಣಂತೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ 8-2-16, 8-3-24, ಇದು 24ನೇ ಪದ್ಯ. ನಿನ್ನೆ ಮುಗಿಬೇಕಾಗಿತ್ತು. ಆಕ್ಚುಯಲ್ ಆಗಿ ಇದು ನಿನ್ನೆ ಮುಗಿಬೇಕಾಗಿತ್ತು ಶ್ಲೋಕ, ಇವತ್ತಿಗೆ ಬಂದು ನಿಂತ್ಕೊಂಡಿದೆ ಅಂದ್ರೆ ಅವರ ಅನುಗ್ರಹ ನಮ್ಮ ಮೇಲಿದೆ. ಹೇಳುವರ ಕೇಳುವರ ಎಲ್ಲರ ಮೇಲೂ ಕೂಡ ಇದು ನೋಡ್ರಿ, ಇವೆಲ್ಲ ಸೂಚನೆಗಳಿವೆಲ್ಲ. ಗುರುಗಳು ಹರಿವಾಯುಗಳು ಪ್ರೀತರಾಗಿರ್ತಾರೆ ಎಂಬುದಕ್ಕೆ ಇದು ಸೂಚನಾ. ರಾಯರ ಗ್ರಂಥ ಬಂತು, ಕೃಷ್ಣ ಬಂದ, ರಘುನಾಥ ತೀರ್ಥರ ಆರಾಧನೆ ದಿವಸ ವ್ಯಾಸಮುಷ್ಟಿ ವಿಚಾರ ಬಂತು. ಒಂದೇ ಎರಡೇ ಇಂಥ ಅನೇಕ ಘಟನೆಗಳು ನಡೀತಾ ಬರ್ತಾ ಇದೆ. ಮಧ್ವರಾಯರು ಪ್ರೀತರಾಗ್ತಾರೆ, ನಮ್ಮ ಮೇಲೆ ನಿಮ್ಮ ಮೇಲೆ ಪ್ರೀತರಾಗ್ತಾರೆ. ಹೀಗೆ ನಾವು ಕೇಳ್ಕೊಳ್ಳೋದೇನು ಅಂದ್ರೆ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ, ಬೇರೆ ಏನು ಬೇಡ. ಪ್ರತಿ ಜನ್ಮದಲ್ಲೂ ನಮಗೆ ಆಚಾರ್ಯರೇ ಗುರುಗಳಾಗಿ ಬರಬೇಕು, ಇನ್ನೇನು ಕೇಳೋ ಹಂಗಿಲ್ಲ. ಮಧ್ವಾಚಾರ್ಯರು ಗುರುಗಳಾಗಿ ಬಂದ್ರೆ ನಾವು ಉದ್ಧಾರ ಆಗದಂತೆ ಮತ್ತೆ ಪ್ರಶ್ನೆ ಇಲ್ವೇ ಇಲ್ಲ. ಈ ಒಂದು ಜನ್ಮದಲ್ಲಿ ಕೈ ಹಿಡಿಸ್ಕೊಂಡು ನಡ್ಸ್ಕೊಂಡ್ರೆ ಸಾಲೋದಿಲ್ಲ. ನಾನೊಂದು ಮಧ್ವ ಜಯಂತಿಯ ಸಂದರ್ಭದಲ್ಲಿ ಒಂದು ಲೇಖನ ಹಾಕಿದ್ದೆ. ಈ ಒಂದು ಜನ್ಮದಲ್ಲಿ ನೀವು ಕೈ ಹಿಡಿದು ನಡೆಸೀರಿ ಅಂತಂದ್ರೆ ಸಾಲೋದಿಲ್ಲ ನಮಗೆ. ಯಾಕಂದ್ರೆ ನಮ್ಮ ಯೋಗ್ಯತೆನೇ ಅಷ್ಟದ, ನಮ್ಮ ಕೋತೆ ಅಷ್ಟದ, ನಮ್ಗೆ ಒಂದ್ ಜನ್ಮದಾಗ ಸಾಲೋದಿಲ್ಲ. ಪ್ರತಿ ಜನ್ಮದಲ್ಲಿ ಕೈ ಹಿಡಿದು ನಡೆಸಬೇಕು. ಎಲ್ಲಿವರೆಗೆ ಅಂದ್ರೆ ನೀವು ಮೋಕ್ಷಕ್ಕೆ ಹೋಗೋವರೆಗೂ ನಮ್ಮನ್ನು ಕರ್ಕೊಂಡು ಹೋಗಿ ಮುಟ್ಟಿಸ್ಬಿಡ್ಬೇಕು. ಅಷ್ಟು ಜವಾಬ್ದಾರಿ ನಿಮ್ದು. ನಾವು ಅದನ್ನೇ ಬೇರೆ ಏನ್ ಕೇಳ್ಕೊಳ್ಳಂಗಿಲ್ಲ. ಪ್ರಾಪಸ ನಾರಾಯಣತಃ ಶುದ್ಧ ಶಿಲಾತ್ಮ ಪ್ರತಿಮಾ ಯಾಗುಸ ಪದ್ಮಾ ಸಹಿತೋ ದೋಷಹಿತ ಸನ್ನಿಹಿತಾಗ. ಕೈಯಲ್ಲಿ ನಾರಾಯಣ ದೇವರು ಎತ್ತೆತ್ತಿ ಕೊಡ್ತಾ ಇದ್ರೆ ಆಚಾರ್ಯರು ಎರಡೂ ಕೈಗಳನ್ನ ಜೋಡಿಸಿ ಅವುಗಳನ್ನು ಸ್ವೀಕಾರ ಮಾಡಿ ಕಣ್ಣಿಗೆ ಸ್ಪರ್ಶ ಮಾಡಿ ಮಾಡಿ ತಮ್ಮ ಚೀಲದಲ್ಲಿ ತಮ್ಮ ಜೋಳಿಗೆಯಲ್ಲಿ ಇಟ್ಟುಕೊಳ್ತಾ ಇದ್ರೆ ಆ ಪ್ರತಿಮೆ, ಆ ಕಲ್ಲುಗಳ ಭಾಗ್ಯ ಏನು, ನಾರಾಯಣ ದೇವರ ಸನ್ನಿಧಾನ ಏನು. ಎಲ್ಲಿ ಆಚಾರ್ಯರು ಸ್ನಾನಕ್ಕಿಳಿತಾರೆ, ಎಲ್ಲಿ ಆಚಾರ್ಯರು ನೀರಿನ ಸ್ಪರ್ಶ ಮಾಡ್ತಾರೆ, ಗಂಗೆ ಬಂದು ನಿಂತ್ಕೋಬೇಕಂತೆ ವ್ಯಾಸ ಹೇಳ್ಬಿಟ್ರು. ಅದಕ್ಕೆ ಆಚಾರ್ಯರು ಯಾವ ನದಿಯೊಳಗೆ ಸ್ನಾನ ಮಾಡಿದ್ರು ಗಂಗಾನೇ ಅಲ್ಲಿ. ಏನ್ ಹೇಳಿದಂಗಾಯ್ತು? ಆಚಾರ್ಯರ ಗ್ರಂಥ ಎಲ್ಲವ, ಆಚಾರ್ಯರ ಪಾಠ ಪ್ರವಚನ ಎಲ್ಲಿ ನಡೆದ ಅಲ್ಲಿ ಗಂಗಾ ಸನ್ನಿಹಿತರಾಗೇ ಬಿಡ್ತಾಳೆ. ನೀವೇನು ಮತ್ತೆ ಪ್ರತ್ಯೇಕ ಗಂಗಾಕ್ಕೆ ಹೋಗುವ ಅವಶ್ಯಕತೆ ಇಲ್ಲೇ ಇಲ್ಲ, ಬಿಡಬ್ಯಾಡ್ರಿ. ಹಿಂಗೆ ಹೇಳಿದ ಕೂಡಲೇ ಅದೊಂದು ಬಂತು. ಹಿಂಗೆ ಹೇಳ್ಯಾರ, ಹಂಗಾರೆ ಮುಗದಂಗಾತಿ ಗಂಗಾಕ್ಕೆ ಬಿಟ್ಟ ಬಿಡುದು ಅಂತ ಬ್ಯಾಡ್ರಿ. ನಿತ್ಯ ಗಂಗಾ ಸನ್ನಿಹಿತಳಿರ್ತಾಳೆ ಅಂತ ಅರ್ಥ ಮಾಡಿಕೊಳ್ರಿ. ಇನ್ನು ಮುಂದೆ ಆದ ಮೇಲೆ ಮತ್ತೆ ಅವರಿಬ್ರು ಮಾತಾಡ್ಕೊಂಡ್ರಂತೆ. ಏನ್ ಮತ್ ಮಾತಾಡ್ಕೊಂಡ್ರಿ? ಈಗ ಮತ್ತೆ ಉಲ್ಟಾ ಸುಲ್ಟಾ ಇನ್ನೇನು ಮಾತಾಡ್ಕೊಳ್ಳೋದು, ಮುಗಿದದಲ್ಲ ಕೆಲಸ, ಹೋಗೋಣ ಅಂತಂದ್ರೆ ಇಲ್ಲ, ಇನ್ನೊಂದು ಗ್ರಂಥ ಬರೀಬೇಕು ಅಂತ ಹೇಳಿದ್ರೆ ಮತ್ತೀಗ ಮುಗಿಯವಲ್ತ್ರಿ ಅದು. ಮುಗಿದ್ರೆ ಮತ್ತೆ ವಿಜಯ ಯಾಕಂತದ ಅದಕ್ಕೆ? ಮುಗಿದ್ರೆ ರಾಮಾಯಣ, ಮುಗಿದ್ರೆ ಮಹಾಭಾರತ ಅನ್ನಂಗೆ ಇಲ್ಲದು. ರಾಮಾಯಣ ಮುಗಿಯಂಗಿಲ್ಲ, ಮಹಾಭಾರತ ಮುಗಿಯಂಗಿಲ್ಲ, ಮಧ್ವಿಜಯ ಮುಗಿಯಂಗಿಲ್ಲ, ಮಧ್ವರಾಯರ ಚರಿತ್ರೆ ಮುಗಿಯೋದಿಲ್ಲ. ಪಾರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತುಂ ವಕ್ತುಂ ನಿರುಕ್ತಿ ಸ್ಮ ಸಾಕ್ಷಾದೇನಂ ಧನ್ಯಂ ಭುವನೇ ಮನ್ಯಮಾನಃ. ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಬರೀಬೇಕು ಅಂತ ಆದೇಶವನ್ನ ಮಾಡ್ತಾ ಇದ್ದಾರೆ. ಒಂದು ಜನ್ಮ ಸಾಲೋದಿಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯ ಓದ್ಲಿಕ್ಕೆ ಒಂದು ಜನ್ಮ ಸಾಲೋದಿಲ್ಲ. ಆಚಾರ್ಯರ ಮೇರು ಕೃತಿ, ಅತ್ಯಂತ ಮೇರು ಕೃತಿ ಯಾವುದು ಅಂತ ಕೇಳಿದ್ರೆ ತಾತ್ಪರ್ಯ ನಿರ್ಣಯ ದೊಡ್ಡ ಕೃತಿ. ಹೆಂಗೆ ವೇದವ್ಯಾಸ ದೇವರದ್ದು ಮಹಾಭಾರತ ಅತ್ಯಂತ ಶ್ರೇಷ್ಠವಾದ ಗ್ರಂಥವು, 1,00,000 ಶ್ಲೋಕಾತ್ಮಕವಾದದ್ದು, ಹಾಗೆಯೇ ಆಚಾರ್ಯ ಸರ್ವಮೂಲ ಗ್ರಂಥಗಳಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಪರಮಾದ್ಭುತವಾದದ್ದು. ಒಂದೆರಡು ಮಾತು ಹೇಳಬೇಕು ಅಂತ ಆಶಾ ಆಗ್ಯದ. ಟೈಮ್ ಎಷ್ಟ ಆಗವಲ್ತ, ಯಾಕೆ ಹೇಳೇ ಮುಗಿಸ್ಬಿಡ್ತೀನಿ, ಯಾಕೆ ಬಿಡ್ಬೇಕು ಸುಳ್ಳು. ನೀವು ಕೇಳಲಿಕ್ಕೆ ಕೂತೀರಿ, ಹೌದಿಲ್ಲ? ಮತ್ತೆ ಅಂದ್ರೆ ಆಗಾಗ ನಾ ಕನ್ಫರ್ಮ್ ಮಾಡ್ಕೊತಿರ್ತೀನಿ ರೀ. ಹಂಗೆ ಹೇಳ್ಬಾರ್ದು ಪಾಪ, ಗೌರವಪೂರ್ವಕವಾಗಿ ಹೇಳಬೇಕು. ಪಾರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ. ಪಾರಾಶರ್ಯ ಅಂದ್ರೆ ವೇದವ್ಯಾಸ ದೇವರು, ಪರಾಶರರ ಮಕ್ಕಳಾಗಿರುವಂಥವರು ವೇದವ್ಯಾಸ ದೇವರು. ಪರತತ್ವ ಪ್ರಸಿದ್ಧೈ, ಪರತತ್ವ ಯಾರು? ಭಗವತ್ ಸ್ವರೂಪ. ಆ ಭಗವತ್ ಸ್ವರೂಪದ ಪ್ರಸಿದ್ಧಿಯಾಗಲಿ ಅಂತನ್ನೋದಕ್ಕಾಗಿ, ಜಗತ್ತಿಗೆ ಪರತತ್ವ ತಿಳಿಬೇಕು ಅನ್ನೋದಕ್ಕಾಗಿ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ, ಭಾರತಸ್ಯ ಪರಮಂ ತಾತ್ಪರ್ಯಂ. ಮಹಾಭಾರತದ ತಾತ್ಪರ್ಯ ಎಲ್ಲಿದೆ ಅಂತ ಗೊತ್ತಾಗಬೇಕಲ್ಲ ಜನರಿಗೆ. ಮಹಾಭಾರತದ ಬಗ್ಗೆ ಎಷ್ಟು ತಪ್ಪು ಕಲ್ಪನೆಗಳು ನಿನ್ನೆ ಮೊನ್ನೆ ಎಲ್ಲ ಕೆಲವು ಫೇಸ್ಬುಕ್ನಲ್ಲಿ ಹರಿದಾಡ್ತಾ ಇವೆ. ಅವೆಲ್ಲ ಈಗ ಇಟ್ಕೊಂಡು ಚರ್ಚೆ ಮಾಡ್ತಾ ಕೂತ್ರೆ ಸಮಯ ಸಾಲೋದಿಲ್ಲ ಎಂಬುದಕ್ಕೆ ಸುಮ್ಮನೆ ಇದ್ದೀನಿ. ಸ್ವಂತಕ್ಕೆ ಮಹಾಭಾರತ ಅರ್ಥ ಆಗೋದಿಲ್ಲ. ಅರ್ಥ ಆಗದೇ ಇದ್ರೂ ಅದರ ಬಗ್ಗೆ ಬರೆಯೋದು ಬಿಡಂಗಿಲ್ಲ. ಇದೊಂದು ದೊಡ್ಡ ಸಮಸ್ಯೆ ನಮ್ದು.
ಅರ್ಥ ಆಗಿಲ್ಲ ಹೋದಲು ಕೈ ಬಿಟ್ಬಿಡ್ಬೇಕ್ರಿ. ನಮ್ದು ನಿಯಮ ಏನು ಅರ್ಥ ಆಗಿಲ್ಲ ಕೈ ಬಿಟ್ಬಿಡ್ತೀವಿ ನಾವೆಲ್ಲ. ಇವು ಕೆಲವರು ಚಟ, ದುಶ್ಚಟ ಏನು ಅಂದ್ರೆ ಅರ್ಥ ಆಗದೆ ಇದ್ರು ಅಡ್ಡಿಲ್ಲ, ಅದ್ರ ಬಗ್ಗೆ ಏನಾರ ಬರಿಬೇಕು. ಯಾಕ ಬರೋದು ದೊಡ್ಡವ ಆಗ್ಬೇಕು ಅಂತ. ಮಹಾಭಾರತದ ಬಗ್ಗೆ ಬರೆದಾರ ದೊಡ್ಡವ್ರು ನೋಡ್ರಿ, ಅವರು ಹಿಂಗೊಂದಿರ್ತದ ನೋಡ್ರಿ. ನಮ್ಮ ಕನ್ನಡದ ಸಾಹಿತಿಗಳೊಬ್ಬರು ಬರುದು ಮಹಾ ಅಬದ್ಧ ಬರೆದಿದ್ದಿಲ್ಲ, ಗಂಧ ಗಾಳಿ ಸಂಸ್ಕೃತದ್ದಿಲ್ಲದೆ ಇದ್ದವರೆಲ್ಲ ಬರೆದಿದ್ದಿಲ್ವೇ, ಹಂಗಾಗಿರ್ತದಲ್ಲ ಕೆಲವು. ಇರ್ಲಿ, ಅವರೇನ್ ಬೇಡ ಪಾಪ, ಅವ್ರಿಗೂ ಹೋಗೋ ವಯಸ್ಸಾಗಿದೆ, ಅವ್ರು ಹೋಗ್ತಾರೆ ಗೊತ್ತಿಲ್ಲ, ಇರ್ಲಿ. ಅದಕ್ಕೆ ಪಾರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ಸ್ಪಷ್ಟವಾಗಿ ಹೇಳಬೇಕು ಅನ್ನೋದಕ್ಕೆ ಏನಂ ಧನ್ಯಂ ಭುವನೇ ಮನ್ಯಮಾನಃ ಧನ್ಯಂ ಯೋಗ್ಯ. ಧನ್ಯ ಅಂದ್ರೆ ಯೋಗ್ಯ. ಇವರೇ ಮಹಾಭಾರತದ ಸರಿಯಾದ ಅರ್ಥವನ್ನೇ ಹೇಳಲಿಕ್ಕೆ ಯೋಗ್ಯರಾದವರು ಯಾರು ಅಂದ್ರೆ ಆನಂದ ತೀರ್ಥರೇ ಯೋಗ್ಯರು. ವೇದವ್ಯಾಸ ದೇವರು ಕರೆದು, ನಾರಾಯಣ ದೇವರು ಕರೆದು ಹೇಳ್ತಾರೆ, ನೀವೇ ಮಹಾಭಾರತಕ್ಕೆ ತಾತ್ಪರ್ಯ ಬರಿಬೇಕು, ನಿರ್ಣಯ ಬರಿಬೇಕು. ಎಲ್ಲಿ ತಾತ್ಪರ್ಯ ಎಲ್ಲಿ ನಿರ್ಣಯ ಎರಡೂ ನೀವೇ ಹೇಳಬೇಕು ಅಂದ್ರು. ಯಾಕೆ ಅಂದ್ರೆ ನೀವೇ ಮಹಾಭಾರತದಲ್ಲಿ ಇದ್ದವರು, ಆದ ಘಟನೆಗಳನ್ನೆಲ್ಲ ಪ್ರತ್ಯಕ್ಷ ನೋಡಿದವರು ನೀವು. ಅವತ್ತೇನಾಯಿತು ಏನಾಯಿತು ಅಂತನ್ನುವುದನ್ನೆಲ್ಲ ಪ್ರತಿಯೊಂದನ್ನು ನೋಡಿ 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 ಇದ್ದವರು. ನಾನಿದ್ದೆ ಅವತ್ತು, ವ್ಯಾಸರಂತಾರೆ ನಾನಿದ್ದೆ, ನೀವು ಭೀಮನಾಗಿದ್ರಿ. ನೀವು ಭೀಮನಾಗಿದ್ದಾಗ ನಾವು ವ್ಯಾಸನಾಗ ಅಲ್ಲಿ ಇದ್ದಾಗ ನಾವು ಎಲ್ಲ ಘಟನೆಗಳನ್ನು ನೋಡಿದ್ದೇವೆ ಪ್ರತ್ಯಕ್ಷವಾಗಿ. ನಾನು ಸರ್ವಜ್ಞನಾದದ್ದರಿಂದ ಭವಿಷ್ಯತ್ ಕಾಲದಲ್ಲಿ ನಡೆಯುವುದನ್ನೆಲ್ಲ ಮೊದಲೇ ಬರೆದಿದ್ದೇನೆ ಮಹಾಭಾರತದಲ್ಲಿ. ಮಹಾಭಾರತದ ಪಾತ್ರ ನೀವಾಗಿದ್ರಿ, ನಾನೂ ಪಾತ್ರನಾಗಿದ್ದೇನೆ. ನಾನು ರೈಟರೂ ಹೌದು, ಪಾತ್ರಧಾರಿಯೂ ಹೌದು. ನೀವು ಪಾತ್ರಧಾರಿಗಳು, ಅಲ್ಲಿ ಪಾತ್ರವನ್ನ ನಡೆಸಿದವರು ನೀವು. ಅದಕ್ಕೆ ನೀವು ಬರಿಬೇಕು. ನಾರಾಯಣ ದೇವರಂದ್ರು ಬರಿಲೇಬೇಕು, ಇಬ್ಬರಿಬ್ಬರ ಆದೇಶ, ಬರಿಲೇಬೇಕು ಅಂತ ಆಯಿತು ಅಂದ್ರು. ಆಚಾರ್ಯರು ಮುಂದೆ ಉಡುಪಿಗೆ ಬಂದ ಮೇಲೆ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ರಚನೆ ಮಾಡಿದ್ದಾರೆ. ಪರಮಾದ್ಭುತವಾದ ಗ್ರಂಥ. ಇದರ ಬಗ್ಗೆ ಮತ್ತೆ ಒಂದೆರಡು ಶ್ಲೋಕದ ಬಗ್ಗೆ ಮತ್ತೆ ಮಾತಾಡ್ತೀನಿ. ಯಾಕೆ ಯೋಗ್ಯ ಅಂದ್ರೆ ನೋಡ್ರಿ ಎಷ್ಟು ಸ್ವಾರಸ್ಯ ಮಹತ್ವದ. ಮಧ್ವಾಚಾರ್ಯರೇ ಇದಕ್ಕೆ ಅರ್ಥ ಬರೀಲಿಕ್ಕೆ ಯೋಗ್ಯ, ಉಳಿದವರ ಅಲ್ಲ ಅಂತಂದ್ರಕ್ಕೆ ಕಾರಣ ಏನ್ ಗೊತ್ತಾ? ಎಷ್ಟೋ ಜನರಿಗೆ ಅದರ ಆಳ ರಸ ಮಹತ್ವ ಗೊತ್ತೇ ಆಗಿಲ್ಲ. ಭಾರತದಲ್ಲಿ ಎರಡು ಗ್ರಂಥಗಳು ಬಹಳ ಪ್ರಧಾನವಾದದ್ದು, ರಾಮಾಯಣ ಮಹಾಭಾರತ. ಈ ರಾಮಾಯಣ ಮಹಾಭಾರತಗಳು ಕೇವಲ ಭಾರತಕ್ಕಲ್ಲ, ಇಡೀ ಜಗತ್ತಿಗೆ ಇವತ್ತು ವಿಶ್ವಮಾನ್ಯ. ಅದರಲ್ಲಿ ಭಗವದ್ಗೀತೆಯೂ ಬಂತು, ಎಲ್ಲವೂ ಬಂತು. ಆದರೆ ನಾವು ಜಗತ್ತು ಏನ್ ಮಾಡ್ತದೆ ಬಿಡ್ತದೆ ಬೇರೆ ವಿಷಯ. ಕೆಲವರಿಗೆ ತಮ್ಮ ಮೂಲ ಗ್ರಂಥಗಳೇನಿವೆ ನೋಡ್ರಿ, ಅವು ಬಹಳ ಪ್ರೀತಿ, ಅವನ್ನ ಎಂದು ಬಿಟ್ಕೊಳಂಗಿಲ್ಲ. ಅವರು ಎಲ್ಲ ಏನ್ ಮಾಡ್ತಾರಂದ್ರೆ ತಮ್ಮ ಗ್ರಂಥಕ್ಕೆ ಸಂಬಂಧಿಸಿದಂತೆ ಉಳಿದ ಗ್ರಂಥಗಳನ್ನು ಹೊಂದಿಸ್ಕೊತ ಹೋಗ್ತಾರೆ ಅವರೆಲ್ಲ. ಇಲ್ಲ, ನಮ್ಮ ಗ್ರಂಥದಲ್ಲಿ ಮೊದಲೇ ನಮ್ನವ್ರು ಹೇಳಿದ್ರು, ಹಂಗ ಇವ್ರು ಹೇಳ್ಯಾರ ಅಂತ ಮಹಾಭಾರತದಲ್ಲಿ ಹೇಳಿದ್ದನ್ನ ರಾಮಾಯಣದಲ್ಲಿ ಹೇಳಿದ್ದನ್ನ ತಮ್ಮ ಗ್ರಂಥಕ್ಕೆ ಅನ್ವಯ ಮಾಡುತ್ತಾ ಹೋಗ್ತಾರೆ. ವಾಸ್ತವಿಕ ಸಂಗತಿ ಏನು ಅಂದ್ರೆ, ನಮ್ಮ ಮಹಾಭಾರತ ನಮ್ಮ ರಾಮಾಯಣಗಳು ಜಗತ್ತಿನ ಅದ್ವಿತೀಯ ಗ್ರಂಥಗಳು, ಎರಡು ಕಣ್ಣುಗಳು ಜಗತ್ತಿನವು, ಇಲ್ಲ ಅಂದ್ರೆ ನಡೆಯೋದಿಲ್ಲ. ಅಂತಹ ಮಹಾಭಾರತ ರಾಮಾಯಣದಲ್ಲಿ ಬರುವಂತಹ ಎಷ್ಟೋ ಪ್ರಶ್ನೆಗಳಿಗೆ ಸಂದೇಹಗಳಿಗೆ ಉತ್ತರ ಯಾರು ಕೊಡಬೇಕು? ಕೊಡ್ಲೇ ಇಲ್ಲ. ಆಶ್ಚರ್ಯ ಹೇಳ್ತೀನಿ, ಶ್ರೀಮದಾಚಾರ್ಯರು ಉತ್ತರ ಕೊಡೋವರೆಗೂ ಕೂಡ ಯಾರು ಉತ್ತರ ಕೊಡ್ಲಿಲ್ಲ. ನನ್ನ ಹತ್ರ ಒಂದಿಷ್ಟು ರಾಮಾಯಣದ ಸಂಗ್ರಹದ ಸೀರೀಸ್ ಇದೆ, ನಿಮ್ಮ ಹತ್ರ ಇರ್ಬೋದು ಪ್ರಾಯ, ನಂದು ಹೇಳ್ತಿದ್ದೀನಿ ಅಷ್ಟೇ ನಾನು. ಅದರಲ್ಲಿ ವಾಸ್ತವ ರಾಮಾಯಣ ಅಂತ ಒಂದು ರಾಮಾಯಣ ಇದೆ, ಪ್ರಾಯ ಹೆಸರು ಕೇಳಿದ್ದೀರೋ ಗೊತ್ತಿಲ್ಲ. ವಾಸ್ತವ ರಾಮಾಯಣ ಅಂತ ಒಂದು ರಾಮಾಯಣ. ಅವನಿಗೆ ಪಾಪ ಏನು ಬರೀಬೇಕು ಅಂತ ಗೊತ್ತಾಗಿಲ್ಲ, ಏನೇನೋ ಬರೆದಿಟ್ಟಿದ್ದಾನೆ. ಪಾತಾಳ ಲೋಕ ಎಲ್ಲಿದೆ ಅಂತ ಗೊತ್ತಿಲ್ಲ, ಅದಕ್ಕೆ ಅವನೊಂದು ಲೆಕ್ಕ ಹಾಕ್ಬಿಟ್ಟ. ಇಲ್ಲಿಂದ ಇಷ್ಟು ದೂರ ಅಂದ್ರೆ ಪಾತಾಳ ಅಂದ್ರೆ ಅಮೇರಿಕಾ, ಇದು ಪಾತಾಳ ಅಂತ ಬರೆದ್ಬಿಟ್ಟ. ಬಹಳ ಅದ್ಭುತ ಬರೆದಿದ್ದಾನ, ಪಾತಾಳ ಅಮೇರಿಕ ಹಿಂಗಿಂಗ್ ಅಂದ್ರೆ ಬಲಿಚಕ್ರವರ್ತಿ ಅಲ್ಲಿದ್ದಂತ ಮೊದಲವ, ಹಿಂಗೇನೋ ಬರ್ದ ನಮ್ಗೆ ಇರ್ಲಿ, ಅವೆಲ್ಲ ನಿಮಗೆ ಇನ್ನೊಂದ್ಸರಿ ಸಿಕ್ಕಾಗಿ ಹೇಳ್ತೀನಿ. ಈ ರಾಮಾಯಣಗಳಲ್ಲಿ ಬರುವಂತಹ ಪ್ರಶ್ನೆಗಳು, ವಾಲಿಯನ್ನ ಗಿಡದ ಮರೆಯಲ್ಲಿ ನಿಂತು ಯಾಕೆ ಕೊಂದ ರಾಮಚಂದ್ರ? ಉತ್ತರ ಹೇಳಲಿಲ್ಲ ಯಾರು. ಕೊಂದ ಅಷ್ಟೆ, ಹೇಳ್ಕೊಂಡು ಬಂದ್ಬಿಟ್ರು. ಯಾಕೆ ಗೊತ್ತಿಲ್ಲ. ಯಾಕೆ ಹಾಗಾಯಿತು ಅಂತನ್ನೋದಕ್ಕೆ ಇವತ್ತಿನವರೆಗೆ ಯಾರೂ ಉತ್ತರ ಹೇಳಿಲ್ಲ. ಆಚಾರ್ಯರು ಮಾತ್ರ ಸರಿಯಾಗಿ ಉತ್ತರ ಹೇಳಿದ್ದಾರೆ. ಅದೇನು ಅಂತ ರಾಮಾಯಣ ಓದ್ಕೊಂಡು ನೋಡ್ಕೊಳ್ರಿ. ಮಹಾಭಾರತ ಅರ್ಪಣೆ ಓದಬೇಕು, ಒಂದಲ್ಲ ಎರಡಲ್ಲ. ಇಂಥವು ರಾಮಾಯಣದಲ್ಲಿ ಒಂದು 106 ಪ್ರಸಂಗಗಳು. ಮಹಾಭಾರತದ ತೆಗೆದಿದ್ದೀರೋ ಆದಿಯಿಂದ ಅಂತ್ಯದವರೆಗೆ ಒಂದು 108 ಸಮಸ್ಯೆಗಳೇ ಶುರುವಾಗಿಬಿಡ್ತದೆ. ಪ್ರಧಾನ ಘಟ್ಟ ದ್ರೌಪದಿ ಸ್ವಯಂವರ ಘಟ್ಟ. ಯಾಕೆ 5 ಮಂದಿ ಒಬ್ಬಕ್ಕಿನ ಮಾಡ್ಕೊಂಡ್ರು ಇವತ್ತಿಗೂ ಕೆಲವರಿಗೆ ಅರ್ಥನೇ ಆಗಿಲ್ರಿ ಅದು. ನಮ್ಮಲ್ಲಿ ಅವನ ದೇವದತ್ತ ಪಟ್ಟನಾಯಕ ಅಂತ ಒಬ್ಬ ಇದ್ದಾನ್ರಿ, ಪುಣ್ಯಾತ್ಮ.
ಸಂಸ್ಕೃತ ABCD ಬರಂಗಿಲ್ಲ ಅವಂಗ. ಸಂಸ್ಕೃತ ABCD ಬರಂಗಿಲ್ಲ, ಇಂಗ್ಲಿಷ್ ಸ್ವಲ್ಪ ಜಾಸ್ತಿ ಬರ್ತಾವ. ABCDಕ್ಕಿಂತ AA BBCC ಹಿಂಗೆಲ್ಲ ಕಲ್ತಾನವ, ಡಬಲ್ ಕಲ್ತಾನ. ಇಲ್ಲಿ ಏನಿರ್ತದೆ ತಗೊಂಡು ಹೋಗಿ ಇಂಗ್ಲಿಷ್ನೇ ಹಾಕಿ ಕೊಡೋದು. ಅದನ್ನ ಅಲ್ಲಿ ಹಾಕೋ ಕಾಲಕ್ಕೆ ಎಷ್ಟೆಷ್ಟು ಅಪದ್ಧ ಕಥೆಗಳನ್ನ ಬರದಾನ ಹೇಳ್ತೀನಿ. ಇಲ್ಲದೆ ದ್ರೌಪದಿ ದೇವಿಗೆ ಕರುಣನ ಮಾಡ್ಕೋಬೇಕು ಅಂತ ಮನಸ್ಸಿತ್ತಂತ ಪಾಪ. ಕೇಳ್ರಿ ಈಗ ಈಗ ನೋಡ್ರಿ TV ಸೀರಿಯಲ್ ಬರ್ತಿರ್ತಾವ ನೋಡ್ರಿಲ್ಲ, ಅದ್ ಸೀರಿಯಲ್ಗಳೆಲ್ಲ ಅಪದ್ಧ ಅಂತ ಗೊತ್ತಿರ್ತಾವಿಲ್ಲ, ನೋಡ್ತಿರ್ತಿರಲ್ಲ, ಸುಮ್ಮನೆ ಎಂಜಾಯ್ ಮಾಡ್ಬೇಕಪ್ಪ, ಅದಕ್ಕೇನ್ ಮಾಡ್ಲಿಕ್ಕೆ ಬರ್ತದೆ. ಆಮೇಲೆ ಇದು ಅದೇನದ ಅಂತಂದ್ರೆ ಬರ್ದ ಇಲ್ಲ ಆಕಿಗೆ ಮನಸ್ಸಿತ್ತು. ಹೆಂಗೆ ಏನ್ ಮನಸ್ಸಿತ್ತು ಅಂತ ಕೇಳಿದ್ರೆ ಅದಕ್ಕೊಂದು ಕಥೆಯವ. ನೀರ್ಲ ಹಣ್ಣಿನ ಗಿಡದ ಬಿಡು ಕೂತಿದ್ರಂತ. ನೀರ್ಲ ಹಣ್ಣಿನ ಗಿಡದ ಬಿಡು ಕೂತಾಗ ಕಾಡಿಗೆ ಹೋದಾಗ ಪಾಪ ಕೂತಿದ್ರಂತ. ಕೂತಾಗ ಅದು ನೀರ್ಲ ಹಣ್ಣು ಗಿಡದಿಂದ ತೆಳಗೆ ಬಿದ್ದು ಬಿಡುತ್ತಂತ. ಬಿದ್ರೆ ಆ ಋಷಿಗಳಂದ್ರಂತ ಇಲ್ಲ, ಅದು ನನಗೆ ವರ್ಷಕ್ಕೊಮ್ಮೆ ಬಿಡೋ ಹಣ್ಣು, ನಾ ತಿನ್ಬೇಕು. ಈಗ ಬಿದ್ದು ಬಿಟ್ರೆ ನನಗೆ ಇನ್ನೂ ಕೆಲವು ದಿವಸ ಇದು ಅದು ತಿನ್ನೋದು ಟೈಮ್ ಅದು ಬಿದ್ರೆ ಹೆಂಗೆ ಕೂಡಿಸ್ರಿ ಅಂತ. ಇಲ್ಲ ಎಲ್ಲ ಹೇಳಿದ್ರಂತ. ಇಲ್ಲ ದ್ರೌಪದಿ ಮತ್ತೆ ಅವಳು ಪತಿವ್ರತ, ಅವಳಿಗೆ ಹೇಳ್ಬಿಡ್ರಿ ಕೂಡ್ತದಂತ ಹೇರಂತ. ಆಕೆ ದ್ರೌಪದಿ ಪ್ರಾರ್ಥನಾ ಮಾಡ್ಕೊಳ್ಳಂತ ಹಣ್ಣು ಮ್ಯಾಲ ಹೋಗ್ಲೇ ಇಲ್ಲಂತ. ಯಾಕೆ ಹೋಗ್ಲಿಲ್ಲ ಅಂದ್ರೆ ಆಕೆ ಮನಸ್ಸಿನಾಗ ಒಬ್ಬ ಇದ್ದಂತವ, ಯಾರು ಕರ್ಣ ಇದ್ದ, ಅದಕ್ಕದು ಕೂಡ್ಲಿಲ್ಲ. ಹಿಂಗೊಂದು ಕಥೆ ಇದು ಬಹಳ ಚಂದ ಬರ್ದಾನ್ರಿ. ಅಂದ್ರೆ ಹೆಂಗ ತಪ್ಪು ಬರೀಬೇಕು ಎಂಬುದಕ್ಕೂ ಇವ್ರು ನೋಡಿ ಕಲಿಬೇಕಾಗ್ತಿರ್ತದೆ. ಹೆಂಗ ಚಂದ ಸುಳ್ಳು ಹೇಳ್ಬೇಕು ಅಂದ್ರೆ ಮಹಾಭಾರತ ಎಲ್ಲೆಲ್ಲೆಲ್ಲೆಲ್ಲೂ ಇಲ್ಲ, ಯಾವ ಮೂಲೆಗೂ ಈ ಕಥೆ ಇಲ್ಲ. ವೇದವ್ಯಾಸ ದೇವರು ಹೇಳದೇ ಇರೋ ಕಥೆಗಳನ್ನೆಲ್ಲ ಇವರೆಲ್ಲ ಬರ್ಕೋತ ಹೊಂಟಾರೆ. ಇವತ್ತಿಗೆ ಇನ್ನು ಆಚಾರ ಕಾಲಕ್ಕಂತ ಬಿಟ್ಬಿಡ್ರಿ, ಅವತ್ತು ಹೆಂಗಿರ್ಬೇಕು ಅಂತ ತಿಳ್ಕೊಂಡು ಹೇಳಿ. ಅದಕ್ಕೆ ಅಂಥವಕ್ಕೆಲ್ಲ ಉತ್ತರ ಕೊಡಬೇಕು. ಮಹಾಭಾರತದಲ್ಲಿ ಬಳಸಲಾಗಿರುವಂತಹ ಸಮಾಧಿ ಭಾಷಾ, ಗುಹ್ಯ ಭಾಷಾ, ದರ್ಶನ ಭಾಷಾಗಳ ಅರ್ಥ ಆಗಬೇಕು. ವ್ಯತ್ಯಾಸ ಪ್ರಾತಿಲೋಮ್ಯಂಚ ಪ್ರಗಸಃ ವಕ್ಷಣಃ ಸುಧರಃ ಸಾಧು ಸಪ್ತ ಭಾಷಾಗಳ ಅರ್ಥ ಆಗಬೇಕು. ಇದು ಯಾರಿಗೆ ಅರ್ಥ ಆಗ್ಬೇಕು? ಇವೆಲ್ಲ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದವರು ಸರ್ವಜ್ಞರಾದ ಆಚಾರ್ಯರಿಗೆ ಮಾತ್ರ ಗೊತ್ತಾಗಬೇಕಿಲ್ಲದೆ ಇದ್ರೆ ಗೊತ್ತಾಗೋದಿಲ್ಲ. ಅಂತಹ ಕೃತಿಯ ವ್ಯಾಖ್ಯಾನವನ್ನ ಮಾಡುವುದಕ್ಕಾಗಿ ಹೇಳಿದರು. ಇದನ್ನು ಆಚಾರ್ಯರೇ ಮಹಾಭಾರತ ತಾತ್ಪರ್ಯದಲ್ಲಿ ಒಂದು ಮಾತು ಬರೀತಾರೆ. 32ನೇ ಅಧ್ಯಾಯದ ಕೊನೆ ಶ್ಲೋಕ 167ರಿಂದ 170 ಶ್ಲೋಕಗಳಲ್ಲಿ ಒಂದು ಮಾತು ಬರೀತಾರೆ ಆಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ, ಆನಂದ ತೀರ್ಥಾಖ್ಯ ಮುನಿ ಸುಪೂರ್ಣ ಪ್ರಜ್ಞಾಭಿದಾಹ ಗ್ರಂಥಮಿಮಂ ಚಕಾರ. ಆನಂದ ತೀರ್ಥರೆಂಬ ಪೂರ್ಣ ಪ್ರಜ್ಞರೆಂಬ ಹೆಸರಿರುವ ಈ ವ್ಯಕ್ತಿಯು ಈ ಗ್ರಂಥವನ್ನ ಬರೆದಿದ್ದೆ. ಯಾರು ಹೇಳಿದ್ರೆ ನಿಮ್ಗೆ ಬರೀಲಿಕ್ಕೆ? ನಾರಾಯಣೇನಾಭಿಹಿತೋ ಬದರ್ಯಾಂ. ಸ್ಪಷ್ಟವಾಗಿ ಬರೆದಿದ್ದಾರೆ ಆಚಾರ್ಯ. ಬದರ್ಯಾಂ ನಾರಾಯಣೇನ ಅಭಿಹಿತ. ಬದರಿಯಲ್ಲಿ ನಾರಾಯಣ ದೇವರೇ ಹೇಳಿದ್ದಾರೆ. ತಸ್ಸೈವ ಶಿಷ್ಯ ಜಗದೇಕ ಭರ್ತು. ಆ ನಾರಾಯಣ ದೇವರ ಶಿಷ್ಯನಾಗಿರುವಂಥವು ನಾನು. ಹೆಂಗ್ ಬರೆದೀರಿ ಮಹಾಭಾರತವನ್ನು ನೀವು? ಎಸ್ತತ್ ಪ್ರಸಾದಾದ್, ಅವರ ಅನುಗ್ರಹದಿಂದ. ಅಖಿಲಾಂಶ ವೇದಾನ್, ಎಲ್ಲ ವೇದಗಳನ್ನ, ಸಪಂಚರಾತ್ರಾನ್ ಸರಹಸ್ಯ ಸಂಗ್ರಹಾನ್, ಪಂಚರಾತ್ರ ರಹಸ್ಯಗಳು ಎಲ್ಲವನ್ನ ಅಧ್ಯಯನ ಮಾಡಿ, ವೇದೇತಿಹಾಸಂಶ್ಚ ಪುರಾಣ ಯುಕ್ತಾನ್ ಯಥಾವದನ್ಯ ಅಪಿ ಸರ್ವ ವಿದ್ಯಾ, ಸಕಲ ಶಾಸ್ತ್ರಗಳನ್ನ ಕಲ್ತದ್ದು ಅವರ ಅನುಗ್ರಹದಿಂದ. ಗ್ರಂಥ ಕೃತೋಯಂ ಜಗತಾಂ ಜನಿತ್ರಂ ಹರಿಂ ಗುರುಂ ಪ್ರೀಣಯತಾ ಮುನೈವ. ಹರಿಯನ್ನ ಗುರುಗಳನ್ನ ಪ್ರೀತಿಪಡಿಸುವುದಕ್ಕಾಗಿ ಗ್ರಂಥವನ್ನ ಬರೆದಿದ್ದೇನೆ. ಏನ್ ಹೇಳಿ ಹೆಚ್ಚಿಂದು? ಕೊನೆ ಮಾತು ಹೇಳ್ತೀನಿ ಕೇಳ್ರಿ ಎಂದ್ರಾಚಾರ್ಯ. ನಾರಾಯಣ ಪ್ರೀತಿ ಉಪೈತತೋಲಂ. ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ನೀವು ಒಂದ್ಸರ್ತಿ ಅಧ್ಯಯನ ಮಾಡಿದರೆ, ಪಾರಾಯಣ ಮಾಡಿದರೆ, ಕೇಳಿದರೆ ಭಗವಂತ ಪರಮ ಪ್ರೀತನಾಗ್ತಾನೆ. ಉಳಿದ ಸಾಧನೆಗಳು ನಮ್ಮಿಂದ ಆಗಿಲ್ಲ, ಆದರೆ ತಾತ್ಪರ್ಯ ನಿರ್ಣಯವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದೀರಿ ಅಂತಂದ್ರೆ ಸಾಕಂತ, ಮುಗಿದು ಹೋದ ಕೆಲಸ. ಈ ತಾತ್ಪರ್ಯದ ಬಗ್ಗೆ ಸಾಕಷ್ಟು ಮಾತುಗಳಿವೆ ನೋಡ್ರಿ. ಯಾರೂ ಕೂಡ ಏನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಂತಂದ್ರೆ, ರಾಮಾಯಣಕ್ಕೂ ಮಹಾಭಾರತಕ್ಕೂ ಲಿಂಕ್ ಹೇಳಲಿಕ್ಕೆ ಹೋಗ್ಲಿಲ್ಲ. ಇದು ಮಾಡಿದವರು ಆಚಾರ್ಯರು ಮೊದಲನೇದವರು. ಏನು, ಅಲ್ಲಿ ಲಕ್ಷ್ಮಣನಾದವನು ಇಲ್ಲಿ ಬಲರಾಮ, ಅಲ್ಲಿ ಹನುಮನಾದವನು ಇಲ್ಲಿ ಭೀಮ, ಅಲ್ಲಿ ಅವನು ಇಲ್ಲಿ ಇವನು ಜಾಂಬುವಂತನಾದವನು ಇಲ್ಲಿ ಯುಧಿಷ್ಠಿರ. ಹಿಂಗೆ ಯಾರ ಸಂಬಂಧವನ್ನೇ ತೋರಿಸ್ತಿಲ್ಲ. ಆಚಾರ್ಯ ಹೇಳೋ ಬಹಳ ಮಹತ್ವದ ಮಾತುಗಳೇನು ಗೊತ್ತಾ? ರಾಮಾಯಣದಲ್ಲಿ ಯಾರ್ಯಾರು ಸೇವೆ ಮಾಡುವಾಗ ಸ್ವಲ್ಪ ಕಡಿಮೆ ಮಾಡಿದ್ರಲ್ಲ, ಅವರೆಲ್ಲ ಮಹಾಭಾರತ ಕಾಲಕ್ಕೆ ಹುಟ್ಟಿ ಬಂದು ಸೇವಾ ಪೂರ್ಣ ಮಾಡಿದ್ರಂತ. ಯಾರು ರಾಮಾಯಣದಾಗ ಸ್ವಲ್ಪ ಜಾಸ್ತಿ ಮಾಡಿದ್ರು ನೋಡ್ರಿ ಸೇವಾನ್ನ ದೇವ್ರದ್ದು, ಅವರು ಮಹಾಭಾರತಕ್ಕೆ ಬಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರಂತ. ಎಷ್ಟು ಚಂದ ನೋಡ್ರಿ. ಈ ವಿಚಾರ ಯಾರು ಹೇಳ್ಬೇಕು ನಮಗೆ? ಮಧ್ವಾಚಾರ್ಯ ಉದಾಹರಣೆ ಕೊಡ್ತಾರೆ. ಏನು, ಲಕ್ಷ್ಮಣ ಏನ್ ಮಾಡಿದರಿ? ರಾಮಾವತಾರದಾಗ ಭಾರಿ ಸೇವಾ ಮಾಡಿದ್ದಂತ. ಎಷ್ಟು ಸೇವಾ ಮಾಡಿರ್ಬೇಕ್ರಿ? 14 ವರ್ಷ ಹೆಂಡತಿ ಮನೆಯೊಳಗೆ, ಇವ ಅಣ್ಣ ವೈನಿ ಬೆನ್ನ ಹತ್ತು ಬಿಟ್ಟ. ಅಣ್ಣ ವೈನಿ ಅಪ್ಪ ಅಮ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮುಗಿದು ಹೋದ ಕೆಲಸವ. 14 ವರ್ಷ
ಉಪವಾಸ ಇದ್ದಾನ್ ಬರೀ ಹೇಳ್ತದೆ ಮತ್ತೆ ರಾಮಾಯಣದಾಗ. ಒಂದ್ ದಿವಸ 2 ದಿವಸ ಅಲ್ಲದು ಉಪವಾಸ ಇಲ್ಲದ. ಯಾಕಂದ್ ಮತ್ತೆ ಆಮೇಲೆ ಕತೆ ಹೇಳ್ತೀನಿ. ಅಷ್ಟು ಉಪವಾಸದಿಂದ ಸೇವಾ ಮಾಡಿ ಭಾಳ ಎಲ್ಲ ಮಾಡಿದ್ಮೇಲೆ ರಾಮಾವತಾರ ಮುಗೀತು. ಕೃಷ್ಣಾವತಾರ ತಾಳೋ ಕಾಲಕ್ಕೆ ದೇವರು ಶೇಷ ದೇವ್ರಿಗೆ ಹೇಳಿದಂತೆ, ಬರ್ತೀನಪ್ಪ ಅಂದಂತೆ. ಸ್ವಾಮಿ ಬರ್ತೀನಿ ಅಂತ. ಆಗ ಶೇಷ ದೇವರಿಗೆ ದೇವ್ರು ಹೇಳಿದಂತೆ, ಈ ಸಲ ನೀ ತಮ್ಮ ಆಗ್ಬೇಡ, ಅಣ್ಣಾಗು ಅಂದಂತ. ಯಾಕಂದಂತ ಸೇವಾ ಖಿನ್ನ, ಆಚಾರ್ಯರು ಶಬ್ದ ಬಳಸ್ತಾರೆ, ಸೇವಾ ಖಿನ್ನ. ಹಿಂದಿನ ಜನ್ಮದಲ್ಲಿ ಹಿಂದಿನ ಅವತಾರದಲ್ಲಿ ಸೇವೆ ಮಾಡಿ 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 ದುಃಖ ಬಹಳ ಶ್ರಮ ಆಗ್ಯದ. ಅದು ಎಷ್ಟಾಗ್ಯದ ಅಂತಂದ್ರೆ ಈಗ ನಿನಗೆ ತಮ್ಮಾಗಿ ಸೇವಾ ಮಾಡುವಷ್ಟಾಗಿದೆ. ಅದಕ್ಕೆ ನೀ ಮಾಡಿದ ಸೇವಾನ ಹೆಂಗೆ ತಿರ್ಸ್ಲಿಪ್ಪ ಅಂತ ಹೇಳಿ ಅವನ ಅಣ್ಣನ ಮಾಡಿ ತಮ್ಮ ಅಂದಂತ. ಖರೆ ಏನು ಅಂತ ಕೇಳಿದಂತ ಆಚಾರ್ಯ, ಏನಿಲ್ಲ, ಅವತ್ತೇನು ಪುಣ್ಯ ಸಂಪಾದನೆ ಮಾಡಿದ್ದ ಸ್ವಲ್ಪ ಜಾಸ್ತಿನೇ ಆಗಿತ್ತು. ಅದು ಜಾಸ್ತಿ ಕರೆಂಟ್ ಬಂದ್ರೆ ಫ್ಯೂಸ್ ಢಮ್ ಅಂತದ, ಅದಕ್ಕೆ ಹಂಗಾಗಬಾರ್ದು ಅಂತ ಆ ಪುಣ್ಯ ಸ್ವಲ್ಪ ಇಳಿಲಿ ಅಂತ ಹೇಳಿ ಅಣ್ಣನ ಮಾಡಿದ್ರಂತ. ಅಣ್ಣ ಆದ್ರೆ ಏನಾಗ್ತದ್ರಿ, ತಮ್ಮ ನೋಡ್ರಿ ಅವ ಕೃಷ್ಣ ತಮ್ಮ ಅಂದ್ರೆ ದೇವ್ರೇ ಅವ. ಬೈಯೋದು, ಏಕವಚನದಾಗ ಮಾತಾಡೋದು, ನಮ್ಮಲ್ಲಿ ನೋಡ್ತಿರ್ಬೇಕ್ರಿ ಏನೇನು ಮಾತಾಡ್ತಿರ್ತಾರ್ರಿ ದೇವ್ರ ಬಗ್ಗೆ ಮಾತಾಡುವಾಗ. ಏಕವಚನದಾಗ ಬಿಡ್ರಿ, ಅವ್ ಮಾತಾಡೋ ಕಾಲಕ್ಕಂತರು ನೋಡು, ನನ್ನ ಕೈಯಾಗ ಪೂಜೆ ಮಾಡಿಸ್ಕೊಳ್ಳೋರು ಇದ್ರೆ ಮಾಡಿಸ್ಕೋ, ಹಾಗೆ ಇದ್ರಿ ಹಿಂಗೆಲ್ಲರೂ ದೇವ್ರ ಜೊತೆ ಮಾತಾಡೋದು. ನೀವು ನೋಡಿ, ಸುಮ್ಮನೆ ತಮಾಷೆ ಹೇಳ್ತಿರ್ತೀನಿ ಕೆಲ ದೇವರು ದೊಡ್ಡವನು ಮಾತಾಡ್ತಿರ್ತೀನಿ ಹೇಳ್ರು ಅಂತ. ಹೆಂಗ್ ಮಾತಾಡ್ತೀರಿ? ದೇವ್ರು ದೊಡ್ಡವರು ಅಂತ ಮಾತಾಡ್ತಾರೆ ಯಾರು? ಇಲ್ಲ, ಏನ್ ಮಾತಾಡ್ತೀವಿ ನಾವು? ದೇವರು ದೊಡ್ಡವನು ಅಂತ ಮಾತಾಡ್ತೀವಿ. ಯಾರ ಕೇಳ್ರಿ ಇದು ಗ್ರಾಮೆಟಿಕಲಿ ಕರೆಕ್ಟ್ ಅಂತ ಕೇಳ್ರಿ ಅಂತ. ಗ್ರಾಮೆಟಿಕಲಿ ಕರೆಕ್ಟ್ ಅಲ್ಲ. ದೇವರು ಬಹುವಚನ, ದೊಡ್ಡವನು ಏಕವಚನ, ಮತ್ತು ಬಹುವಚನ ಏಕವಚನ ಹೇಗೆ ಮಾತಾಡಿದ್ರಪ್ಪ ನೀವು? ಅಂದ್ರೆ ನಮಗ ಅಟ್ ಸಲಿಗಿದ್ರಿ ದೇವ್ರ ಜೊತೆಗೆ. ಏಕವಚನದಾಗ ಮಾತಾಡಿಸೋ ಅಟ್ ಸಲಿಗದ. ದೇವರು ದೊಡ್ಡವನು ಸಲಿಗೆ ಯಾಕೆ ಬಂತು ಅಂತ ಯಾರೊಬ್ರು ಕೇಳಿದ್ರು ಹಿಂದಕ್ಕೆ ಪಂಡಿತರು. ನನಗೆ ಗೊತ್ತಿಲ್ಲ ಯಾರೋ ಹೇಳಿದ್ರು, ಅಂದಲ್ಲಿದು ಯಾರೊಬ್ರು ಹೇಳಿದ್ರು, ದೇವ್ರು ದೊಡ್ಡವರು ಅಂತ ಹೆಂಗೆ ಮಾತಾಡ್ತೀರಿ, ಹೆಂಗೆ ನಿಮ್ಮ ಸಲಿಗೆ ಬಂತಿಷ್ಟು ಅಂತ ಕೇಳಿದ್ರೆ ಅದಕ್ಕೆ ಭಾಳ ಚಂದ್ರಿ. ಏನಿಲ್ಲ, ಮಕ್ಕಳು ಅಪ್ಪನ ಜೊತೆ ಮಾತಾಡ್ಬೇಕಾದ್ರೆ ಬಹುವಚನ ಮಾತಾಡ್ತಿರ್ತಾರೆ, ಅವನ ಜೊತೆ ಮಾತಾಡ್ಬೇಕಾದ್ರೆ ಸಲಿಗೆಯಿಂದ ಮಾತಾಡ್ತಿರ್ತಾವೆ. ಅದಕ್ಕೆ ದೇವ್ರು ನಮ್ಗೆ ತಂದಿನೂ ಹೌದು ತಾಯಿನೂ ಹೌದು. ಅದರಿಂದ ದೇವರು ಅನ್ಬೇಕಾದ್ರೆ ಅಪ್ಪ, ದೊಡ್ಡವರು ಅನ್ಬೇಕಾದ್ರೆ ಅಮ್ಮ ಆಗಿರ್ತ ಅಂತ. ಹಿಂಗಾಗಿ ದೇವ್ರು ದೊಡ್ಡವರು ಅಂತ ಹೇಳ್ತಿರ್ತಾರೆ ಅಂತ. ದೇವ್ರು ದೊಡ್ಡವರು ಅಂತ ಮಾತಾಡ್ಬೇಕಾದ್ರೆ ಹಿಂಗೆ ಮಾತಾಡ್ತಿರ್ತಾರೆ. ಅದಕ್ಕೆ ಹೇಳಿದ್ರು, ಬಲರಾಮಾಗಿ ಹುಡ್ತೀನಿ, ಅಣ್ಣಾಗಿ ಹುಡ್ತಿ, ನಾನು ಏಕವಚನದಾಗ ಕರಿತಿ, ಸಿಟ್ಟು ಮಾಡ್ಕೋತಿ, ಜಗಳ ಮಾಡ್ಕೋತಿ, ಪುಣ್ಯ ಎಲ್ಲ ಇಳಿಸ್ಬಿಡ್ತೀನಿ ನನಗೆ, ಮತ್ತೆ ನಿನ್ನ ಜಗ ಕಳಿಸ್ತೀನಿ. ಇವೆಲ್ಲ ರಹಸ್ಯಗಳನ್ನು ಆಚಾರ್ಯರು ಬಹಳಷ್ಟು ಪುರಾಣಗಳಲ್ಲಿ ಹೇಳಿದ್ದಾರೆ, ಮಹಾಭಾರತ ತಾತ್ಪರ್ಯದಲ್ಲಿ. ಮತ್ತೆ ಅದರ ಬಗ್ಗೆ ತಾತ್ಪರ್ಯದ ಬಗ್ಗೆನೇ ಹೇಳುವಾಗ ಹೇಳ್ತೀನಿ. ಯಾಕಂದ್ರೆ ಎಷ್ಟೆಷ್ಟು ವಿಚಿತ್ರ ರೀ. ಶಾಪ ಕೊಟ್ರೆ ಒಂದು ಶಾಪ ಒಂದು ವರ. ಈ ವರ ಯಾಕೆ ಬಂತು, ಈ ಶಾಪ ಯಾಕೆ ಬಂತು? ಆಮೇಲೆ ಇದ್ರ ಜೊತೆಗೆ ಇನ್ನೊಂದೇನು ಗೊತ್ತೇನು, ಬರೋಬ್ಬರಿ ಪಾಂಡವರ ಕಥೆ, ಕೃಷ್ಣನ ಕಥೆ ಎಲ್ಲೆಲ್ಲಿ ಬಂದಿದೆ ಟೈಮ್ ಸೀರ್ ಹೊಂದಿಸೋದು ಇದೊಂದು ಬಹಳ ಚಮತ್ಕಾರದರಿ. ಇಲ್ಲಿ ಇಷ್ಟು ಕೃಷ್ಣನ ಕಥೆ ಆಗೋ ಹೊತ್ತಿಗೆ ಪಾಂಡವರಿಗೆ ಎಷ್ಟಾಗಿತ್ತು, ಪಾಂಡವರು ಇಷ್ಟು ಕಥೆ ಆಗೋ ಹೊತ್ತಿಗೆ ಕೃಷ್ಣನ ಕಥೆ ಎಲ್ಲಿಗೆ ಬಂದಿತ್ತು. ಇದ್ರ ಹಿಂಗ ಸಮಯದ ಪ್ರಕಾರ ಜೋಡಿಸಿಕೊಟ್ಟ ಏಕೈಕ ಆಚಾರ್ಯ ಅಂದ್ರೆ ಮಧ್ವಾಚಾರ್ಯ. ಆಮೇಲೆ ಎಲ್ಲಾರು ವಯಸ್ಸು ಹೇಳ್ಯಾರ. ಇವ್ರಿಗೆ ಎಷ್ಟು ವಯಸ್ಸು, ಇವ್ರಿಗೆ ಎಷ್ಟು ವಯಸ್ಸು, ದುರ್ಯೋಧನ ಯಾವಾಗ ಹುಟ್ಟಿದ, ಭೀಮ್ ಯಾವತ್ತು ಹುಟ್ಟಿದ, ಧರ್ಮರಾಜ ಯಾವಾಗ ಹುಟ್ಟಿದ, ಪ್ರತಿಯೊಂದು ಹೇಳಿದ್ದಾರೆ. ಬಹಳ ಚೆನ್ನಾಗಿದೆ ಇದೆಲ್ಲ. ಅಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯ. ಕೊನೆಯಲ್ಲಿ ಇದರ ಬಗ್ಗೆ ಇನ್ನೊಂದು ಮಾತು ಹೇಳಿ ಮುಂದೆ ಹೊರಡುತ್ತೇನೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂದ್ರೆ ನಮ್ಮ ಗುರುಗಳು ಹೇಳ್ತಿದ್ರು, ಪ್ರಾಚೀನರ ನಂಬಿಕೆ ಏನು ಅಂದ್ರೆ, ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂದ್ರೆ ಆಚಾರ್ಯರೇ ನಮ್ಮ ಜೊತೆಗೆ ಮಾತಾಡ್ತಾರೆ. ಸಂದೇಹನೇ ಇಲ್ಲ. ನನ್ನ ಜೀವನದಲ್ಲೇ ಆಗಿರುವಂಥ ಅನೇಕ ಘಟನೆಗಳು, ಬೇರೆಯವ್ರಿಗೆ ಜೀವನದಲ್ಲೂ ಅನೇಕ ಘಟನೆಗಳಾಗಿದೆ. ಏನು ಅಂದರೆ, ನಮಗೇನಾದರೂ ಸಮಸ್ಯೆ ಬಂದಿತ್ತು ಅಂತ ಇಟ್ಕೊಳ್ರಿ, ಯಾರನ್ನ ಕೇಳಬೇಕು ಇದಕ್ಕೆ ಪರಿಹಾರ ಅಂದರೆ ಮಹಾಭಾರತ ತಾತ್ಪರ್ಯ ಪರಿಹಾರ ಪ್ರಶ್ನೆ ಕೇಳೋದು ಅಂತ ಇರ್ತದೆ. ಅದು ಹೆಂಗೆ ಏನು ಅಂತ ಅವೆಲ್ಲ ಈಗೇನು ಡೀಟೇಲ್ ಬೇಡ. ನಾವು ಪ್ರಶ್ನೆ ಕೇಳಿದಾಗ ಸರಿಯಾಗಿ ಉತ್ತರ ಹೇಳ್ತಾರೆ ಆಚಾರ್ಯ. ಅದಕ್ಕೆ ಆಚಾರ್ಯ ನಮ್ಮ ಜೊತೆ ಕುತ್ಕೊಂಡು ಮಾತಾಡಿದಂಗೆ, ಅಕಸ್ಮಾತ್ ಮೊದಲೇ ಸರ್ತಿ ಸರಿ ಉತ್ತರ ಬರಲಿಲ್ಲ ಅಂದ್ರೆ 3 ಅವಕಾಶದ ಅಂತ. 3 ಅವಕಾಶದೊಳಗೆ ಉತ್ತರ ಬಂತು, ಆ ಕೆಲಸ ಒಂದೇನರ ಗತಿ ಕಾಣ್ತದೆ. 3 ಸರ್ತಿ ಅವ್ಯವಸ್ಥೆ ಬಂತು ಅಂದ್ರೆ ಕೈ ಬಿಟ್ಬಿಡ್ಬೇಕು ಅಂತ ಅರ್ಥ. ಆ ಕೆಲಸವನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ನಾ ಅನೇಕ ಸರ್ತಿ ಇದನ್ನು ನೋಡಿದ್ದೀನಿ, ಕೆಲವರು ಕೇಳಿದ್ದೀನಿ, ಮಾಡಿದ್ದೀನಿ. ನನಗೊಂದು ಪ್ರಸಂಗ ಬಂದಿತ್ತು. ನಮ್ಮ ಗುರುಗಳು ಅವಾಗ ಇದ್ರು, ಮುಂಡ್ರಿಗೆ ಆಚಾರ್ಯ, ಅವ್ರ ಹತ್ರ ಹೋದೆ. ಆಚಾರ್ಯ, ನಂಗೆ ಹಿಂಗೊಂದು ಪ್ರಸಂಗ ಬಂದದೆ, ಏನು ಮಾಡ್ಬೇಕಂತೀರಿ ಹೇಳ್ರಿ ಅಂತ ಕೇಳಿದ್ರು. ಅಲ್ಲಿ ಅವರು ನೀ ನಾಳೆ ಬಾ ಪೂಜಾ ಕಾಲಕ್ಕೆ, ನಾನು ನಿರ್ಣಯ ಪ್ರಶ್ನೆ ಕೇಳ್ತೀನಿ, ನಿಂಗೆ ನಂಬೋದು ಉತ್ತರ ಹೇಳ್ತೀನಿ ಅಂತ. ಅವರು ಎಷ್ಟೋ ಪ್ರಶ್ನೆಗಳಿಗೆ ತಾವೇ ಉತ್ತರ ಹೇಳ್ಬಿಡ್ತಿದ್ರು. ಇದು ಹಿಂಗೆ ಬಂದಾಗ ಹಿಂಗೆ ನಾ ಹೇಳೋದಲ್ಲ, ಇದು ಆಚಾರ್ಯನ ಕೇಳೋಣ ಬಾ ಅಂತ ಹೇಳಿದ್ರು. ಹ್ಞೂ ಒಂದೇ. ಮರುದಿವಸ ಹೋದೆ. ನಮ್ಮ ಆಚಾರ್ಯ ಪೂಜಾ ಮಾಡೋ ಕಾಲಕ್ಕೆ ಅದು ವಾಲಿಪತಿ ಇತ್ತು.
ಅಂದ್ರೆ ಈಗೆಲ್ಲ ಈಗೇನಾಗ್ಯಾವ ಸುಗ್ರೀವ್ ಬಂದಾರ್ರಿ, ಈಗ ಸುಗ್ರೀವಲ್ಲ ವಾಲಿ ಬೇಕಾಗ್ತದೆ. ವಾಲಿ ಪ್ರತಿ ಇತ್ತು, ಪೂಜಾ ಮಾಡಿ ದೇವರಿಗೆ ಮಂಗಳಾರತಿ ಮಾಡಿ ಅದು ಇದಕ್ಕೆ ಮಹಾಭಾರತ ತಾತ್ಪರ್ಯಕ್ಕೆ ಮಂಗಳಾರತಿ ಮಾಡಿ ತುಳಸಿ ಮಂತ್ರಾಕ್ಷತೆ ಏರಿಸಿ ಪ್ರಾರ್ಥನಾ ಮಾಡಿಕೊಂಡು ಹಿಂಗೆ ತೆಗೆದಾಗ ಕರೆಕ್ಟಾಗಿ ಒಂದು ಶ್ಲೋಕ ಬಂತು. ಏನ್ ಬಂತು ಅಂದ್ರೆ, ನನಗೇನ್ ಬೇಕಾಗಿತ್ತು, ನಾ ಆ ಕೆಲಸವನ್ನು ಈಗಿಂದೀಗ ಮಾಡ್ಲೋ ಮತ್ತೇನ್ ಮಾಡ್ಲಿ ಅಂತ ಪ್ರಶ್ನೆ ಬಂದಿತ್ತು. ತೆಗೆದು ಕೂಡಲೇ ಒಂದು ಶ್ಲೋಕ ಬಂತು. ಏನ್ ಪ್ರಸಂಗ ಬಂದಿತ್ತು ಅಂದ್ರೆ, ಭೀಷ್ಮಾಚಾರ್ಯರು ಶರಪಂಜರದ ಮೇಲೆ ಬಿದ್ದಿದ್ರು, ಬಾಣ ಹೊಡ್ಕೊಂಡು. ಬರೋಬ್ಬರಿ ಅರ್ಜುನ ಬಾಣ ಹೊಡೆದಿದ್ದ, ಬಾಣವನ್ನ ಹೊಡೆಸಿಕೊಂಡು ಕೆಳಗೆ ಬಿದ್ದಿದ್ರು. ಬಿದ್ದಾಗ ಆ ಗಂಗೆ ಹೇಳಿ ಕಳಿಸಿದ್ಲಂತೆ ಭೀಷ್ಮಾಚಾರ್ಯರಿಗೆ. ಏನ್ ಹೇಳಿ ಕಳಿಸಿದ್ಲು ಅಂದ್ರೆ, ಹಿಂಗೆ ಅಂತ ಹೇಳಿ ಕಳಿಸಿದ್ದು. ಋಷಿಗಳು ಬಂದಿದ್ರು, ಋಷಿಗಳೆಲ್ಲ ಪಕ್ಷಿಗಳ ರೂಪದಲ್ಲಿ ಬಂದು ಆ ಬಾಣಗಳ ಮೇಲೆ ಕುಳಿತು ಮಾತಾಡ್ತಿದ್ರಂತೆ ಅವ್ರ ಜೊತೆಗೆ, ಭೀಷ್ಮಾಚಾರ್ಯ ಜೊತೆಗೆ ಅಂತ. ಇಷ್ಟು ಬಂದ ನೋಡಪ್ಪ ನಿನ್ ಪ್ರಶ್ನೆಗೆ ಉತ್ತರ ಅಂದೆ. ನಾ ಅಂದೆ, ಅದು ತಿಳಿಲಿಲ್ಲ ಇದು ತಿಳಿಲಿಲ್ಲ ನಮಗ. ಏನರ್ಥ ಅಂತ ಇದೇನಿಲ್ಲ, ಭೀಷ್ಮಾಚಾರ್ಯರು ಈಗ ಪ್ರಾಣ ಬಿಡಬಾರದು, ಉತ್ತರಾಯಣ ಬಂದ ಮೇಲೆ ಪ್ರಾಣ ಬಿಡಬೇಕು ಅಂತದ. ಅವಸರದಾಗ ನೀ ಪ್ರಾಣ ಬಿಡಬೇಡ ಅಂತ ಅವರವ್ರು ಹೇಳ್ಕಸಿಲ್ಲಂತ ಗಂಗಾ ಋಷಿಗಳ ಕಡೆಯಿಂದ. ನನ್ನ ಮಗ ಈಗ ಬಿದ್ದಾನ, ಈಗ ಬಿದ್ದದ್ದು ದಕ್ಷಿಣಾಯಣ, ಈಗ ಬೇಡ, ಉತ್ತರಾಯಣ ಬರ್ಲಿ, ಉತ್ತರಾಯಣ ಬಂದ್ಮೇಲೆ ಪ್ರಾಣ ಬಿಡು ಅಂತ ಹೇಳೋದಕ್ಕೆ ಭೀಷ್ಮಾಷ್ಟಮಿ ಹೋದ್ರವ್ರು. ಅದನ್ನ ಕಥೆ ಹೇಳಿ ನಮ್ಮ ಆಚಾರ್ಯರು. ಅರ್ಥ ಆತ ನಿನಗಂದ್ರೆ ಏನು ಅಂತ, ಏನಿಲ್ಲ, ಟೈಮ್ ಕಾಯಬೇಕು ಅಂದ್ರೆ ಸಮಯ ಕಾಯಬೇಕು ಅಂತ ಹೇಳಿಕತ್ತದ ಈ ವಿಷಯ. ಯಾಕ ಭೀಷ್ಮಾಚಾರ್ಯರು ಶರಪಂಜರದ ಮೇಲೆ ಬಿದ್ದು 55ರಿಂದ 58 ದಿನಗಳವರೆಗೆ ಕಾಯ್ದು ಆಮೇಲೆ ಪ್ರಾಣತ್ಯಾಗ ಮಾಡಿದ್ದಾರೆ. ಆದ್ರಿಂದ ನೀನು ಒಂದ್ ಸ್ವಲ್ಪ ದಿವಸ ಕಾಯ್ಬೇಕು, ಆಮೇಲೆ ನಿನ್ ಕೆಲಸ ಸರಿ ಆಗ್ತದ ಅಂತ ಹೇಳಿದ್ರು ನನಗೆ. ಹಂಗೆ ಆತ್ರಿ. ನಾ ಅವಾಗ ಅವಸರದಾಗ ಏನಾರ ಕೆಲಸ ಮಾಡಿದ್ರೆ ನಮ್ಮ ಭಾಷಾದೊಳಗೆ ಹೇಳಿದ್ರೆ ಹುಚ್ಚಮಂಗೆ ಆಗಿ ಹೋಗ್ತಿದ್ವಿ ನಾವು. ಅದಕ್ಕೆ ಒಂದಿಷ್ಟು ದಿವಸ ಕಾಯ್ದ ಮೇಲೆ ತಾನೇ ಎಲ್ಲ ಅದು ಸರಿ ಹೋಗ್ಬಿಡ್ತು. ಏನು ಅನಿಸ್ಲೇ ಇಲ್ಲ, ನಮ್ಗೆ ಗೊತ್ತೇ ಆಗಲಿ ಹಿಂಗಾಗ್ಯದ ಅಂತ ತಿಳ್ಕೊಂಡು ಹೇಳಿ. ಇದು ನನ್ನ ಜೀವನದಲ್ಲಿ ಆದ ಪ್ರಸಂಗ. ಎಲ್ಲರಿಗೂ ಲಗ್ನದ ಪ್ರಸಂಗ, ಕನ್ಯಾ ವರಕನ್ಯಾ, ಅದು ಇದನ್ನು ಕೂಡ್ಬೇಕು ಮಾಡಬೇಕು ಬ್ಯಾಡು ನಿರ್ಣಯ ತೆಗೆದು. ನಮ್ಮ ಸ್ವಾಮಿಗಳಂತರೂ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಇದನ್ನ ಗಟ್ಟಿ ಹೇಳ್ಕೊಂಡ್ಬಿಟ್ಟಾರೆ. ಇಂಥದ್ದು ಇದಾಗಿಬಿಟ್ಟದ, ಏನ್ ಮಾಡ್ಬೇಕು ತಡೀಪ ಆಚಾರ ಕೇಳೋಣ ಅಂತಾರೆ ಸ್ವಾಮಿಗಳು. ಆಚಾರನ ಕೇಳಿದ್ರಲ್ಲ ಮುಗಿದವ್ರ ಕೆಲಸ. ಅಲ್ಲೇನು ಬರ್ತದೆ ಫಿಕ್ಸ್ ಅದು. ಅಲ್ಲಿ ಬಂತು ಅಂದ್ರೆ ಇವು ಜಾತಕ ಕೂಡಿರ್ಲಿ ಬಿಟ್ಟಿರ್ಲಿ, ಏನ್ರ ತಿರ್ಸಷ್ಟಿರ್ಲಿ ಎಡ್ಸಷ್ಟಿರ್ಲಿ ಎಲ್ಲ ಫಸ್ಟ್ ಕ್ಲಾಸ್ ನನ್ನ ಅನುಭವದ. ಅದಕ್ಕೆ ಆಚಾರ್ಯರು ತಾತ್ಪರ್ಯ ನಿರ್ಣಯ ಅಂದ್ರೆ ಅವರೇ ಕೂತ್ಕೊಂಡು ಮಾತಾಡುವಂತಹದ್ದು, ಅಷ್ಟು ವಿಶ್ವಾಸ ನಮ್ಮ ಮೇಲೆ ಇರಬೇಕು. ಆದ್ರಿಂದ ಅಂಥ ಒಂದು ಅದ್ಭುತವಾದ ಕೃತಿಯನ್ನು ರಚನೆ ಮಾಡುವುದಕ್ಕಾಗಿ ನಾರಾಯಣ ದೇವರ ಆದೇಶವನ್ನು ಮಾಡಿದ್ದಾರೆ. ಪಾರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನಿರುಕ್ತಿ ಸ್ಮ ಸಾಕ್ಷಾದೇನಂ ಧನ್ಯಂ ಭುವನೇ ವನ್ಯಮಾನಃ. ಇನ್ನೊಂದು ಶ್ಲೋಕ ಹೇಳಿ ನಿಲ್ಲಿಸ್ತೇನೆ, ಮತ್ತೆ ನಾಳೆ ಸೇರೋಣಂತೆ. ಏನು, ಆಚಾರ್ಯರು ಬದರಿಯಿಂದ ಮತ್ತೆ ತಿರುಗಿ ಬಂದ್ರು. ಎಲ್ಲಿ ದೊಡ್ಡ ಬದರಿಯಿಂದ ಮತ್ತೆ ಚಿಕ್ಕ ಬದರಿಗೆ ಬಂದು ಶಿಷ್ಯರನ್ನೆಲ್ಲ ಸೇರ್ಕೊಂಡು ಮತ್ತೆ ಬರ್ತಾ ಇದ್ದಾರೆ. ತೀರ್ಥೇಶು ತೀರ್ಥೇಶು ಚ ಸೌಖ್ಯ ತೀರ್ಥ, ಕ್ಷೇತ್ರೇಶು ಚ ಕ್ಷೇತ್ರವಿದಂ ವರಿಷ್ಠ, ಗೋವಿಂದ ಮಾವಂದ್ಯ ಸಹಾನು ಗೋಗಾದ್ ಗಂಗಾಂ ಪುನಸ್ತುಂಗ ತರಂಗಮಾಲಾಂ. ಮತ್ತೆ ಗಂಗಾ ನದಿ ಸಿಕ್ತು. ಈಗ ನಿನ್ನೆ ಸಿಕ್ಕಿತ್ರಿ ಮತ್ತೆ ಗಂಗಾ. ಹಿಂಗೆ ಹೋಗ್ಬೇಕಾದ್ರೆ ಒಂದು ಸಿಕ್ಕಿತ್ತು, ತಿರುಗಿ ಬರ್ಬೇಕಾದ್ರೆ ಸಿಗ್ತದೆ. ಅದು ಬದರಿ ಯಾತ್ರೆ ವೈಶಿಷ್ಟ್ಯನೇ. ಅದು ಹೋಗ್ಬೇಕಾದ್ರೆ ಒಂದು ಗಂಗಾ, ಬರ್ಬೇಕಾದ್ರೆ ಒಂದು ಗಂಗಾ ಸಿಕ್ಕರೆ ಬದರಿ ಯಾತ್ರೆ. ಅದು ಇಲ್ಲದೆ ಇದು ಬದರಿ ಯಾತ್ರೆ ಅಂತ ಕರ್ಸ್ಕೊಳ್ಳೋದೇ ಇಲ್ಲ ಅದಕ್ಕೆ. ತೀರ್ಥೇಶು ತೀರ್ಥೇಶು ಚ ಸೌಖ್ಯ ತೀರ್ಥ, ಸೌಖ್ಯ ತೀರ್ಥ ಅಂತ ಆಚಾರ್ಯರು. ತೀರ್ಥೇಶು ತೀರ್ಥೇಶು ಪವಿತ್ರವಾದ ತೀರ್ಥಗಳಲ್ಲಿ ಕ್ಷೇತ್ರಗಳಲ್ಲಿ, ಕ್ಷೇತ್ರವಿದಾಂಬರಿಷ್ಠ ಯಾವ ಯಾವ ಕ್ಷೇತ್ರಕ್ಕೆ ಹೋದಾಗ ಏನೇನು ಅನುಸಂಧಾನ ಮಾಡಬೇಕು ಅಂತನ್ನೋದನ್ನು ಸರಿಯಾಗಿ ತಿಳಿದಿರ್ತಕ್ಕಂಥವ್ರು ಆಚಾರ್ಯ. ಈ ಕ್ಷೇತ್ರಕ್ಕೆ ಹೋಗಿರ್ತೀವಿ, ಬದರಿ ಕ್ಷೇತ್ರಕ್ಕೆ ಹೋಗಿರ್ತೀವಿ, ಅಲ್ಲೇನು ಅನುಸಂಧಾನ ಮಾಡಬೇಕು, ಹರಿದ್ವಾರಕ್ಕೆ ಹೋಗಿರ್ತೀವಿ, ಅಲ್ಲೇನು ಅನುಸಂಧಾನ ಮಾಡಬೇಕು, ಅದನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡವರು ಆಚಾರ್ಯರು. ಗೋವಿಂದ ಮಾವಂದ್ಯ ಸಹಾನುಭೋಗಾತ್, ಆಯಾ ಕ್ಷೇತ್ರದಲ್ಲಿ ಇರುವಂತಹ ಪ್ರತಿಮೆಗಳು, ದೇವರು ಎಲ್ಲರಿಗೂ ನಮಸ್ಕಾರವನ್ನು ಹಾಕ್ತಾ, ಬೇರೆ ಬೇರೆ ಭಗವದ್ ರೂಪಗಳಿದ್ರು, ಬೇರೆ ಬೇರೆ ಪ್ರತಿಮೆಗಳಿದ್ರು, ಅಲ್ಲಿ ಅಂತರ್ಯಾಮಿಯಾದ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಗಂಗಾಂ ಪುನಸ್ತುಂಗ ತರಂಗಮಾಲಾ ಬಂತು, ಗಂಗೆ ಬಂತು. ಇಲ್ಲೇನು ಮತ್ತೆ ಸಮಸ್ಯೆ ಅದೇ, ಮತ್ತೆ ಸೇಮ್ ಸಮಸ್ಯೆ, ಹಡಗಿಲ್ಲ. ಯಾಕೆ ಇದು ಎಲ್ಲ ಕಡೆ ಇರ್ತದೆ. ಇದು ಪ್ಲವೈರಪೇತಾಮವಲೋಕ್ಯ ಸಿಂಧುಂ ಸರೋಜ ಬಂದಂಚ ತದಾಪ್ತ ಸಿಂಧುಂ ತಟೇ ನಿಷಣ್ಣಾನಧಿಕಂ ವಿಷಣ್ಣ ನಿರೀಕ್ಷ ಶಿಷ್ಯಾನತರತ್ಸಗೇತಾಂ. ಪ್ರಶ್ನೆ ಬಂತಲ್ಲ, ಏನ್ ಬಂತು ಪ್ರಶ್ನೆ? ಪ್ಲವೈಹಿ ಅಪೇತಾಂ, ಗಂಗಾದೊಳಗೆ ಹಡಗಿದ್ದಿದ್ದಿಲ್ಲ.
ಅವಲೋಕ್ಯ ಸಿಂಧುಂ, ಸಿಂಧು ಅಂದ್ರೆ ನದಿ, ಅದನ್ನ ನೋಡಿದ್ರು. ಸರೋಜ ಬಂಧುಂ ಚ ತದಾಪ್ತ ಸಿಂಧುಂ. ಈ ಸರ್ತಿ ಒಂದು ಎಕ್ಸ್ಟ್ರಾ ಪ್ರಾಬ್ಲಮ್, ಏನು ಹೆಚ್ಚಿನ ಸಮಸ್ಯೆ ಅಂದ್ರೆ ಸೂರ್ಯ ಮುಳುಗಲಿಕ್ಕೆ ಬಂದಿದ್ದ. ಹಿಂದಿನ ಸರ್ತಿ ಇದ್ದಾಗ ಸೂರ್ಯ ಮುಳುಗೋದೇನು ಇದ್ದಿದ್ದಿಲ್ಲ, ಸುಮ್ಮನೆ ನದಿಯೊಳಗೆ ಹಡಗು ಇದ್ದಿದ್ದಿಲ್ಲ, ಆ ಕಡೆಯವರು ಈ ಕಡೆಯವರು ಕೂತಿದ್ರು. ಈ ಸರ್ತಿ ಪರಿಸ್ಥಿತಿ ಸ್ವಲ್ಪ ಚೇಂಜ್ ಆಗಿತ್ತು, ಕೈ ಮೀರಿತ್ತು. ಸೂರ್ಯ ಮುಳುಗ್ಲಿಕ್ಕೆ ಬಂದಿದ್ದ. ತಟೆ ನಿಷಣ್ಣಾನ್, ದಂಡಿ ಮೇಲೆ ಕೂತ್ಬಿಟ್ರೆಲ್ಲ ಶಿಷ್ಯರು ತಲೆ ಮೇಲೆ ಕೈ ಹೊತ್ಕೊಂಡು ಮುಗೀತು ಸ್ವಾಮಿಗಳು ಇವತ್ತು ಅಂದ್ರು. ಯಾಕೆ? ಹಿಂದೆ ಕಾಡು, ಮುಂದೆ ನದಿ. ಅತ್ತದರಿ ಇತ್ತ ಪುಲಿ ಅಂತಿರ್ತ ನೋಡ್ರಿ, ಅತ್ತದರಿ ಇತ್ತ ಪುಲಿ ಅನ್ನೋದು ತೆಗ್ಗು, ಇಲ್ಲಿ ಮುಂದೆ ಹುಲಿ, ಎಲ್ಲಿ ಹೋಗ್ಬೇಕು? ವೃಶ್ಚಿಕ ಭಯ ಪಲಾಯಮಾನಸ್ಯ ಆಶೀ ವಿಷಮುಖೇ ಪತನಮಿವ ಅಂತ ಹೇಳ್ತಿರ್ತಾರೆ. ಚೋಳಿಗೆ ಹಂಚ್ಕೊಂಡು ಓಡ್ಕೊಂಡು ಬಂದು ಹಾವಿನ ಬಾಯಾಗ ಬಿದ್ದಂಗಾತು ಅಂತ ಹೇಳ್ತಾರೆ. ವೃಶ್ಚಿಕ ಭಯ ಪಲಾಯಮಾನಸ್ಯ, ಚೋಳಿಗೆ ಹಂಚ್ಕೊಂಡು ಓಡ್ಕೊಂಡು ಬಂದು ಆಶಿ ವಿಷಮು ಹಾವಿನ ಬಾಯಾಗ ಬಿದ್ದಂಗಾಯಿತು. ಅಲ್ಲಿ ಹಿಂದ ಕಾಡು, ಸೂರ್ಯಾಸ್ತ ಆಗ್ಬಿಡುತ್ತೆ, ಆ ಕಡೆ ಹೋಗೋಂಗಿಲ್ಲ. ಮುಂದೆ ಹೋಗೋಣ ಅಂದ್ರೆ ನದಿ, ಹಡಗಿಲ್ಲ, ಒಬ್ಬ ನಾವಿಕಿಲ್ರಿ, ಹಡಗಿಲ್ ನಾವಿಕಿಲ್, ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಅವ್ರು ಎಲ್ಲಾರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತರು. ಏನೇನು ಮುಂದೆ ಗತಿ ಏನು, ಮುಂದೆ ಗತಿ ಏನು ಅಂತ ಪಂಡಿತಾಚಾರ್ಯ ಈ ಸಂದರ್ಭದಲ್ಲಿ ತಕ್ಷಣ ಒಂದು ಚಟಾಕ್ಷಿ ಹಾರುತ್ತಾರೆ, ಒಂದು ಚಾಷ್ಟಿ ಮಾಡ್ತಾರೆ. ಏನು, ಯಾಕೆ ಇವರಿಗೆ ಚಿಂತೆ ಆಯಿತು? ಯಾಕೆ ಚಿಂತೆ ಆಯಿತು? ನಿರೀಕ್ಷ ಶಿಷ್ಯಾನ್ ಅದರ ಸಗೇತಾಂ. ಏನಿದು ಚಿಂತೆ ಯಾಕಾಯಿತು ಅಂದ್ರೆ ಒಂದು ಕಾರಣ ಹೇಳ್ತಾರೆ ನೋಡ್ರಿ, ಬಹಳ ಸ್ವಾರಸ್ಯ. ನವಾನರೇಂದ್ರಸ್ಯ ವಿಲಂಘಿತಾಬ್ಧೇಗೆ ನವಾನರೇಂದ್ರಸ್ಯ ವಿಹರ್ತುರಸ್ಯಾಂ ಇಮೇ ಸ್ಮರನ್ ತದ್ವಪುಷೋನ್ಯಥಾಸ್ಯ ಶಕ್ತಸ್ಯ ಸಂಕೇತ ವಿಪತ್ ಕಥಂ ತೈಹಿ. ಯಾಕೆ ಇವರಿಗೆ ಚಿಂತೆ ಬಂತು ಅಂದ್ರೆ ಎದುರಿಗೆ ಇರುವಂತಹ ಆಚಾರ್ಯರನ್ನ ಹನುಮ ಭೀಮ ಅಂತನ್ನೋ ಅನುಸಂಧಾನ ವರ್ತಿದ್ದಕ್ಕೆ ಬಂತು ಅಂತ ಹೇಳ್ಬಿಟ್ರೆ, ಇಷ್ಟೇ, ಬೇರೆ ಇಲ್ಲ. ಚಿಂತೆ ಯಾಕೆ ಬಂತು ಅಂತ ಕೇಳಿದ್ರೆ, ನಮ್ ಜೊತೆಗೆ ಬಂದ ಗುರುಗಳು ಅವರು ಹನುಮ, ಅವರು ಭೀಮ ಅಂತನ್ನೋದನ್ನ ಮರೆತದ್ದಕ್ಕಾಗಿ ಬಂತಂತೆ, ಇಷ್ಟೇ ಅರ್ಥ. ನಮಗೆ ಆಪತ್ತು ಬಂದದ ಅಂದ್ರೆ ನಾವು ಮಧ್ವಾಚಾರ್ಯ ಮರ್ತೀವಿ ಅಂತ ಅರ್ಥ, ಬೇರೆ ಏನಿಲ್ರಿ. ನಿಮಗೆ ಯಾಕೆ ಆಪತ್ತು ಬಂತು? ನಮ್ಮ ಪ್ರಾರಬ್ಧ ಕರ್ಮ ಅದೆಲ್ಲ ಏನಿಲ್ಲ. ನೀ ಮಧ್ವಾಚಾರ್ಯ ಮರ್ತಿ, ಆಪತ್ತು ಬಂದದ, ನೆನಪು ಮಾಡ್ಕೊ ಹೋಗ್ತದೆ. ಮಧ್ವಾಚಾರ್ಯ ನೆನಪು ಮಾಡ್ಕೊ ಹೋಗ್ತದೆ, ಮಧ್ವಾಚಾರ್ಯ ಮರ್ತಿ ಬಂದದ. ಹೆಂಗ್ ಚಂದ ಶೇಷ ನೋಡ್ರಿ. ನವ ನರೇಂದ್ರಸ್ಯ ವಿಲಂಘಿತಾಬ್ಧೇಹೇ, ವಿಲಂಘಿತಾಬ್ಧೇಹೇ ವಾನರೇಂದ್ರಸ್ಯ, ಸಮುದ್ರವನ್ನ ದಾಟಿದ ಹನುಮಂತನನ್ನ ನವ ನರೇಂದ್ರಸ್ಯ ವಿಹರ್ತುರಸ್ಯಾಂ, ಅಸ್ಯಾಂ ಈ ಗಂಗೆಯಲ್ಲಿ ಈಜಿರುವಂತಹ ನರೇಂದ್ರ ಭೀಮ, ಅದನ್ನ ಇಮೇ ಅಸ್ಮರನ್ ತದ್ವಪುಷಃ, ಮರ್ತು ಬಿಟ್ರಿ ಇವರೆಲ್ಲ ಶಿಷ್ಯರು. ಈ ಶಿಷ್ಯರು ಇವರು ಇದ್ದವರು ಭೀಮ ಹನುಮ ಅನ್ನೋದನ್ನ ಮರ್ತದ್ದಕ್ಕಾಗಿ ಶಕ್ತಸ್ಯ ಸಂಕೇತ ವಿಪತ್ ಕಥಂ ತೈಹಿ, ಇಲ್ಲದೆ ಇದ್ರೆ ಆಪತ್ತು ಬಂತು ಅಂತ ಹೇಳ್ತಲ್ಲ. ಯಾಕೆ ಬರ್ತಿತ್ತು? ಇವರು ಅಂದುಕೊಂಡ್ರು ಆಪತ್ತು ಬಂತು ಅಂತ ಅಂದುಕೊಂಡ್ರು ಅಂದ್ರೆ ಅದಕ್ಕೆ ಸಿಂಪಲ್ ಉತ್ತರ, ಮಧ್ವಾಚಾರ್ಯ ಮರ್ತಿದ್ದೀವಿ ಅಷ್ಟೆ. ಎಂಥ ಮಧ್ವಾಚಾರ್ಯನ? ಹನುಮ ಭಿನ್ನ ಭೀಮ ಭಿನ್ನ ಮಧ್ವರನ್ನ ಮರ್ತಿದ್ದೇವೆ, ಅದಕ್ಕಾಗಿ ಆಪತ್ತು ಬಂತು. ಅದಕ್ಕೆ ಶ್ರೀಮದ್ ಹನೋಭಿ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಲಕ್ಷ್ಮೀ ಹೈಗ್ರೀವಾಯ ನಮಃ ಅಂತ ಬರೆದಿರ್ತಾರಲ್ಲ ಕಡೆ, ಸ್ಮರಣೆ ಮಾಡಬೇಕು. ಅಷ್ಟೇ ಅಲ್ಲ, ಸಾಲದ್ದಕ್ಕೆ ಇನ್ನೊಂದು ಕಥೆ ಆಗ್ಬಿಡ್ತ್ರಿ. ಇವ್ರು ಶಿಷ್ಯರು ಅಲ್ಲೇ ಕೂತಾರ, ಇವರು ಅಥರತ್ ಸಹಿತ ಆಚಾರ ಬಡಬಡ ಹೋಗ್ಬಿಟ್ರು ಗಂಗಾ ದಾಟ್ಕೊಂಡು. ಇವ್ರು ಶಿಷ್ಯರು ಇಲ್ಲೇ ಮರ್ತದ್ದಕ್ಕೆ ಆಚಾರ ಅಂದ್ರು, ನಾನು ಮರ್ತೀನಲ್ಲ, ಸ್ವಲ್ಪ ಅದಕ್ಕೆ ದುಃಖ ಅನುಭವಿಸ್ರಿ ಅಂದ್ರು. ನದಿ ದಾಟಿಬಿಟ್ರು. ಈಗೇನಾಯ್ತು? ನದಿ ದಾಟಿದ ಕಥೆ ಮುಂದೆ ಹೇಳ್ತೀನಿ, ಎಷ್ಟು ಚೆನ್ನಾಗಿದೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳೋಣಂತೆ. ಈ ಶ್ಲೋಕ ನೋಡ್ರಿ, 29ನೇ ಶ್ಲೋಕ, ಕೊನೆಯಲ್ಲಿ ಮುಗಿಸ್ಬಿಡ್ತೀನಿ. ಜಗತ್ ಪ್ರತೀಪಾಯಿತ ಗೋ ಗಡಾಢ್ಯೇ ದಿವಾಕರೇ ಮಧ್ವ ದಿವಾಕರೇ ಚ ಅವ್ಯಕ್ತ ರೂಪೇ ಶ್ರಿಯಮಧ್ಯ ಚಂದ್ರಾಕ್ ಸಹಾಂಬುಜೈಸ್ತನ್ನಯನಾಂಬುಜಾನಿ. ಕತ್ಲಾಗೋಯ್ತು, ಸರಿಯಾಗಿ ಸೂರ್ಯಾಸ್ತ ಆಗೋಯ್ತು. ಜಗತ್ ಪ್ರದೀಪಾಯಿತ ಗೋ ಗಣಾಢ್ಯೇ ದಿವಾಕರೇ, ಜಗತ್ತಿಗೆ ಬೆಳಕು ನೀಡುವಂತಹ ಸೂರ್ಯ ಅವ್ಯಕ್ತ ರೂಪೇ, ಕಣ್ಣಿಗೆ ಕಾಣದೇ ಇದ್ದಾಗ, ಮಧ್ವ ದಿವಾಕರೇ ಚ, ಮಧ್ವಾಚಾರ್ಯ ಎಂಬ ಸೂರ್ಯರು ಕಣ್ಣಿಗೆ ಕಾಣದೇ ಇದ್ದಾಗ ಏನಾಯ್ತು? ಶಿಷ್ಯರು ಇಲ್ಲೇ ಕೂತಿದ್ರು, ಹೆಂಗಪ್ಪ ಅಂತ ಹಿಂಗ ಆಲೋಚನೆ ಮಾಡ್ಲಿಕ್ಕತ್ತಿದ್ರು. ಅಷ್ಟೊತ್ತಿಗೆ ಆಚಾರ್ಯ ಹೋಗ್ಬಿಟ್ಟಿದ್ರು, ಗುರುಗಳು ಹೋಗ್ಬಿಟ್ಟಿದ್ರು, ಆ ದಂಡಿಗೆ ಹೋಗ್ಬಿಟ್ಟಿದ್ರು ತಿರುಗಿ. ಅದು ಹೇಗೆ ಹೋದ್ರು ಅಂತ ನಾಳೆ ಹೇಳ್ತೀನಿ. ಆಚಾರ್ಯರಿಗೆ ಒಂದು ಕಥೆ ಕೇಳಿಸ್ಕೊಂಡ್ಬಿಡ್ರಿ, ಕೊನೆಯ ವಾಕ್ಯ. ಆಚಾರ್ಯರಿಗೆ ಏನಿತ್ತು? ಪಂಚಭೂತಗಳ ಮೇಲೆ ಸ್ವಾಮ್ಯ ಇತ್ತು ಆಚಾರ್ಯ. 5 ಭೂತಗಳನ್ನ ಕಂಟ್ರೋಲ್ ಮಾಡುವಂತಹ ತಾಕತ್ತಾಚಾರ್ಯರಿಗೆ ಬೇಕು ಅಂದ್ರೆ
ಅಗ್ನಿನ್ ತಿರುಗಿಸ್ತಿದ್ರು, ಬೇಡ ಅಂದ್ರೆ ನೀರಿನ ತಿರುಗಿಸ್ತಿದ್ರು, ವಾಯು, ಆಕಾಶ, ಯಾವುದು ಬೇಕೋ ಆ ಎಲ್ಲ ಪಂಚಭೂತಗಳು ಕೂಡ ಇವರ ಆಚಾರ್ಯರ ಅಧೀನದಲ್ಲಿ ಇದ್ದದ್ದು, ವಾಯುದೇವರ ಅಧೀನದಲ್ಲಿ ಇದ್ದದ್ದು. ದೃಷ್ಟಾಂತ ಏನಾಯಿತು? ನದಿಯ ಮೇಲೆ ನಡ್ಕೊಂಡು ಹೋಗ್ಬಿಟ್ರು. ಈ ಸರ್ತಿ ಒಳಗಲ್ಲ, ಹಿಂದಿನ ಸರ್ತಿ ಹೋಗ್ಬೇಕಾದ್ರೆ ಒಳಗೆ ಈಸ್ಕೊಂಡು ಹೋಗಿದ್ರು, ಈ ಸರ್ತಿ ಹೋಗ್ಬೇಕಾದ್ರೆ, ಎರಡನೇ ಸರ್ತಿ ಹೋಗ್ಬೇಕಾದ್ರೆ ನದಿ ಮೇಲೆ ನಡ್ಕೊಂಡು ಹೋದ್ರು. ಎಷ್ಟು ಚಂದದ ನೋಡ್ರಿ. ನೀರಿನ ಮೇಲೆ ನಡೀಲಿಕ್ಕೆ ಬರ್ತೇನ್ರಿ? ಟ್ರೈ ಮಾಡ್ಬೇಕ್ರಿ ಒಂದ್ಸರ್ತಿ, ಗೊತ್ತಾಗ್ತದ. ಅಂದ್ರೆ ಮತ್ತೊಬ್ಬರನ್ನ ಯಾರ ನೀರಿನಾಗ ಇಳಿಸೇ ಮಾಡ್ಬೇಕ? ಮತ್ತೆ ಹಂಗೆ ಮಾಡ್ಲಿಕ್ಕೆ ಹೋಗ್ತೀವಿ ಅಂತ ಅಲ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತೆ ನೆಲದ ಮೇಲೆ ನಡೆದಷ್ಟು ಲೀಲಾಜಾಲವಾಗಿ ಅನಾಯಾಸವಾಗಿ ನೀರಿನ ಮೇಲೆ ನಡೀತಾ ಇದ್ದಾರೆ. ಜಲಸ್ತಂಭನ ವಿದ್ಯೆ ಅದು, ಜಲಸ್ತಂಭನ ವಿದ್ಯೆ. ಮುಂದಿನ ಶ್ಲೋಕದಲ್ಲಿ ಅದೆಲ್ಲ ಕಥೆ ಬರ್ತದೆ. ಇಲ್ಲಿ ಹೇಳುವಾಗ ಸೂರ್ಯ ಮುಳುಗಿದ ಮಧ್ವ ದಿವಾಕರೇಚ, ಮಧ್ವಾಚಾರ್ಯ ಎಂಬ ಸೂರ್ಯ ಕಣ್ಣಿಗೆ ಕಾಣದೇ ಹೋದ್ರು. ಆ ಕಡೆ ಸೂರ್ಯ ಹೋದ, ಈ ಕಡೆ ಹೋದ. ಸೂರ್ಯ ಮುಳುಗಿದ್ದಕ್ಕಾಗಿ ಕಮಲಗಳು ಬಾಡಿದವು, ಆಚಾರ್ಯರು ಕಾಣದೇ ಇದ್ದದಕ್ಕಾಗಿ ಶಿಷ್ಯರ ಮುಖ ಬಾಡಿ ಹೋಯಿತು. ಇಷ್ಟೇ. ಎಷ್ಟು ಚಂದ ಹೇಳಿದ್ದಾರೆ ಅಂದ್ರೆ ತುಂಬಾ ಸುಂದರ. ಮಧ್ವ ದಿವಾಕರೇಚ, ಮಧ್ವಾಚಾರ್ಯರೆಂಬ ಸೂರ್ಯ ಅಂತ ಹೇಳಿದ್ರು. ಮಧ್ವಾಚಾರ್ಯ ಯಾಕೆ ಸೂರ್ಯ? ಅವರ್ಯಾಕೆ ಸೂರ್ಯಪ್ಪ ಅಂತ ಕೇಳಿದ್ರೆ, ಶ್ರೀಮಠ್ ಟೀಕಾಕೃತ್ಪಾದರು ಒಂದು ಕಡೆಗೆ ಒಂದು ಮಾತನ್ನು ಬರೀತಾರೆ. ಏನು ಶ್ರೀಮಠ್ ಟೀಕಾಕೃತ್ಪಾದರು ಬರೆದದ್ದು ಅಂತ ಹೇಳಿದ್ರೆ, ತತ್ವೋದ್ಯೋತ ಅಂತ ಶ್ರೀಮದಾಚಾರ್ಯ ಒಂದು ಕೃತಿ. ಆ ತತ್ವೋದ್ಯೋತದಲ್ಲಿ ಒಂದು ಪ್ರಾರಂಭದಲ್ಲಿ ಬರೀತಾರೆ, ಸಾಂಸಾರಿಕ ಸುಖ ಖದ್ಯೋತಿಕಾಸು ಭಗವಾನ್ ಆಚಾರ್ಯ ಸೂರ್ಯ ಅಂತ ಬರೆದಿದ್ದಾರೆ. ಎರಡು ವಾಕ್ಯ. ಈ ಸಂಸಾರ ಸುಖ ಏನಿದೆಯಲ್ಲ, ಈ ಸಂಸಾರದ ಸುಖ ಅಂತನ್ನುವುದು ಖದ್ಯೋತಿಕಾಸು ದ್ಯೋತಮಾನಾಸು ಅಂದ್ರೆ ಮಿಣುಕು ಹುಳ. ಸಂಸಾರದಲ್ಲಿ ನಾವು ಪಡುವಂತಹ ಸುಖಗಳೇನಿದೆಯೋ ಇದು ಮಿಣುಕು ಹುಳದಂತೆ ಅಂತ ಬರೆದು ಅದಕ್ಕೆ ಮುಂದೆ ಬರೀತಾರೆ, ಆಚಾರ್ಯರು ಸೂರ್ಯನಂತೆ ಅಂತ ಬರೀತಾರೆ. ಇಲ್ಲಿ ಈ ತತ್ವೋದ್ಯೋತಕ್ಕೆ ಒಂದು ದ್ವೈತದ್ಯುಮಣಿ ಅಂತ ಒಂದು ಗ್ರಂಥ ಇದೆ. ಪಾಪ ಅದು ಏನು ಎಂದು ಕಿವಿ ಬೀಳಬೇಕೋ ಎಂದಿಲ್ಲೋ ಗೊತ್ತಿಲ್ಲ. ಹೊಲಿಗೆ ಆಚಾರ್ಯ ಅದನ್ನು ಬರೆದದ್ದು ದ್ವೈತದ್ಯುಮಣಿ. ಆ ಹೊಲಿಗೆಮ್ಮ ಇದ್ದಾಳಲ್ಲ, ಅವರ ಅನುಗ್ರಹದಿಂದ ಇದ್ದವರು ಅವರು ಹೊಲಿಗೆ. ಅವ್ರೇನು ಬರೆದಿದ್ದಾರೆ ಇದನ್ನು ಚಂದ ತೋರಿಸ್ತಾರಲ್ರಿ. ಹಿಂಗ್ಯಾಕೆ ಬರೀಬೇಕಾಗಿತ್ತು ಟೀಕಾರಾಯರು? ಸಂಸಾರದಲ್ಲಿ ಇದ್ದ ಸುಖ ಮಿಣುಕು ಹುಳ, ಆಚಾರ್ಯರು ಸೂರ್ಯ, ಹಂಗನಬಾರ್ದಾಗಿತ್ತು. ಮೋಕ್ಷ ಸುಖ ಇದು ಸೂರ್ಯ ಅನ್ನಬೇಕಾಗಿತ್ತು. ಆಕ್ಚುಲಿ ಹೊಂದಿಸ್ಬೇಕು. ಹೆಂಗೆ ಹೊಂದಿಸ್ಬೇಕಪ್ಪ? ಸಂಸಾರದಲ್ಲಿ ಇದ್ದ ಸುಖ ಇದು ಮಿಣುಕು ಹುಳ ಆದ್ರೆ ಮತ್ತೆ ಮೋಕ್ಷ ಸುಖ ಇದು ಸೂರ್ಯ ಅನ್ನಬೇಕಾಗಿತ್ತು. ಅದನ್ನ ಬಿಟ್ಟು ಹೇಳಿದ್ರಂತೆ ಆಚಾರ್ಯರು ಸೂರ್ಯ ಅಂತ ಹೇಳಿದ್ರಂತೆ. ಹ್ಯಾಂಗ ಅಂತ ಕೇಳಿದ್ರೆ ಅವ್ರು ಬರೀತಾರೆ ದ್ವೈತದ್ಯುಮಣಿಯಲ್ಲಿ ಒಂದು ಮಾತು ಬರೀತಾರೆ. ಎಷ್ಟು ಚಂದದ ಅಂದ್ರೆ ಇಷ್ಟೇ, ಏನಿಲ್ಲ. ಒಬ್ಬನಿಗೆ ಕಣ್ಣು ಇದ್ದಿದ್ದಿಲ್ಲಂತೆ, ಪಾಪ ಕಣ್ಣು ಹೋಗ್ಬಿಟ್ಟಿತ್ತು ಅವನಿಗೆ. ಆಗ ಕಣ್ಣು ಆಪರೇಷನ್ ಮಾಡಿ ಕರ್ಕೊಂಡ್ ಬಂದಿರೋ ಅಂತ ಇಟ್ಕೊಳ್ರಿ, ಕಣ್ಣು ಬಂದಿತ್ತು ಅಂತ ಇಟ್ಕೊಳ್ರಿ. ಕಣ್ಣು ಹೋಗಿತ್ತು ಅವನಿಗೆ, ಕಣ್ಣು ಇಲ್ಲದೆ ಇದ್ದವನಿಗೆ ಕಣ್ಣು ಬಂತು. ಬಂದಾಗ ಅವ ರಾತ್ರಿ ನಡ್ಕೊಂಡು ಹೊರಟಿದ್ದಂತೆ. ರಾತ್ರಿ ನಡ್ಕೊಂಡು ಹೊರಟಿರುವಾಗ ಅಲ್ಲಲ್ಲಿ ಗಿಡದ ಮೇಲೆ ಕುಳಿತಿರುವಂತಹ ಮಿಣುಕು ಹುಳುಗಳನ್ನು ಕಂಡ ಅವನಿಗೆ. ಅವನ ಕಣ್ಣಿಗೆ ಅದೇ ಹೆಚ್ಚಿನ ಪ್ರಕಾಶ. ಯಾಕೆ? ಈಗ ತಾನೇ ಕಣ್ಣು ಬಂದಿದೆ ಅವನಿಗೆ. ಈಗ ತಾನೇ ಕಣ್ಣು ಬಂದದ್ದರಿಂದ ಆ ಮಿಣುಕು ಹುಳಗಳ ದೀಪವನ್ನು ನೋಡಿ ಆನಂದ ಪಟ್ಟನಂತೆ. ಆಹಾ ಆಹಾ ಏನ್ ಚೆನ್ನಾಗಿದೆ ದೀಪ, ಏನ್ ಚೆನ್ನಾಗಿದೆ ಬೆಳಕು ಅನ್ನಂತೆ. ಯಾಕಂದ್ರೆ ಹೊಸದಾಗಿ ಕಣ್ಣು ಬಂದಿತ್ರಿ ಅವಂಗ. ನಾ ಒಂದು ಕಥೆ ಕೇಳಿದ್ದೆ. ಹೊಸದಾಗಿ ಅದು ಟ್ರೈನ್ಯಾಗ ಒಬ್ಬ ಹೊಂಟಿದ್ದಂತ. ಇದೇ ಕಥೆನ ಬೇರೆ ರೀತಿ ಹೇಳಿಕತ್ತಿ ನಿಮಗಷ್ಟೇ. ಟ್ರೈನ್ಯಾಗ ಹೊಂಟಿದ್ದ, ಎದುರಿಗೆ ಒಬ್ಬ ಕೂತಿದ್ದ, ಒಂದು 40-45 ವರ್ಷ. ಇನ್ನೊಬ್ಬ ಎದುರಿಗೆ ಒಂದು 15 ವರ್ಷದ ಒಂದು ಹುಡುಗಿ ಕೂತಿರುವಾಗ ಟ್ರೈನ್ ಒಳಗೆ ಹೊಂಟಾಗ ಮಳಿ ಬರ್ಲಿಕ್ಕೆ ಶುರು ಆಯ್ತಂತ. ಧೋ ಮಳಿ ಬಂತಂತ. ಮಳಿ ಬಂದ ಕೂಡಲೇ ಈ ಹುಡುಗಿ ಆ ಅಪ್ಪಗೆ ಕೇಳ್ತಂತ, ಅಪ್ಪಗೆ, ಅಪ್ಪ ಮಳಿ ಅಂದ್ರೆ ಇದೇ ಏನು ಅಂತ ಕೇಳ್ತಂತ. ಅಪ್ಪ ಹೌದಮ್ಮ ಇದೇ ಮಳಿ ಅಂತಾರೆ, ಇದಕ್ಕೆ ಮಳಿ ಬರೋದು ಅಂತಾರ. ಎದುರಿಗೆ ಕೂತವ್ ಗಾಬರಿ ಆಯ್ತು. 15 ವರ್ಷ ಆಗಿದೆ, ಮಳಿ ಅಂದ್ರೆ ಗೊತ್ತಿಲ್ಲ ಇದಕ್ಕೆ. ಬಿಸಿಲು ಬಿತ್ತಂತ, ಇದಕ್ಕೆ ಹೊಲ ಅಂತಾರೆ, ಇದಕ್ಕೆ ತೋಟ ಅಂತಾರೆ, ಇದಕ್ಕೆ ತೆಂಗಿನ ಮರ ಅಂತಾರೆ. ಅವಂಗ ಇಷ್ಟಿಟ್ಟು ಬಂತು. ಹೇಳ್ತೀನಿ ಸ್ವಾಮಿ ಯಜಮಾನ್ರೆ, ಹುಡುಗಿ ನೋಡಿದ ಒಂದು 15-20 ವರ್ಷ ಹುಡುಗಿ ಕಾಣ್ತದೆ, ಈ ತೋಟ ಗೊತ್ತಿಲ್ಲ, ನದಿ ಗೊತ್ತಿಲ್ಲ, ಏನ್ ರೀತಿ ಇದಕ್ಕೆ? ಹೇಳಿದಂತ ತಪ್ಪು ತಿಳಿಬೇಡ್ರಿ ಸ್ವಾಮಿ, ನಿನ್ನೆ ಕಣ್ಣಿನ ಆಪರೇಷನ್ ಆಗ್ಯದ, ಇಷ್ಟು ದಿವಸ ಕಣ್ಣು ಇದ್ದಿದ್ದಿಲ್ಲ ಅದಕ್ಕೆ, ಇವತ್ತು ಕರ್ಕೊಂಡು ಹೊಂಟೀನಿ, ಹಿಂಗಾಗಿ ನೋಡಿ ಇದು ಖುಷಿ ಪಡ್ಲಿಕ್ಕತ್ತದ ಅಂತ ಹೇಳಿದಂತ. ಹಂಗಾಗಿತ್ತಿದು. ಈಗ ಅವ್ನು ಕಂಡು ಬಂದಿತ್ತು ಮಿಣುಕದ ಹುಳದ ದೀಪವನ್ನ ನೋಡಿ ಅವ ಅನ್ಕೊಂಡಂತೆ ಎಷ್ಟು ಚೆನ್ನಾಗಿದೆ ಅಂತ ನೋಡಂತ. ದಿವಸ ಕಣ್ಣಿದ್ದ ಒಬ್ಬ ಹೇಳಿದಂತಮ್ಮ, ಇದು ಇನ್ನು 4 ತಾಸಿಗೆ ಇದು ಹೋಗ್ತದ ಅನ್ನೋ ಅಂತ. ಯಾಕ? ಸೂರ್ಯ ಬಂದ ಅಂದ್ರೆ ಇದೆಲ್ಲ ಹೋಗೋದೆ. ಸೂರ್ಯ ಬಂದ ಅಂದ್ರೆ ಇದೆಲ್ಲ ಹೋಗೋದೆ. ಯಾವ್ದು ಹೋಗೋದು ಅಂತ ಕೇಳಿದವ. ಈ ಮಿಣುಕದ ಹುಳದ ದೀಪ ಇದೆಯಲ್ಲ, ಈ ಪ್ರಕಾಶ, ಈ ಆನಂದ, ಇದು ಹೋಗೋದೆ ಎಂದಂತೆ. ಅದಕ್ಕವ ಈಗ ಹೊಸದಾಗಿ ಕಣ್ಣು ಪಡೆದವನು ಹೇಳಿದ್ದಂತೆ, ಸೂರ್ಯೋದಯ ಆಗೋದು ಬೇಡ.
ಸೂರ್ಯೋದಯ ಆಗೋದು ಯಾಕೆ? ಸೂರ್ಯೋದಯ ಆಗಿಬಿಟ್ರೆ ಇದು ಕಳ್ಕೊಂಡ್ಬಿಡ್ತೀವಿ. ಆಚಾರ ಶಾಸ್ತ್ರವನ್ನ ಓದಿದ್ರೆ ಸಾಂಸಾರಿಕ ಸುಖ ಇದು ಹೇಯ ಅಂತ ಬುದ್ಧಿ ಬಂದು ಇದನ್ನು ಬಿಡ್ತೀವಿ ನಾವು. ಸಾಂಸಾರಿಕ ಸುಖವನ್ನ ಬಿಟ್ಟು ಮೋಕ್ಷ ಸುಖವನ್ನ ಪಡಿಬೇಕು ಅಂತ ಸರ್ವಮೂಲ ಗ್ರಂಥಗಳನ್ನ ಅಧ್ಯಯನ ಮಾಡಿ ನಾವು ಪ್ರಯತ್ನ ಮಾಡ್ತೀವಿ. ಆದ್ರಿಂದ ಹೇಗೆ ಸೂರ್ಯ ಬಂದಾಗ ಮಿಣುಕಿನ ಹುಳಗಳೆಲ್ಲವೂ ಹೋಗುತ್ತೋ ಹಾಗೆ ಆಚಾರ್ಯ ಗ್ರಂಥ ಬಂದಾಗ ಈ ಸಾಂಸಾರಿಕ ಸುಖ ಇದು ಹೇಯ ಅಂತ ಜ್ಞಾನ ಆಗುತ್ತೆ. ಅದಕ್ಕೆ ಕೆಲವರು ಅಂತಿರ್ತಾರೆ, ಈ ಮಧ್ವಾಚಾರ ಬೇಡ, ಅವ್ರ ಗ್ರಂಥವೂ ಬೇಡ, ನಮ್ಗೆ ಸುಸೂತ ಕೆಲಸ, ಸುಮ್ಮನೆ ಹಿಡ್ಕೊಳ್ಳೋಣ, ಆಮೇಲೆ ಈ ಕಡೆ ಪಾಠಕ್ಕೆ ಹೋಗ್ಬೇಕು, ಆ ಕಡೆ ಸಂಸಾರ ಎಲ್ಲ ಗಂದಾಗ್ತದೆ. ಅದಕ್ಕೆ ಟೀಕಾಕತ್ಪಾದ್ರ ಅಂದ್ರು, ಸಾಂಸಾರಿಕ ಸಾಂಸಾರಿಕ ಸುಖ ಇದು ಮಿಣುಕು ಹುಳ, ಆಚಾರ ಇದು ಸೂರ್ಯ. ಯಾಕೆ ಅಂದ್ರೆ ಸೂರ್ಯ ಬಂದಾಗ ಅರ್ಥ ಆಗ್ತದೆ. ಏನ್ ಅರ್ಥ ಆಗ್ತದೆ ಅಂದ್ರೆ ಸಾಂಸಾರಿಕ ಸುಖ ಇದು ಮಿಣುಕು ಹುಳದಂತೆ ಅಂತ. ಆಚಾರ್ಯ ಗ್ರಂಥಗಳು ಬಂದಾಗ ನಮಗೆ ಅರ್ಥ ಆಗ್ತದೆ. ಇವೆಲ್ಲವೂ ಕೂಡ ಅಲ್ಪ ತಿಳಿದುಕೊಂಡು ಅಂತ ಟೀಕಾಕೃತ್ಪಾದರ ಅದು ತತ್ವೋದ್ಯೋತದ ವ್ಯಾಖ್ಯಾನಕ್ಕೆ ದೈತದ್ಯುಮಣಿಕಾರ ಹೀಗೊಂದು ವ್ಯಾಖ್ಯಾನವನ್ನು ಮಾಡ್ತಾರೆ. ಮತ್ತೆ ನಾಳೆ ಅದು ಹೇಗೆ ಗಂಗೆಯನ್ನು ದಾಟಿದ್ರು, ಆಚಾರ್ಯ ಪಂಚಭೂತಗಳ ಸ್ವಾಮ್ಯ ಹೇಗಿತ್ತು ಅನ್ನೋದನ್ನೆಲ್ಲ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನ